ಹಾಯ್, ನಮಸ್ತೆ. ನಾನು ನಿಮ್ಮ ಮಂಜುನಾಥ್ ಮಡಿವಾಳ ಸರ್ ಮಾಡುವ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ KS ಗುರೂಜಿ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಹಾಗೆ ನಾವು ಈ ಕಳೆದ 2 ಸೆಷನ್ನಲ್ಲಿ ಯಾವ ಥರ ಕರ್ನಾಟಕ ಹಿಸ್ಟ್ರಿಯನ್ನು ಅಪ್ರೋಚ್ ಮಾಡಬೇಕು, ಯಾವ ಥರ ಎನ್ವಿರಾನ್ಮೆಂಟಲ್ ಸ್ಟಡೀಸನ್ನು ಅಪ್ರೋಚ್ ಮಾಡಬೇಕು ಅಂತ ನೋಡಿದ್ದೀವಿ. ಹಾಗಾದ್ರೆ ಇವತ್ತು ಅಗೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವುದು ಅಂತಂದ್ರೆ ಇಂಡಿಯನ್ ಹಿಸ್ಟ್ರಿ. ನಾನು ಏನು ಮಾಡ್ತೀನಿ ಅಂತಂದ್ರೆ ಅಗೇನ್ ನಾನು ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಬಟ್ ಜಸ್ಟ್ ನಾನು ಒಂದು ಫ್ಲೋ ಚಾರ್ಟ್ ಕೊಡ್ತೀನಿ, ಏನಾದ ನಂತರ ಏನು ಬಂದಿದೆ ಅಥವಾ ಆ ಹಿಸ್ಟ್ರಿಯನ್ನು ಯಾವ ತರ ಓದಬೇಕು ಅಂತ. ಓಕೆ, ಸೊ ಹಾಗಾದ್ರೆ ಅದನ್ನ ಎಲ್ಲಕ್ಕಿಂತ ಮುಂಚೆ ಹಾಗಾದ್ರೆ ನಾವೊಂದು ಕೊಟೇಶನ್ ಮೂಲಕನೇ ಶುರು ಮಾಡ್ತೀವಿ. ಯಾವಾಗಲೂ ಅದೇ ತರ ಶುರು ಮಾಡ್ತೀನಿ. ನೋಡಿ, ಒಂದು ವೇಳೆ ನೀವು ಲೈಫಲ್ಲಿ ನಿಮಗೆ ಏನಾದರೂ ರಿಸಲ್ಟು ಓಕೆ 1 ವರ್ಷದಲ್ಲೇ ಏನಾದರೂ ಬೇಕು ಅಂತ ಅಂದ್ರೆ, ಇಫ್ ಯು ವಾಂಟ್ ಎ ರಿಸಲ್ಟ್ ಇನ್ ಟರ್ಮ್ಸ್ ಆಫ್ ಎ ಇಯರ್, ಪ್ಲಾಂಟ್ ಎ ಸೀಡ್. ಒಂದು ಸೀಡ್ ಅನ್ನು ಸೋ ಮಾಡು. ಒಂದ್ ವೇಳೆ 10 ವರ್ಷದಲ್ಲಿ ಆ ರಿಸಲ್ಟ್ ಬೇಕು ಅಂದ್ರೆ ನೀನು ಟ್ರೀಯನ್ನ ನೆಡು. ಆದರೆ 100 ವರ್ಷ ನಿನಗೆ ರಿಸಲ್ಟ್ ಬೇಕು ಅಂತ ಅಂದ್ರೆ ನಿನಗೆ ಹೇಗೆ ಅದನ್ನ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡು ಅಂತ ಹೇಳಿ ಕನ್ಫ್ಯೂಷಿಯಸ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾನೇನು ಕನ್ಫ್ಯೂಷಿಯಸ್ ಅಲ್ಲ, ಬಟ್ ನಮ್ಮ KS ಗುರೂಜಿ ಟೀಮಿಂದ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ನಾವು ನೀಡ್ತಿರೋ ಒಂದು ಸಣ್ಣ ಪುಟ್ಟ ಪುಟ್ಟ ಅಳಿಲು ಸೇವೆ. ಅರ್ಥ ಆಯ್ತಾ? ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಹಾಗಾದ್ರೆ ಕನ್ಫ್ಯೂಷಿಯಸ್ ಅವರನ್ನು ನೆನೆಸ್ಕೊಂಡು ಇವತ್ತಿನ ಕ್ಲಾಸನ್ನ ಶುರು ಮಾಡೋಣ. ನೋಡಿ, ಹಾಗಿದ್ರೆ ಇಂಡಿಯನ್ ಹಿಸ್ಟ್ರಿ ನೋಡಿ, ಈ ಇಂಡಿಯನ್ ಹಿಸ್ಟ್ರಿಯನ್ನ ಅಥವಾ ಈ ಇಂಡಿಯನ್ ಹಿಸ್ಟ್ರಿ ಶುರು ಆಗೋದೆ ಅಥವಾ ನಾನಿಲ್ಲಿ ಶುರು ಇಲ್ಲಿಂದ ಮಾಡ್ತೀನಿ ಅಂತಂದ್ರೆ ನೋಡಿ, ಈ ಶಿಲಾಯುಗಗಳು ಅಂತ ಹೇಳಿ ಕರಿತೀವಿ. ಏನ ಕರಿತೀವಿ? ಇವಕ್ಕೆ ಲಿಥಿಕ್ ಎರಾಸ್ ಅಂತ ಕರಿತೀವಿ. ನಾ ಡೈರೆಕ್ಟ್ ಆಗಿ ಅಲ್ಲಿಂದನೇ ತಗೊಂಡ್ಬರ್ತೀನಿ. ರೈಟ್, ಏನಾಗಿದ್ರೆ ಸರ್ ಇದು ಶಿಲಾಯುಗಗಳು. ಓಕೆ, ಶಿಲಾಯುಗಗಳ ಬಗ್ಗೆ ಮಾತಾಡ್ಬೇಕಾಗತ್ತೆ ಸರ್. ಹಾಗಿದ್ರೆ ಈ ಶಿಲಾಯುಗಗಳಲ್ಲಿ ಏನೇನು ಬರುತ್ತೆ ಸರ್ ಅಂತ ಅಂದ್ರೆ ಐ ಕ್ಯಾನ್ ಸೇ, ಮೊದಲನೇದಾಗಿ ನಾನು ಹೇಳೋದಾದ್ರೆ ಪೇಲಿಯೋಲಿಥಿಕ್. ರೈಟ್, ಪೇಲಿಯೋಲಿಥಿಕ್ ಎರಾ. ರೈಟ್, ಅದೇ ರೀತಿಯಾಗಿ ನೋಡಿ, ಮತ್ತೆ ಜಿಯೋಗ್ರಫಿಯಲ್ಲಿ ಎರಾ ಅಂದ್ರೆ ಬೇರೆ, ಯೋನ್ ಅಂದ್ರೆ ಬೇರೆ. ಅಲ್ಲಿ ಬೇರೆ ಬೇರೆ ಇದೆ, ಇಲ್ಲಿ ಬೇರೆ ಬೇರೆ ಇದೆ. ಓಕೆ, ಸೊ ಪೇಲಿಯೋಲಿಥಿಕ್ ಎರಾ ಇದೆ. ಅದೇ ರೀತಿಯಾಗಿ ಯು ಕ್ಯಾನ್ ಸೇ ಏನಿದೆ ಪೆಲೆ ಮೆಸೋಲಿಥಿಕ್ ಎರಾ. ಓಕೆ, ಮೆಸೋಲಿಥಿಕ್ ಎರಾ ಇದೆ. ಅಂಡ್ ಅದೇ ರೀತಿಯಾಗಿ ಮತ್ತೆ ಯಾವ್ದು ಬರುತ್ತಪ್ಪ ಇಲ್ಲಿ? ಯಾವ್ದು ಬರುತ್ತೆ? ನಿಯೋಲಿಥಿಕ್. ವೆರಿ ಗುಡ್, ನಿಯೋಲಿಥಿಕ್ ಎರಾ ಅಂತ ಹೇಳಿ ಬರುತ್ತೆ. ಕರೆಕ್ಟ್? ಹಾಗೆ ಸರ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಕ್ವೆಶನ್ ಕೇಳ್ಬೋದು ಸರ್ ಇವುಗಳ ಮೇಲೆ ಅನ್ನೋದಾದ್ರೆ ನೋಡಿ, ಆತ ಕೇಳಿದ್ರೆ ಏನ್ ಕೇಳ್ಬೋದು ಸರ್ ಇದ್ರ ಮೇಲೆ? ಹಿ ಕ್ಯಾನ್ ಆಸ್ಕ್ ಯು ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆಧಾರದ ಮೇಲೆ ಕ್ವೆಶನ್ ಕೇಳಿ. ಏನ್ ಸರ್ ಹಂಗಂದ್ರೆ ಈ ಟೈಮಲ್ಲಿ ಏನೇನಿತ್ತು, ಯಾವ ಕಲ್ಲು ಯೂಸ್ ಮಾಡ್ತಾ ಇದ್ರು, ರೈಟ್, ಯಾವ ತರ ಇತ್ತು, ಅಲ್ಲಿ ಹಂಟಿಂಗ್ ಇತ್ತೋ ಇಲ್ಲೋ, ಸೊ ಫೈರ್ ಯೂಸ್ ಇತ್ತು, ಈ ತರ ಆ ಲೆವೆಲ್ ಕ್ವೆಶನ್ ಕೇಳ್ಬೋದು. ಅಥವಾ ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇವುಗಳ ಬಗ್ಗೆ ಏನ್ ಕ್ವೆಶನ್ ಕೇಳ್ಬೋದು ಅಂದ್ರೆ ಇಂಪಾರ್ಟೆಂಟ್ ಸೈಟ್ಸ್. ಏನ್ ಕೇಳ್ಬೋದು? ಹಾಗಿದ್ರೆ ಅವನು ಇಂಪಾರ್ಟೆಂಟ್ ಸೈಟ್ಸ್ ಬಗ್ಗೆ ಕ್ವೆಶನ್ ಕೇಳ್ಬೋದು. ನೋಡಿ, ಹಾಗಿದ್ರೆ ಈ ನಿಯೋಲಿಥಿಕ್ ಪೀರಿಯಡ್ ನಾನು ಕನೆಕ್ಟ್ ಮಾಡ್ತೀನಿ. ಏನಾಯ್ತು ಹಾಗಿದ್ರೆ ಈ ನಿಯೋಲಿಥಿಕ್ ಪೀರಿಯಡ್ ಅಲ್ಲಿ ಅಂತ ಅಂದ್ರೆ, ಈಗ ಬರ್ತಾ 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 ಈ ಶಾರ್ಪನ್ ಲೀಡ್ಸ್ ಅನ್ನ ಅಂದ್ರೆ ಏನೋ ಕಲ್ಲುಗಳನ್ನ ಜನಗಳು ಯೂಸ್ ಮಾಡಕ್ ಶುರು ಮಾಡಿದ್ರು. ಹಾಗೆ ಕಲ್ಲುಗಳನ್ನ ಯೂಸ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ರಿಲೇಟಿವ್ಲಿ ಅಗ್ರಿಕಲ್ಚರ್ ಮಾಡೋದೇನಾಗತ್ತೆ? ಜಾಸ್ತಿ ಆಗತ್ತೆ. ಈಗ ನಾವು ಟಿಲ್ಲಿಂಗ್ ಮಾಡೋದೇನಾಗತ್ತೆ? ಜಾಸ್ತಿ ಆಗುತ್ತೆ. ಹಾಗೆ ಅಗ್ರಿಕಲ್ಚರ್ ಜಾಸ್ತಿ ಆಯ್ತು ಅಂದ್ರೆ ಹೇಳಿ, ಆಗಿದೆ ಏನ್ ಜಾಸ್ತಿ ಆಯ್ತಪ್ಪ ಇಲ್ಲಿ? ಅಗ್ರಿಕಲ್ಚರ್ ರಿಲೇಟಿವ್ಲಿ ಜಾಸ್ತಿ ಆಯ್ತು. ಅಗ್ರಿಕಲ್ಚರ್ ಜಾಸ್ತಿ ಆದ್ರೆ ಅದರ ಪ್ರೊಡಕ್ಟಿವಿಟಿ ಏನಾಯ್ತ್ರಿ? ಇನ್ಕ್ರೀಸ್ ಆಯ್ತು. ಗುಡ್. ಅದರ ಪ್ರೊಡಕ್ಟಿವಿಟಿ ಏನಾಯ್ತಪ್ಪ ಹಾಗಿದ್ರೆ ಅದರ ಒಂದು ಉತ್ಪಾದನೆ ಜಾಸ್ತಿ ಆಯ್ತು. ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಇವಾಗ ಮೊದಲು ನೀನು ಹಂಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 1 ಟನ್ ಬೆಳೀತಾ ಇದ್ದಿ, ಬಟ್ ಈಗ 10 ಟನ್ ಬೆಳೀತಾ ಇದೀಯ. ಹಾಗಾದ್ರೆ ಇನ್ನು 9 ಟನ್ ನೀನ್ ಏನ್ ಮಾಡಕ್ ಶುರು ಮಾಡಿದೆ? ನೀನು ಸೆಲ್ ಮಾಡೋದಕ್ಕೆ, ಯು ಸ್ಟಾರ್ಟೆಡ್ ಟು ಸೆಲ್ಲಿಂಗ್, ಸೆಲ್ ಮಾಡೋದಕ್ಕೆ, ಮಾರೋದಕ್ಕೆ ಶುರು ಮಾಡಿದೆ. ಹಾಗೆ ಯಾವಾಗ ನೀನು ಮಾರ್ತಿ ಅಲ್ವಾ, ಹಾಗಿದ್ರೆ ನಿನ್ನಲ್ಲಿ ರಿಲೇಟಿವ್ಲಿ ಇನ್ಕಮ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಓಕೆ, ಇನ್ಕಮ್ ಜಾಸ್ತಿ ಆಯ್ತು. ಹಾಗಾದ್ರೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವಾಗ ಪೀಪಲ್ ಎಲ್ಲ ಏನಾಗ್ತಾರೆ? ಓಕೆ, ಅವ್ರ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ? ಲಿವಿಂಗ್ ಸ್ಟ್ಯಾಂಡರ್ಡ್, ಅವರ ಜೀವನ ಶೈಲಿ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ.
ಲಿವಿಂಗ್ ಸ್ಟ್ಯಾಂಡರ್ಡ್. ಹಾಗಾಗಿ ಎಲ್ಲಾ ಜನ ಏನ್ ಮಾಡ್ತಾರೆ ಈಗ ಆ ಪ್ಲೇಸ್ಗೆ ವಲಸೆ ಬರಕ್ ಶುರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದೆಲ್ಲವೂ ಸೇರಿದ ಇನ್ಕಮ್ ಜಾಸ್ತಿ ಆಗೋದ್ರಿಂದ ಏನ್ ಜಾಸ್ತಿ ಆಗುತ್ತೆ ಹಾಗಿದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಾಂದ್ರತೆ ಏನ್ ಜಾಸ್ತಿ ಆಗುತ್ತೆ ಹಾಗಿದ್ರೆ ಜನಸಾಂದ್ರತೆ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಯಾವಾಗ ಜನಸಾಂದ್ರತೆ ಜಾಸ್ತಿ ಆಗುತ್ತಲ್ವಾ ಅದನ್ನೇ ನಾವೇನಂತ ಕರಿತೀವಿ, ಅರ್ಬನೈಸೇಷನ್, ನಗರೀಕರಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವಾಗ ಏನಾಯ್ತು, ಇಲ್ಲಿ ನಗರೀಕರಣ ಆಗುತ್ತೆ. ಈ ನಗರೀಕರಣವನ್ನೇ ಓಕೆ ನಾವೇನಂತ ಕರಿತೀವಿ ಹಾಗಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿ ಕರಿತೀವಿ, ಸಿಂಧು ನಾಗರಿಕತೆ. ಹಾಗಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಗೊತ್ತಿರಬೇಕು, ರೈಟ್. ಸೊ ನೋಡಿ ಹಾಗಿದ್ರೆ ಈ ಇಂಡಸ್ ವ್ಯಾಲಿ ಏನೇನ್ ಕೇಳ್ಬೋದು ಸರ್ ಕ್ವೆಶನ್ ಅಲ್ಲಿ ಅಥವಾ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಡಿಸ್ಕವರರ್ಸ್, ಇದೇ ತರ ನೋಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಡಿಸ್ಕವರರ್ಸ್ ಯಾರ್ಯಾರು ಯಾವ್ಯಾವ ಸೈಟ್ ಅನ್ನ ಕಂಡು ಹಿಡಿದಿದ್ದಾರೆ. ಹಾಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಜಸ್ಟ್ ನಾನು ನಿಮ್ಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಬಟ್ ಕಮಿಂಗ್ ಕ್ಲಾಸಸ್ ಅಲ್ಲಿ ನಾವು ಅದನ್ನು ನೋಡೋಣ, ಅದನ್ನು ಕೂಡ ಟಾಪಿಕ್ ವೈಸು ಹೇಳ್ತಾ ಬರ್ತೀವಿ. ಬಟ್ ಜಸ್ಟ್ ಇವಾಗ ಸೊ ಯಾವ ತರ ಅಪ್ರೋಚ್ ಇರಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಯಾರು ಡಿಸ್ಕವರರ್ ಇದ್ದಾರೆ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಸೈಟ್ಸ್ ಏನಿದೆ, ದ ಸೈಟ್ಸ್ ಅಂಡ್ ದೇರ್ ಸಿಗ್ನಿಫಿಕೆನ್ಸ್. ಏನೇನು ಸೈಟ್ಸ್ ಇದೆ ಮತ್ತು ಆಯಾ ಸೈಟ್ಸ್ ನಲ್ಲಿ ಏನೇನು ಓಕೆ ಉತ್ತಮ ಏನೇನು ಇಂಪಾರ್ಟೆಂಟ್ ಅದರ ಲಕ್ಷಣ ಇದೆ. ಫಾರ್ ಎಕ್ಸಾಂಪಲ್ ಹರಪ್ಪ ಅಂತ ತೆಗೆದುಕೊಂಡ್ರೆ ಹರಪ್ಪದಲ್ಲಿ ಇಂಪಾರ್ಟೆಂಟ್ ಏನೇನಿತ್ತು ಅರ್ಥ ಆಯ್ತಾ. ಮೊಹೆಂಜೋದಾರೋ ಅಂತ ತೆಗೆದುಕೊಂಡ್ರೆ ಅಲ್ಲಿ ಇಂಪಾರ್ಟೆಂಟ್ ಏನಿತ್ತು, ಚೂನೋದಾರೋ ಅಂತ ತೆಗೆದುಕೊಂಡ್ರೆ ಅಲ್ಲಿ ಏನಿತ್ತು. ಸೊ ಈ ತರ ಕ್ವೆಶನ್ಸ್ ಅನ್ನ ಆತ ಕೇಳ್ತಾ ಇರ್ತಾನೆ. ಹಾಗೆ ನೀವು ನಿತಿನ್ ಸಿಂಘಾನಿಯನ್ನ ಫಾಲೋ ಮಾಡಿದ್ರೆ ಸಾಕಿದಕ್ಕೆ ನೋಡಿ. ಹಾಗೆ ಮತ್ತೇನ್ ಕೇಳ್ಬೋದು ಸರ್ ಹಾಗಿದ್ರೆ IVC ಅಲ್ಲಿ ದ ಮೋಸ್ಟ್ ಅಗೇನ್ ನಾನು ಏನ್ ಹೇಳಿದೆ, ಇನ್ನೊಂದು ಆರ್ಟ್ ಅಂಡ್ ಕಲ್ಚರ್. ಓಕೆ, ಇದರ ಒಂದು ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸು ತುಂಬಾ ಇರುತ್ತೆ. ಹಾಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಹೆಂಗಿತ್ತು ಸರ್, ಏನಾಗಿದೆ ಆರ್ಟ್ ಅಂಡ್ ಕಲ್ಚರು, ಯಾವ ತರ ಸೀಲ್ಸ್ ಇತ್ತು, ಸೀಲ್ಸ್ ಅನ್ನ ಹೆಂಗ್ ಮಾಡ್ತಾ ಇದ್ರು, ಸೀಲ್ಸ್ ಅನ್ನ ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು, ಬಿಲ್ಡಿಂಗ್ ಯಾವ ತರ ಸಿಸ್ಟಮ್ ಇತ್ತು, ಡ್ರೈನೇಜ್ ಸಿಸ್ಟಮ್ ಇತ್ತೋ ಇಲ್ಲೋ, ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದ್ರೆ ಹೆಂಗಿತ್ತು, ಟೌನ್ ಪ್ಲಾನಿಂಗ್ ಹೆಂಗಿತ್ತು, ಅಥವಾ ನಿಮ್ಮ ಬೀಡ್ಸ್ ಮೇಕಿಂಗ್ ಇಂಡಸ್ಟ್ರಿ ಹೆಂಗಿತ್ತು, ಬ್ಯಾಂಗಲ್ಸ್ ಮೇಕಿಂಗ್ ಇಂಡಸ್ಟ್ರಿ ಹೆಂಗಿತ್ತು, ರೈಟ್. ಸೊ ಈ ತರ ಎಲ್ಲಾ ಕ್ವೆಶನ್ಸ್ ಅನ್ನ ಕೇಳ್ತಾನೆ. ಜೊತೆಗೆ ಇವರು ವರ್ಷಿಪ್ ಏನ್ ಮಾಡ್ತಾ ಇದ್ರು, ರೈಟ್. ಮತ್ತೇನ್ ಕೇಳ್ಬೋದು, ಅವನು ವರ್ಷಿಪ್ ಅನ್ನ ಏನ್ ಮಾಡ್ತಾ ಇದ್ರು, ಸೊ ಅದನ್ನು ಕೂಡ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗಾಗಿ ಈ ತರ ಕೇಳ್ಬೋದು. ಅಥವಾ ಇನ್ನೊಂದು ಇಂಪಾರ್ಟೆಂಟ್ IVC ಬಗ್ಗೆ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅದರ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅದರ ಒಂದು ನೇಚರ್, ಓಕೆ ಅದರ ಒಂದು ಸ್ವರೂಪ. ನೇಚರ್ ಅಂತಂದ್ರೆ ಅದರ ಒಂದು ಲಕ್ಷಣ ಏನಿತ್ತು. ಹಾಗಿದ್ರೆ ಕೇಳ್ತಾರೆ ಡೈರೆಕ್ಟ್ ಆಗಿ, ಅರ್ಬನ್ ಆಗಿತ್ತು. ಹಾಗೆ ಅರ್ಬನ್ ಆಗಿದ್ರೆ ರಿಲಿಜನ್ ಇತ್ತಲ್ಲಿ ಜಾಸ್ತಿ, ಒಂದೇ ರಿಲಿಜನ್ ಡಾಮಿನೇಟ್ ಮಾಡಿದ್ರೆ ಇಲ್ಲ. ಹಾಗಿದ್ರೆ ಈ ಟ್ರೇಡ್ ಇತ್ತೋ ಇಲ್ಲೋ, ಆಬ್ವಿಯಸ್ಲಿ ಏನಕ್ಕೆ ಟ್ರೇಡ್ ಇತ್ತು ಹೇಳಿಪ್ಪ, ಯಾಕೆ ಟ್ರೇಡ್ ಇತ್ತು ಇಲ್ಲಿ, ಇನ್ಕಮ್ ಜಾಸ್ತಿ ಇತ್ತು. ಮತ್ಲಬ್ ಇನ್ಕಮ್ ಯಾಕೆ ಜಾಸ್ತಿ ಇತ್ತು, ಪ್ರೊಡಕ್ಟಿವಿಟಿ ಅಗ್ರಿಕಲ್ಚರ್ ಜಾಸ್ತಿ ಇತ್ತು. ಹಾಗಾಗಿ ಇಲ್ಲಿ ಸಬ್ಸಿಸ್ಟೆನ್ಸ್ ಅಷ್ಟೇ ಅಲ್ಲ, ಏನಿತ್ತು ಕಮರ್ಷಿಯಲ್ ಅಗ್ರಿಕಲ್ಚರ್ ಇತ್ತು. ಹಾಗಾಗಿ ನಾವು ಸರ್ಪ್ಲಸ್ ಆಗಿ ಏನ್ ಮಾಡ್ತಾ ಇದ್ವಿ ಹಾಗಿದ್ರೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೊ ಹಾಗಿದ್ರೆ ಸರ್ಪ್ಲಸ್ ಇತ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಹಾಗಿದ್ರೆ ಅದನ್ನ ಬೇರೆ ಕಡೆಗೆ ಸೆಲ್ ಮಾಡ್ತೀವಿ. ಹಾಗಾಗಿ ಟ್ರೇಡ್ ಇತ್ತು. ಎಲ್ಲಿ ಟ್ರೇಡ್ ಇರುತ್ತೋ ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ, ಎಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೋ ಅಲ್ಲಿ ಎವ್ರಿಥಿಂಗ್ ಚೆನ್ನಾಗಿರುತ್ತೆ. ಲೈಕ್ ಸಮ್ ಆಫ್ ಎಜುಕೇಶನ್ ಸಿಸ್ಟಮ್. ಸಿಂಪಲ್ ಆಗಿ ಹೆಂಗ್ ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ ಒಂದು ಸಿಟಿ ಮತ್ತು ಒಂದು ಹಳ್ಳಿ. ಹಾಗೆ ಸಿಟಿ ಮತ್ತು ಹಳ್ಳಿಯಲ್ಲಿ, ಸಿಟಿಯಲ್ಲಿ ಇನ್ಕಮ್ ಹೆಂಗಿರುತ್ತೆ ರಿಲೇಟಿವ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ. ಹಾಗೆ ಸಿಟಿಯಲ್ಲಿ ಜಾತಿ ವ್ಯವಸ್ಥೆ ಸಿಟಿಯಲ್ಲಿ ಇರುತ್ತಾ, ಇರೋದಿಲ್ಲ. ಅರ್ಥ ಆಯ್ತಾ. ವುಮನ್ ಸ್ಟೇಟಸ್ ಹೆಂಗಿರುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ, ಸಿಟಿಯಲ್ಲೋ ಅಥವಾ ಹಳ್ಳಿಯಲ್ಲೋ, ಸಿಟಿಯಲ್ಲಿ. ಹಿಂಗ್ ಕ್ವೆಶನ್ ಕೇಳ್ತಾರೆ. ಹಾಗಾದ್ರೆ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನಾಳೆ ಕ್ವೆಶನ್ ಕೇಳ್ತಾರೆ. ಅದಕ್ಕೂ ಮತ್ತು ವೇದಕ್ಕೆ ಏನೇನು ಸಂಬಂಧ ಅಥವಾ ಏನೋ ಡಿಫರೆನ್ಸಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಸಿಟಿಯನ್ನ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಯಾವ್ದು ವೇದಿಕ್ ಸಿಸ್ಟಮ್ ಅಂತಂದ್ರೆ ಏನೋ ಯಾವ್ದಂತೆಲ್ಲ ಇಟ್ಕೋಬೇಕು, ಹಳ್ಳಿ ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ ಹಾಗಿದ್ರೆ ಇಷ್ಟು ನಿಮ್ಗೆ IVC ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇನ್ನೊಂದು ಏನ್ ಸರ್ ಆಗಿದ್ರೆ ಈ IVC ಇಷ್ಟೆಲ್ಲ ಇತ್ತಲ್ರ, ಬಟ್ ನಮಗೆ ಗೊತ್ತಿದೆ ಏನೇ ಇದ್ರೂ ಕೂಡ ಪ್ರತಿಯೊಂದು ಸಿಸ್ಟಮ್ ಏನಾಗುತ್ತೆ ಆಗಿದ್ರೆ ಏನಾಗುತ್ತೆ, ಒಂದ್ಸರಿ ಅದು ಅಭಿವೃದ್ಧಿ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಅದು ಡೆವಲಪ್ ಆಗಿ ಮತ್ತೇನಾಗ್ಬೇಕು, ಡಿಕ್ಲೈನ್ ಆಗೇಬೇಕಲ್ವಾ. ಎದ್ದವರು ಬೀಳಲೇಬೇಕಲ್ವಾ ಲೈಫಲ್ಲಿ.
ರೈಟ್, ಬಿದ್ದವರು ಹೇಳಲೇಬೇಕು. ಸೊ ಅದೇ ತರನಾಗಿ ಇಲ್ಲಿ ಏನ್ ಹೇಳ್ತಾರೆ, IVC ನಿಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೆಲವೊಂದು ಡಿಕ್ಲೈನಿಂಗ್ ಥಿಯರೀಸ್. ಓಕೆ, ಡಿಕ್ಲೈನಿಂಗ್ ಥಿಯರೀಸ್ ಇದಾವೆ. ಸರ್ ಥಿಯರೀಸ್ ಅಂದ್ರೆ ಏನೋ ಒಪಿನಿಯನ್ಸ್ ಅಷ್ಟೇ. ಓಕೆ, ಹಂಗಾಯ್ತು ಹಿಂಗಾಯ್ತು ತುಂಬಾ ಥಿಯರಿ. ಕೆಲವೊಬ್ರು ಏನ್ ಹೇಳ್ತಾರೆ, ಕ್ಲೈಮೇಟ್ ಚೇಂಜ್ ಇಂದ ಆಯ್ತು, ಕ್ಲೈಮೇಟ್ ಚೇಂಜ್ ಇಂದ ನಿಮ್ಮ IVC ಕೊಲ್ಯಾಪ್ಸ್ ಆಯ್ತು ಅಂತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ಆರ್ಯನ್ ಬಂದ್ರು, ಆರ್ಯನ್ ಇನ್ವೇಡ್ ಮಾಡಿದ್ರು, ಹಾಗಾಗಿ ಹರಪ್ಪನನ್ನ ಕಿಲ್ ಮಾಡಿದ್ರು ಅಂತ ಹೇಳ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ಫ್ಲಡ್ ಬಂತು, ಫ್ಲಡ್ ಇಂದ ಆಯ್ತು ಅಂತ. ಹಾಗೆ ಬೇರೆ ಬೇರೆ ಥಿಯರೀಸ್ ಇದೆ. ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಒಂದು ಸದ್ಯ ಇವಾಗ ಯಾವ ಥಿಯರಿ ತಗೊಳ್ತೀನಿ ಅಂದ್ರೆ ಫ್ಲಡ್ ಇಂದ ಆಯ್ತು ಅಂತ ಅನ್ಕೊಳ್ಳೋರು. ಏನಾಯ್ತು ಈಗ, ಫ್ಲಡ್ ಥಿಯರಿ ಅಂದ್ರೆ ಏನೋ, ನಿಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿದೆ ಅಲ್ವಾ, ಇದು ಹಾಳಾಗೋದಕ್ಕೆ ಕಾರಣ ಏನಂತ ಹೇಳ್ತಾರೆ. ಹಾಗಿದ್ರೆ ಏನಂತ ಹೇಳ್ತಾರೆ, ಏನಾಗಿದ್ದಕ್ಕೆ ಫ್ಲಡ್ ಆಯ್ತು. ಓಕೆ, ಒಂದು ಇದೇ ಇದಪ್ಪ, ಈಗ ಒಂದು ಪ್ಲೇಸ್ ಇದೆ, ದೊಡ್ಡ ಸುನಾಮಿ ಬಂದ್ಬಿಟ್ರೆ ಏನಾಗುತ್ತೆ, ಎಲ್ಲ ಹಾಳಾಗ್ಬಿಡುತ್ತೆ. ಎಲ್ಲ ಹಾಳಾಯ್ತು ಅಂದ್ರೆ ಹಾಗಿದ್ರೆ ಇವಾಗ ಮತ್ತೆ ಎಲ್ಲಿಂದ ಶುರು ಆಗ್ಬೇಕು, ಮತ್ತೆ ಝೀರೋ ಇಂದ ಶುರು ಮಾಡ್ಬೇಕು, ಮತ್ತೆ ಅಗ್ರಿಕಲ್ಚರ್ ಮಾಡಬೇಕು, ಮತ್ತೆ ಅದು ಮಾಡಬೇಕು, ಇದು ಮಾಡಬೇಕು. ಹಾಗಾಗಿ ಮತ್ತೆ ಏನ್ ಶುರುವಾಗುತ್ತೆ ಇವಾಗ, ಪಾಪ ಜನದ ಹತ್ರ ತುಂಬಾ ಡೆವಲಪ್ ಆಗ್ಬಿಟ್ಟಿದ್ರಿ ಈಗ ಮತ್ತೆ ಒಮ್ಮೆಲೆ ಬಂದ್ಬಿಟ್ಟ, ಎಲ್ಲ ಬಂದು ಹಾಳಾಗ್ಬಿಟ್ಟೈತಿ. ಮತ್ತೆ ಎಲ್ಲಿಂದ ಶುರು ಮಾಡ್ಬೇಕು ನಾವು, ಝೀರೋ ಇಂದ. ಹಾಗೆ ನಾವು ಮೊದ್ಲು ಹೆಂಗಿದ್ವಿ ಅಲ್ಲಿ, ಎಲ್ಲಿ ಪೇಲಿಯೋಲಿಥಿಕ್ ಅಲ್ಲಿ ಟ್ರೈಬಲ್ ಪೀಪಲ್, ನಮಗೆ ವಾಸ ಇರ್ಲಿಲ್ಲ, ಆ ತರ ಆ ಕಂಡೀಷನ್ ಬಂತು. ಹಾಗಾಗಿ ಮತ್ತೆ ನಮ್ದು ಟ್ರೈಬಲ್ ಸೊಸೈಟಿ ಬಂತು. ಹಾಗೆ ಟ್ರೈಬಲ್ ಸೊಸೈಟಿ ಅಂದ್ರು ಅದೇ. ಇಲ್ಲಿ ನಾ ಡೈರೆಕ್ಟ್ ಆಗಿ ಏನಂತ ಕರಿತೀನಿ, ಅದಕ್ಕೆ ಏನಂತ ಕರಿತೀನಪ್ಪ, ಹಾಗಿದ್ರೆ ಅದಕ್ಕೆ ವೇದಿಕ್ ಸಿವಿಲೈಸೇಷನ್. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ, ಹಾಗಿದ್ರೆ ನಮ್ದು ವೇದಿಕ್ ಸಿವಿಲೈಸೇಷನ್ ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಾದ್ರೆ ವೇದಿಕ್ ಸಿವಿಲೈಸೇಷನ್ ಯಾವ್ದಂದ್ರ IVC ಯಾವ್ದಂತ್ರ ಬರುತ್ತೆ, ಹಾಗೆ ಗೊತ್ತಿರ್ಬೇಕು. ಇವಾಗ ಹೇಳಿ, ಇದು ಯಾವ ತರ ಇದೆ, ಟ್ರೈಬಲ್ ಸೊಸೈಟಿ. ಟ್ರೈಬಲ್ ಸೊಸೈಟಿ ಅಂದ್ರೆ ಜಸ್ಟ್ ಲೈಕ್ ಎ ರೂರಲ್. ಹಾಗೆ ನೀವು ನಾಳೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿದೆ, ಅದು UPSC ಅಂತ KS ಅಲ್ಲಿ ಏನ್ ಕೇಳ್ತಾರೆ, ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತು ಯಾವ್ದು ವೇದ ಸಿವಿಲೈಸೇಷನ್ ಅಂತ ಕೇಳಿದ್ರೆ, ಇದನ್ನ ಹಳ್ಳಿಯನ್ನ ನೆನ್ಪಿಟ್ಕೊಳ್ಳಿ, ಅದನ್ನ ಸಿಟಿಯನ್ನ ನೆನ್ಪಿಟ್ಕೊಂಡು ವುಮನ್ ಸ್ಟೇಟಸ್, ಪಾಪ್ಯುಲೇಷನ್ ಡೆನ್ಸಿಟಿ, ಇನ್ಕಮ್ಮು, ಓಕೆ, ಟೆಕ್ನಾಲಜಿ, ರೈಟ್, ಅವೆಲ್ಲವನ್ನ ನೀವು ಲಿಂಕ್ ಮಾಡಿ ಬರೀಬಹುದು. ಸಿಂಪಲ್ ಆಗಿದೆ, ಕ್ಲಿಯರ್ ನೋಡಿ. ಹಾಗಿದ್ರೆ ಈ ವೇದಿಕ್ ಸಿಸ್ಟಮ್ ಅಲ್ಲಿ ಏನೇನು ಓದ್ಕೋಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ, ನೋಡಿ ಇಲ್ಲಿ ನಿಮ್ಮ ವೇದಿಕ್ ಲಿಟರೇಚರ್ ಗೊತ್ತಿರ್ಬೇಕು ಅಷ್ಟೇ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಿರ್ಬೇಕಾಗಿದ್ರೆ ವೇದಿಕ್ ಲಿಟರೇಚರ್. ಸೊ ವೇದಿಕ್ ಲಿಟರೇಚರ್ ಅಲ್ಲಿ ಏನೇನ್ ಬರ್ತವೆ, ಅರಣ್ಯಕಾಸು, ರೈಟ್, ಸ್ಮೃತೀಸ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ಸ್ಕ್ರಿಪ್ಟ್ಸ್ ಅಂತ ಹೇಳಿ ಬರುತ್ತೆ, ರೈಟ್. ಸೊ ಅವುಗಳೆಲ್ಲ ಓಕೆ, ಯಾವ್ಯಾವ ವೇದ ಇದಾವೆ, ಯಾವ ವೇದ ಏನ್ ಹೇಳುತ್ತೆ, ರೈಟ್. ಸೊ ಅವುಗಳನ್ನೆಲ್ಲ ಗೊತ್ತಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳಿದೆ, ಜೊತೆಗೆ ಇಲ್ಲಿ ಸೊಸೈಟಿ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಸೊಸೈಟಿ ಹೆಂಗಿತ್ತು, ಓಕೆ, ಜಾತಿ ವ್ಯವಸ್ಥೆ ಇತ್ತೋ ಇಲ್ಲೋ, ರೈಟ್, ಈ ತರನಾಗಿ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಜಾಸ್ತಿ ಇದೆ. ನೋಡಿ ಈ ವೇದಿಕ್ ಸಿವಿಲೈಸೇಷನ್ ಅಲ್ಲೇ ಮತ್ತೆ ಏನ್ ಬರುತ್ತೆ ಹಾಗಿದ್ರೆ, ಆಫ್ಟರ್ ದ ವೇದಿಕ್ ಸಿವಿಲೈಜು ನಾನು ಏನ್ ಹೇಳ್ತೀನಿ ಇಲ್ಲಿ, ಒಂದು ಪೋಸ್ಟ್ ವೇದಿಕ್ ಅಂತ ಹೇಳಿ ಕರಿತೀನಿ. ಅಂದ್ರೆ ಅರ್ಲಿ, ಓಕೆ, ಪೋಸ್ಟ್ ವೇದಿಕ್ ಅಂದ್ರೆ ವೇದ ಆದ ನಂತರ ಇಲ್ಲಿ ಒಂದು ಗ್ರೇಟ್ ಥಿಂಗ್ ಹ್ಯಾಪನ್ ಆಗುತ್ತೆ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಅದೇನು ಅಂತ ಅಂದ್ರೆ, ಈ ಟೈಮಲ್ಲಿ ಒಂದು ಏನಾಗುತ್ತೆ, ಡಿಸ್ಕವರಿ ಆಫ್ ಐರನ್. ಏನಾಗುತ್ತೆ ಅಲ್ಲಿ, ಡಿಸ್ಕವರಿ ಆಫ್ ಐರನ್ ಆಗುತ್ತೆ. ಅಂದ್ರೆ ಈ ಕಬ್ಬಿಣದ, ಓಕೆ, ಕಬ್ಬಿಣದ ಒಂದು ಅದಿರಿನ ಒಂದು ಡಿಸ್ಕವರಿ ಆಗುತ್ತೆ. ಹಾಗೆ ನೋಡಿ, ಯಾವಾಗ ಈ ಅದಿರು ಅಥವಾ ಏನು ಐರನ್ ಏನು ಬಂತಲ್ವಾ, ಇವಾಗ ಹೇಳಿ, ಅರ್ಲಿಯರ್ ನಾನು ಏನ್ ಮಾಡ್ತಾ ಇದ್ದೆ, ಒಂದು ಕಟ್ಟಿಗೆ ತಗೊಂಡ್ಬಿಟ್ಟು ನಿನಗೆ ಹೆದರ್ಸ್ತಾ ಇದ್ದೆ. ಬಟ್ ಇವಾಗ ಕಬ್ಬಣನ್ನ ತಗೊಂಡ್ಬಿಟ್ಟು ಒಂದು ಆಯುಧ ಮಾಡ್ಕೊಂಡು ಬಂದಿನಿ, ಹೆದರ್ತೀಯೋ ಇಲ್ಲ, ಹೆದರ್ತೀಯ. ಹಾಗಿದ್ರೆ ಈ ಡಿಸ್ಕವರಿ ಆಫ್ ಐರನ್ ಯಾವ್ದು ಕಾರಣ ಆಗುತ್ತೆ, ರೈಸ್ ಆಫ್ ಜನಪದಾಸ್. ಯಾವ್ದು ಕಾರಣ ಆಗುತ್ತೆ, ಇದು ರೈಸ್ ಆಫ್ ಜನಪದಕ್ಕೆ ಕಾರಣ ಆಗುತ್ತೆ. ಹಾಗಿದ್ರೆ ಈ ಜನಪದ ಮತ್ತೇನ್ ಮಾಡ್ತೀನಿ ನಾನು, ಇನ್ನೂ ನನಗೆ ಆಸೆ ಇರುತ್ತೆ, ಜನಪದಗಳು ಸೇರ್ಬಿಟ್ಟು ಮತ್ತೆ ನಾನು ಏನ್ ಮಾಡ್ತೀನಿ, ರೈಸ್ ಆಫ್ ಮಹಾ ಜನಪದಾಸ್. ಓಕೆ, ಸುಮಾರು 16 ಮಹಾಜನಪದಾಸ್ ಇತ್ತು ಎಕ್ಸಾಮ್ ಅಲ್ಲಿ. ಓಕೆ, ಯಾವ್ಯಾವ ಅಂತ ಕೇಳಲ್ಲ, ಆಪ್ಷನಲ್ ಹಿಸ್ಟ್ರಿಯಲ್ಲಿ ಕೇಳ್ತಾರೆ, ಬಟ್ ಇಲ್ಲಿ ಮಹಾಜನಪದಾಸ್ ಆಗುತ್ತೆ. ಆ ಮಹಾಜನಪದಾಸ್ ಅಲ್ಲೇ 2 ಬರುತ್ತೆ, ಒಂದು ರಿಪಬ್ಲಿಕನ್ಸ್ ಅಂತ, ಓಕೆ, ರಿಪಬ್ಲಿಕನ್ಸ್ ಅಂತ, ಇನ್ನೊಂದು ಮೊನಾರ್ಕ್ ಅಂತ. ಓಕೆ, ಮೊನಾರ್ಕ್ ಅಂದ್ರೆ ಏನಪ್ಪಾ, ಅವ್ರಿಗೆ ಹತ್ರ ಏನಿತ್ತು, ಒಂದು ಸ್ಟ್ಯಾಂಡಿಂಗ್ ಆರ್ಮಿ ಇತ್ತು, ಅಂದ್ರೆ ಅವ್ರಿಗೆಲ್ಲ ಸೈನ್ಯ ಗೀನ ಎಲ್ಲ ಇತ್ತು. ರಿಪಬ್ಲಿಕನ್ಸ್ ಅಂದ್ರೆ ಇವ್ರು ಇನ್ನೂ ನಾವು ಸ್ವತಂತ್ರ ಬೇಕು ಅಂತ ಹೋರಾಡ್ತಕ್ಕಂಥವ್ರು. ನೋಡಿ ಈ ಮೊನಾರ್ಕ್ಸ್ ಅಲ್ಲಿ ಅಥವಾ ರೈಸ್ ಆಫ್ ಮಹಾಜನಪದ ಅಥವಾ ಈ ಮೊನಾರ್ಕ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮಹಾಜನಪದ ಯಾವುದು ಅಂತ ಅಂದ್ರೆ
ಯಾವುದು? ರೈಸ್ ಆಫ್ ಮಗಧ ಡೈನಾಸ್ಟಿ. ಯಾವ್ದಪ್ಪ ಆಗಿದ್ರೆ ರೈಸ್ ಆಫ್ ಮಗಧ ಡೈನಾಸ್ಟಿ. ನೋಡಿ ಹಾಗಿದ್ರೆ ಈ ರೈಸ್ ಆಫ್ ಮಗಧ ಡೈನಾಸ್ಟಿ ನಮ್ಮ ಎಕ್ಸಾಮಿಗೆ ಹಾಗಿದ್ರೆ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗ್ತದ. ನೋಡಿ ರೈಸ್ ಆಫ್ ಓಕೆ ಮಗಧ ಡೈನಾಸ್ಟಿ. ನೋಡಿ ಹಾಗಿದ್ರೆ ಈ ರೈಸ್ ಆಫ್ ಮಗಧ ಡೈನಾಸ್ಟಿ ಇದೆ ಅಲ್ವಾ, ಇದೇ ಮುಂದೆ ಯಾವ್ದು ಕಾರಣ ಆಗುತ್ತೆ ಹಾಗಿದ್ರೆ? ನಿಮ್ಮ ಹರ್ಯಂಕ ಓಕೆ ಹರ್ಯಂಕ ಡೈನಾಸ್ಟಿ ಇರಬಹುದು. ಇದೇ ಮುಂದೆ ಹರ್ಯಂಕ ಯಾವ್ದು ಕಾರಣ ಆಗುತ್ತೆ? ಶಿಶುನಾಗ, ರೈಟ್? ಶಿಶುನಾಗ ಡೈನಾಸ್ಟಿ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಈ ಶಿಶುನಾಗ ಡೈನಾಸ್ಟಿ ಯಾವ್ದು ಕಾರಣ ಆಗುತ್ತೆ ಹಾಗಿದ್ರೆ? ಯಾವ್ದು ಕಾರಣ ಆಗುತ್ತೆ? ನಂದ ಡೈನಾಸ್ಟಿ. ಯಾವ್ದಕ್ಕಪ್ಪ? ನಂದ ಡೈನಾಸ್ಟಿಗೆ ಕಾರಣ ಆಗುತ್ತೆ. ನೋಡಿ ಹಾಗಿದ್ರೆ ಯಾವಾಗ ಈ ನಂದ ಡೈನಾಸ್ಟಿ ಇದೆ ಅಲ್ವಾ, ನಾವು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ಬಿಡ್ತೀವಿ ಅಂತ ಅಂದಾಗ, ಎಸ್ ನಮ್ಮ ಆಚಾರ್ಯ ಯಾರು? ನಮ್ಮ ಕೌಟಿಲ್ಯ, ರೈಟ್? ಅವರ ಒಂದು ಪ್ರೇರಣೆಯಿಂದ ಇಲ್ಲಿ ಏನ್ ಶುರುವಾಗುತ್ತೆ? ರೈಸ್ ಆಫ್ ಏನು? ಮೌರ್ಯ. ಓಕೆ, ರೈಸ್ ಆಫ್ ಮೌರ್ಯಾಸ್ ಆಗುತ್ತೆ. ಹಾಗೆ ರೈಸ್ ಆಫ್ ಮೌರ್ಯಾಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಕೇಳ್ತಾನೆ ಅಂದ್ರೆ, ಅಗೇನ್ ನಾ ಹೇಳೋದು ಒಂದೇ, ದೇ ವಿಲ್ ಆಸ್ಕ್ ಯು ಆರ್ಟ್ ಅಂಡ್ ಕಲ್ಚರ್. ಸೊ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಹಾಗಿದ್ರೆ, ಅದರ ಒಂದು ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸು ತುಂಬಾ ಇದೆ. ಜೊತೆಗೆ ನಮ್ಮ ದಿ ಅಶೋಕ ಏನಿದ್ದಾರೆ, ಅಶೋಕ ಬಗ್ಗೆ ಕೇಳ್ತಾರೆ. ಅಶೋಕದ ಸ್ಪೆಷಲಿ ಆತರ ಧಮ್ಮ ಪಾಲಿಸಿ ಅಂತ ಇದೆ. ಸೊ ಧಮ್ಮ ಪಾಲಿಸಿ ಬಗ್ಗೆ ಕ್ವೆಶನ್ ಕೇಳ್ತಕ್ಕಂಥ ಚಾನ್ಸು ತುಂಬಾ ಇದೆ. ಸೊ ಹಾಗಾದ್ರೆ ಅಶೋಕಾಸ್ ಧಮ್ಮ ಪಾಲಿಸಿ ಏನ್ ಹೇಳುತ್ತೆ ಅದ್ರ ಬಗ್ಗೆ ಕೂಡ ಕ್ವೆಶನ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಪಾಸಿಬಿಲಿಟಿ ಇದೆ. ಇನ್ನೊಂದು ಇಂಪಾರ್ಟೆಂಟು ಇವರಲ್ಲಿ ಮತ್ತೇನ್ ಕ್ವೆಶನ್ ಕೇಳ್ಬೋದು ಅಂದ್ರೆ, ದ ಮೇಜರ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ. ಅಶೋಕನ ಯಾವ್ಯಾವ ಓಕೆ ಇನ್ಸ್ಕ್ರಿಪ್ಷನ್ಸ್ ಇದೆ ಅದನ್ನು ಕೂಡ ಕೇಳ್ಬೋದು ಅವನು. ಯಾವ ಇನ್ಸ್ಕ್ರಿಪ್ಷನ್ ಯಾವ ಭಾಷೆಯಲ್ಲಿದೆ, ಎಲ್ಲಿದೆ ಅದನ್ನು ಕೂಡ ಕೇಳ್ತಾನೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇದೇ ಮೌರ್ಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ಕೇಳ್ಬೋದಪ್ಪ ಅಂದ್ರೆ, ಕೆಲವೊಂದು ಟರ್ಮಿನಾಲಜೀಸ್. ನೋಡಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಅಂದ್ರೆ ನಿಮಗೆ ಪ್ಲೇಸ್ ಮತ್ತು ಟರ್ಮಿನಾಲಜೀಸ್ ಅನ್ನ ಜಾಸ್ತಿ ಕೇಳ್ತಾನೆ. ಸೊ ಟರ್ಮಿನಾಲಜೀಸ್ ಅಂದ್ರೆ ಏನ್ ಸರ್ ಆಗಿದ್ರೆ, ಪಟ್ಟಿವೇದಿಕ ಅಂದ್ರೆ ಏನು, ಪುಲೀಸನಿ ಅಂದ್ರೆ ಏನು, ಮಹಾಮತ್ಯಾಸ್ ಅಂದ್ರೆ ಏನು, ಮತ್ಯಾಸ್ ಅಂದ್ರೆ ಅಮತ್ಯಾಸ್ ಅಂದ್ರೆ ಏನು, ಸೊ ರೈಟ್. ಸೊ ಹೀಗೆ ಬುಧ ಪುರುಷ ಅಂದ್ರೆ ಏನು, ಸೊ ಹೀಗೆ ತುಂಬಾ ಓಕೆ ಏನಿದಾವೆ ಅಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಇದೆ. ಅವು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಂದ್ರೆ ನೀವು ಯಾವುದೇ ತಗೊಳ್ಳಿ ಹೆಂಗ್ ಓದ್ಬೇಕು ಅನ್ನೋದು ಅಪ್ರೋಚ್. ಮೌರ್ಯ ಅಂದ್ರೆ ಇದೆಲ್ಲ ನಿಮ್ ತಲೆಯಲ್ಲಿ ಇರ್ಬೇಕು ಅಂತ. ಕ್ಲಿಯರ್? ಇದಾದ ನಂತರ ಸೊ ಮೌರ್ಯರ ಆದ ನಂತರ ಇಲ್ಲಿ ಸ್ವಲ್ಪ ರೈಟ್ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿ ಅಗೇನ್ ಒಬ್ಬ ಪ್ರಾಪರ್ ರಾಜ ಇಲ್ದಂಗ ಆಗುತ್ತೆ. ಹಾಗಾಗಿ ಇಲ್ಲಿ ಫಾರಿನ್ ಇನ್ವೇಷನ್ ಆಗುತ್ತೆ. ರೈಟ್? ಏನಾಗುತ್ತೆ ಇಲ್ಲಿ? ಫಾರಿನ್ ಇನ್ವೇಷನ್ ಆಗುತ್ತೆ. ಹಾಗಾದ್ರೆ ಫಾರಿನ್ ಇನ್ವೇಷನ್ ಅಲ್ಲಿ ಇಂಪಾರ್ಟೆಂಟ್ ಯಾರಿದ್ದಾರೆ? ನಮ್ಮ ಇಂಡೋ ಗ್ರೀಕರ್ ಇರ್ಬೋದು, ರೈಟ್? ಇಂಡೋ ಗ್ರೀಕ್ಸು, ಅಥವಾ ನಮ್ಮ ಯಾರು ಪಾರ್ಥೇನಿಯನ್ಸ್ ಇರ್ಬೋದು, ಅಥವಾ ನಮ್ಮ ಸಖಾಸ್ ಇರ್ಬೋದು, ರೈಟ್? ಅಥವಾ ನಮ್ಮ ಯಾರು ನಮ್ಮ ಕುಶಾಣಸ್, ನಮ್ಮ ಕುಶಾಣರು ಇರಬಹುದು, ರೈಟ್? ಹಾಗಿದ್ರೆ ಇವರಲ್ಲಿ ಪರ್ಟಿಕ್ಯುಲರ್ಲಿ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾರು ಅಂತಂದ್ರೆ ನಮ್ಮ ಕುಶಾಣಾಸ್. ಓಕೆ, ಇದು ಕುಶಾಣಾಸ್ ಟೈಮ್ ಅಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗಾಂಧಾರ ಇದೆ, ರೈಟ್? ಸೊ ಗಾಂಧಾರ ಇರ್ಬೋದು, ಪ್ಲಸ್ ಮಥುರಾ ಅಂತ ಹೇಳಿ ಬರುತ್ತೆ, ಪ್ಲಸ್ ಅಮರಾವತಿ ಸ್ಕಲ್ಪ್ಚರು. ಅಮರಾವತಿ ಸ್ಕಲ್ಪ್ಚರು ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಕ್ಕಂಥ ಚಾನ್ಸು ತುಂಬಾ ಇದೆ. ಹಾಗಾದ್ರೆ ಗಾಂಧಾರ ಏನ್ ಹೇಳುತ್ತೆ, ಅದರ ಕ್ಯಾರೆಕ್ಟರ್ ಏನಿದೆ, ರೈಟ್? ಸೊ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಕ್ಕಂಥ ಕ್ವೆಶನ್ ಓಕೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಚಾನ್ಸು ತುಂಬಾ ಇದೆ ಅನ್ನೋದು ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಹಾಗಾದ್ರೆ ಈ ತರ ಕ್ವೆಶನ್ಸ್ ಅನ್ನ ಎಲ್ಲಿ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ಈ ಪೋಸ್ಟ್ ಮೌರ್ಯನ್ ಪೀರಿಯಡ್ ಡೈರೆಕ್ಟ್ಲಿ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ರೈಸ್ ಆಫ್ ನಮ್ಮ ಗುಪ್ತಾಸ್. ಓಕೆ, ಗುಪ್ತರ. ಓಕೆ, ರೈಸ್ ಆಫ್ ಗುಪ್ತರ ಒಂದು ರೈಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಈ ಗುಪ್ತರಲ್ಲಿ ಇಂಪಾರ್ಟೆಂಟ್ ಏನು ಓದ್ಬೇಕಾಗಿದೆ? ಸೇಮ್ ನಾನು ಹೇಳ್ತೀನಲ್ವಾ, ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಪ್ಲಸ್ ನಾನು ಹೇಳಿದೆ ಮತ್ತೇನ್ ಕೇಳ್ಬೋದು, ಆರ್ಕಿಟೆಕ್ಚರ್ ಕೇಳ್ಬೋದ್ರಪ್ಪ. ಓಕೆ, ಸ್ಪೆಷಲಿ ಆರ್ಕಿಟೆಕ್ಚರ್ ಅಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಕೇಳ್ಬೋದು ಅವನು, ಸ್ಪೆಷಲಿ ಟೆಂಪಲ್ ಆರ್ಕಿಟೆಕ್ಚರ್ ಏನ್ ಕೇಳ್ಬೋದು ಹಾಗಿದ್ರೆ ಅವನು ಎಕ್ಸಾಮ್ ಅಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಕ್ವೆಶನ್ ಅನ್ನ ಕೇಳ್ತಕ್ಕಂಥ ಚಾನ್ಸು ಜಾಸ್ತಿ ಇದೆ. ಹಾಗಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ
ಓಕೆ, ಈ ಟೆಂಪಲ್ ಆರ್ಕಿಟೆಕ್ಚರ್ ಅನ್ನ ರೈಟ್ ಹೇಳ್ಬೇಕು ಅಂದ್ರೆ ಫಾದರ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಯಾರಂತ ಕೇಳಿದ್ರೆ ಯಾರು ಯಾರು ಗುಪ್ತರು ಅಂತ ಗೊತ್ತಿರಬೇಕು. ಹಾಗೆ ಟೆಂಪಲ್ ಆರ್ಕಿಟೆಕ್ಚರ್ ನಲ್ಲಿ ಯಾವ್ಯಾವ ವಿಧಗಳಿದಾವೆ ಅಂತ ಅಂದ್ರೆ ನಿಮಗೆ ಗೊತ್ತಿರಬೇಕು. ಯಾವ್ದಾವ್ದು ಹಾಗಿದ್ರೆ ನಗರ, ಓಕೆ ನಗರ ಸ್ಟೈಲ್ ಇದೆ. ಓಕೆ ನೆಕ್ಸ್ಟ್ ಯು ಕ್ಯಾನ್ ಸೇ ಡ್ರಾವಿಡನ್ ಸ್ಟೈಲ್ ಇದೆ, ಗೊತ್ತಿರಬೇಕು. ಡ್ರಾವಿಡನ್ ಸ್ಟೈಲು ಯಾವ ತರ ಹೆಂಗ್ ಡೆವಲಪ್ ಆಯ್ತು, ಯಾರು ಡೆವಲಪ್ ಮಾಡಿದ್ರು, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೋಡೋಣ ಮತ್ತೆ ಕ್ಲಾಸ್ ಅಲ್ಲಿ. ಆಮೇಲೆ ಇನ್ನೊಂದು ವೇಸರ ಇದೆ, ರೈಟ್ ವೇಸರ ಸ್ಟೈಲ್ ಇದೆ. ಇದು ಮೇಜರ್ಲಿ ಏನಿದಾವೆ, ಅಥವಾ ಇನ್ನೊಂದು ಹೊಯ್ಸಳ ಕೂಡ ಹೇಳ್ತೀವಿ ಅದಕ್ಕೆ. ಸೊ ಹೀಗೆ ಬೇರೆ ಬೇರೆ ಏನಿದಾವೆ ಇಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಇದೆ. ಅದೊಂದು ಏನ್ ಕೇಳ್ಬೋದು ನಾವು ಎಕ್ಸಾಮ್ ಅಲ್ಲಿ, ರೈಟ್ ಒಂದು ಟೆಂಪಲ್ ನ ಯಾವುದು ನಮ್ಮ ವಾಟ್ ಯು ಸೇ ದಟ್ ಗರ್ಭಗೃಹ ಅಂದ್ರೆ ಏನು, ಮಂಟಪ ಅಂದ್ರೆ ಏನು, ಶಿಖರ ಅಂದ್ರೆ ಏನು, ವಾಹನ ಅಂದ್ರೆ ಏನು. ಓಕೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಇದೆ ಅಲ್ಲಿ, ಅವುಗಳನ್ನ ಕೇಳ್ತಕ್ಕಂಥ ಚಾನ್ಸ್. ಮತ್ತೆ ಇವರ ಓಕೆ ಇವುಗಳ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳೋದು ನಮ್ಗೆ ಇಂಪಾರ್ಟೆಂಟ್ ಆಗ್ತದ. ನೋಡಿ ಹಾಗಿದ್ರೆ ಮತ್ತೆ ಈ ರೈಸ್ ಆಫ್ ಗುಪ್ತಾಸ್ ಅಲ್ಲಿ ಮತ್ತೇನ್ ಗೊತ್ತಿರಬೇಕು, ನಾನು ಹೇಳಿದ್ದೆ ನಿಮಗೆ ಲಿಟರರಿ ವರ್ಕ್ಸ್, ಯಾರು ಯಾವ ಬುಕ್ ಅನ್ನ ಬರೆದಿದ್ದಾರೆ, ಲಿಟರರಿ ವರ್ಕ್ಸ್ ಮತ್ಲಬ್ ಅಥವಾ ಅಲ್ಲಿ ಏನಾದ್ರೂ ಇನ್ಸ್ಕ್ರಿಪ್ಷನ್ಸ್ ಇದ್ರೆ, ಓಕೆ ಯಾವ್ದಾದ್ರು ಓಕೆ ಶಾಸನಗಳಿದ್ರೆ ಆ ಇನ್ಸ್ಕ್ರಿಪ್ಷನ್ ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಮತ್ತೇನ್ ಕೇಳ್ಬೋದು ಸರ್ ಆಗಿದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಯಾರಾದ್ರೂ ಫಾರಿನ್ ಟ್ರಾವೆಲರ್ಸ್ ಇದ್ರೆ, ಓಕೆ ಇರ್ತಾರೆ ಫಾರಿನ್ ಟ್ರಾವೆಲರ್ಸ್, ಅವರಿದ್ರು ಕೂಡ ನಿಮ್ಮ ಎಕ್ಸಾಮ್ಗೆ ಅದು ಇಂಪಾರ್ಟೆಂಟ್ ಆಗ್ತದ, ರೈಟ್. ಸೊ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇವ್ರ ಕಾಲದಲ್ಲಿ ಏನ್ ಜಾಸ್ತಿ ಇತ್ತು ಅಂದ್ರೆ ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್. ಏನ್ ಜಾಸ್ತಿ ಇತ್ತು ಇಲ್ಲಿ, ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್. ಯಾರ ಕಾಲದಲ್ಲಿ, ನಮ್ಮ ಗುಪ್ತರ ಕಾಲದಲ್ಲಿ. ಸರ್ ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ ರಾಜ ಕೆಲವೊಂದು ಸಿಸ್ಟಮ್ ಇತ್ತು ಇಲ್ಲಿ, ಬ್ರಹ್ಮದೇಯ, ಭೂದಾನ, ರೈಟ್ ರೈಟ್ ಈ ತರ ಬೇರೆ ಬೇರೆ ಸಿಸ್ಟಮ್ ಇತ್ತು. ಅದ್ರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಇವರು ಲ್ಯಾಂಡ್ ಅನ್ನ ಕೊಡ್ತಾ ಇದ್ರು, ರೈಟ್. ಇವ್ರು ಏನ್ ಮಾಡ್ತಾ ಇದ್ರಪ್ಪ ಹಾಗಿದ್ರೆ ಲ್ಯಾಂಡ್ ಅನ್ನ ಕೊಡ್ತಾ ಇದ್ರು. ಹಾಗೆ ನೋಡಿ ಈಗ ಲ್ಯಾಂಡ್ ತಗೊಂಡವನು, ಈಗ ನನ್ನ ಹತ್ರ ಲ್ಯಾಂಡ್ ಇದೆ, 10 ಎಕರೆ ಇತ್ತು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿನಗೊಂದು ಎಕರೆ, ನಿಮಗೊಂದು ಎಕರೆ, ಮತ್ತೊಬ್ರಿಗೊಂದು ಎಕರೆ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಮೊದ್ಲು ನನ್ನ ಹೊಲ ಬಂದು ಕೆಲಸ ಮಾಡ್ತಾ ಇದ್ದೆ, ಬಟ್ ಇವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನನ್ನ ಪವರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ದ ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್ ಇಂಡಿಯಾದಲ್ಲಿ ಏನ್ ಶುರು ಮಾಡುತ್ತೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್. ಏನಾಗುತ್ತೆ, ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸೇಷನ್ ಅನ್ನೋದು ಶುರುವಾಗುತ್ತೆ. ಯಾವಾಗ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಆಗುತ್ತಲ್ವಾ, ಹಾಗಿದ್ರೆ ರಾಜನ ಪವರ್ ಏನಾಯ್ತು, ಕಡಿಮೆ ಆಯ್ತು. ಅವಾಗ ರೈಸ್ ಆಫ್ ಯಾರು, ಫ್ಯೂಡಲ್ಸ್, ಜಮೀನ್ದಾರರ ಶುರುವಾಗುತ್ತೆ. ರೈಸ್ ಆಫ್ ಫ್ಯೂಡಲ್ಸ್. ಈ ರೈಸ್ ಆಫ್ ಫ್ಯೂಡಲ್ಸೇ ಯಾರು ಅಂತ ಕರಿಬಹುದು ಅಂದ್ರೆ ನಾನಿಲ್ಲಿ ರಜಪೂತಾಸ್. ಯಾರಪ್ಪ ಆಗಿದ್ರೆ ರಜಪೂತಾಸ್. ನೋಡಿ ಈ ರಜಪೂತ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೊಂದಾಣಿಕೆ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮತ್ತೆ ಏನಾಗುತ್ತೆ ನಮ್ಮ ಹಿಸ್ಟ್ರಿಯಲ್ಲಿ, ಮತ್ತೇನಾಗತ್ತೆ ಈಗ, ಓಕೆ ಮತ್ತೇನಾಗುತ್ತೆ ಹಾಗಿದ್ರೆ, ಸಾರಿ ಒಂದೇ ನಿಮಿಷ. ಓಕೆ ನೋಡಿ ಹಾಗಿದ್ರೆ ಈ ರಜಪೂತಾನ್ಸ್ ಇದೆ ಅಲ್ವಾ, ಓಕೆ ಈ ರಜಪೂತಾನ್ಸ್ ಇದೆ ಅಲ್ವಾ, ಹಾಗಿದ್ರೆ ಇವರಲ್ಲಿ ಬಿಕಾಸ್ ಆಫ್ ಏನಿತ್ತು, ಲ್ಯಾಕ್ ಆಫ್ ಏನು, ಯೂನಿಟಿ. ಓಕೆ ಇವರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಏನಿರ್ಲಿಲ್ಲ, ಸಾಮರಸ್ಯ ಇರ್ಲಿಲ್ಲ, ಯೂನಿಟಿ ಇರ್ಲಿಲ್ಲ. ಹಾಗಿದ್ರೆ ಯಾವಾಗ ಯೂನಿಟಿ ಇಲ್ಲ ಅಂದ್ರೆ ಬೇರೆಯವರು ನಿಮ್ಮನ್ನ ಈಸಿಲಿ ಸೋಲಿಸ್ಬಿಡ್ತಾರಲ್ವಾ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಫಾರಿನ್ ಅಟ್ಯಾಕ್ಸ್ ಆಗ್ತವೆ, ಅಥವಾ ಅದನ್ನ ನಾವು ಫಾರಿನ್ ಇನ್ವೇಷನ್ಸ್, ದಾಳಿ ಆಗ್ತದ. ಈ ಫಾರಿನ್ ಇನ್ವೇಷನ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಏನಲ್ಲ ಅವನು, ಬಟ್ ಸೊ ಗೊತ್ತಿರಬೇಕು ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಗೋರಿ. ಹಾಗಾದ್ರೆ ಈ ಮೊಹಮ್ಮದ್ ಗೋರಿ ಯಾರಿಗೆ ಮತ್ತೆ ಕಾರಣ ಆಗ್ತಾನೆ, ಇವನು ಮೊಹಮ್ಮದ್ ಯಾರಿಗೆ, ಗಜ್ನಿ, ರೈಟ್ ಮೊಹಮ್ಮದ್ ಗಜ್ನಿ. ಹಾಗಾದ್ರೆ ಈ ಮೊಹಮ್ಮದ್ ಗಜ್ನಿನೇ ಮುಂದೆ ಯಾವುದು ಕಾರಣ ಆಗ್ತದ, ಕಾರಣ ಆಗ್ತಾರೆ ಇವರು, ರೈಸ್ ಆಫ್ ಡೆಲ್ಲಿ ಸಲ್ತನೇಟ್ಸ್. ಓಕೆ ಯಾರಿಗೆ ಕಾರಣ ಆಗ್ತಾನೆ ಹಾಗಿದ್ರೆ ಇವನು, ರೈಸ್ ಆಫ್ ಡೆಲ್ಲಿ ಸಲ್ತನೇಟ್ಸ್ ಗೆ ಕಾರಣ ಆಗ್ತಾನೆ. ನಿಮಗೆ ಗೊತ್ತಿರಬೇಕು. ಓಕೆ ಬ್ಯಾಟಲ್ ಆಫ್ ಏನೋ ತರಾಯಿ, ಓಕೆ ತರಾಯಿ 1 ತರಾಯಿ 2, ರೈಟ್.
ಸೊ ಈ ತರ ಬೇರೆ ಬೇರೆ ಬ್ಯಾಟಲ್ಸ್ ನಿಮ್ಗೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರ್ಬೇಕು ನೋಡಿ. ಹಾಗಿದ್ರೆ ಡೆಲ್ಲಿ ಸುಲ್ತಾನ್ಸ್ ಆಯ್ತು. ಹಾಗಿದ್ರೆ ಫೈನಲಿ ಡೆಲ್ಲಿ ಸುಲ್ತಾನ್ಸ್ ನಿಮಗೆ ಗೊತ್ತಿರಬೇಕು ಯಾರು, ಲೋಧಿ ಡೈನಾಸ್ಟಿ, ರೈಟ್. ಮತ್ತೆ ಕೆಲವೊಬ್ರು ಸೇರ್ಕೊಂಡು ಏನ್ ಓಕೆ ಲೋಧಿ ಡೈನಾಸ್ಟಿ ಕೆಲವೊಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಹಾಗಿದ್ರೆ ಯಾರನ್ನ, ಬಾಬರನ್ನ ಕರೀತಾರೆ. ದಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಹಾಗಿದ್ರೆ ಇದೇ ಮುಂದೆ ಅಥವಾ ಹೆಂಗ್ ಬರ್ದ್ಬಿಡ್ತೀನಿ ನಾನು, ಡಿಕ್ಲೈನ್ ಆಫ್ ಏನೋ, ಡಿಕ್ಲೈನ್ ಆಫ್ ಡೆಲ್ಲಿ ಸಲ್ತನೇಟ್ಸ್. ಅಗೇನ್ ಸೇಮ್ ಅವರವರಲ್ಲಿ ಮತ್ತೇನಿಲ್ಲ ಯುನಿಟಿ ಇಲ್ದಕ್ಕೆ. ಓಕೆ ಡಿಕ್ಲೈನ್ ಆಫ್ ಡೆಲ್ಲಿ ಸಲ್ತನೇಟ್ಸ್ ಯಾವ್ದು ಕಾರಣ ಆಗುತ್ತೆ, ರೈಸ್ ಆಫ್ ಮುಗಲ್ಸ್. ಯಾವ್ದು ಕಾರಣ ಆಗುತ್ತೆ ಇಲ್ಲಿ, ರೈಸ್ ಆಫ್ ಮೊಘಲರಿಗೆ ಕಾರಣ ಆಗುತ್ತೆ. ಅಗೇನ್ ಮತ್ತೆ ಬರೋ ಕ್ಲಾಸಲ್ಲಿ ನಾವು ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜಸ್ಟ್ ಇವನ್ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ, ಹೌ ಟು ಅಪ್ರೋಚ್ ಏನನ್ನ ಇಂಡಿಯನ್ ಹಿಸ್ಟ್ರಿ. ನೋಡಿ ಇದರಲ್ಲಿ ತುಂಬಾ ಇದಾರೆ. ಅಗೇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮೊಘಲರ ಬಗ್ಗೆ ಸರಿ ಏನ್ ಓದ್ಬೇಕು ಅಂತ ನಾನು ಹೇಳಿದ್ನಲ್ವಾ, ಏನೋ ಸೇಮ್ ಆರ್ಟ್ ಅಂಡ್ ಕಲ್ಚರ್, ರೈಟ್. ಏನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಓದ್ಬೇಕು. ಮತ್ಲಬ್ ಅಲ್ಲಿ ಏನೇನ್ ಬರುತ್ತೆ, ಲಿಟರರಿ ವರ್ಕ್ಸ್ ಇರ್ಬೋದು, ಯಾವ್ದಾದ್ರು ಬಿಲ್ಡಿಂಗ್ ಅನ್ನ ಕಟ್ಟಿದಾರ ಅದನ್ನ ಬಗ್ಗೆ ಕೇಳ್ಬೋದು, ಯಾರಾದ್ರೂ ಮತ್ತೇನು ಪೇಂಟಿಂಗ್ಸ್ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ. ಗೆಟಿಂಗ್ ಮೈ ಪಾಯಿಂಟ್. ಸೊ ಈ ತರ ಓಕೆ ಆರ್ಟ್ ಅಂಡ್ ಕಲ್ಚರ್ ಮೇಲೆ, ಆಮೇಲೆ ಸ್ಪೆಷಲಿ ಇಲ್ಲಿ ಓಕೆ ಪಿತ್ರಾದೂರ ಅಂದ್ರೆ ಏನು, ಆರ್ಬಸ್ಕ್ಯೂ ಟೆಕ್ನಿಕ್ ಅಂದ್ರೆ ಏನು, ಓಕೆ ಅಥವಾ ಚಾರ್ ಬಾಗ್ ಸ್ಟೈಲ್ ಸಿಸ್ಟಮ್ ಅಂದ್ರೆ ಏನು, ರೈಟ್. ಸೊ ಹೀಗೆ ಇವರ ಒಂದು ಓಕೆ ಡಬಲ್ ಡೋಮ್ ಯಾವ ತರ ಇತ್ತು ಅಥವಾ ಮೊದಲು ಹೆಂಗಿತ್ತು, ಹೀಗೆ ಅಂದ್ರೆ ಇವರ ಒಂದು ಆರ್ಕಿಟೆಕ್ಚರ್ ಸ್ಟೈಲ್ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ. ಹಾಗಿದ್ರೆ ಇಲ್ಲಿಂದ ನಿಮ್ಮ ರಿಯಲ್ ಇಂಡಿಯನ್ ಹಿಸ್ಟ್ರಿ ಮತ್ಲಬ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಮೊಘಲರಲ್ಲಿ, ರೈಟ್, ಈ ಮೊಘಲರಲ್ಲಿ ರೈಟ್ ನಮಗೆ ಗೊತ್ತಿರೋ ಹಾಗೆ ರೈಟ್ ಕೊನೆಯ ಮುಖ್ಯವಾದ ದೊರೆ ಯಾರಪ್ಪ ಅಂತ ಅಂದ್ರೆ ಇಲ್ಲಿ ನೋಡಿ ರೈಸ್ ಆಫ್ ಮೊಘಲ್ ಇದೆ. ಅವರ ಮೊಘಲರ ಆದ ನಂತರ ಫೈನಲ್ ಆಗಿ ಕೆಲವೊಂದು ಪಾಲಿಸಿ ಅಥವಾ ಯಾರೋ ನಮ್ಮ ಯಾರು ಔರಂಗಜೇಬ, ರೈಟ್. ಯಾರಪ್ಪ ಹಾಗಿದ್ರೆ ಔರಂಗಜೇಬ್ ನೋಡಿ. ಹಾಗಿದ್ರೆ ಈತ ರೈಟ್ ಈತನ ಕೆಲವೊಂದು ಪಾಲಿಸೀಸ್ ಏನಾಗಿದ್ರೆ ಈತನ ಕೆಲವೊಂದು ಪಾಲಿಸೀಸ್ಗಳು ರೈಟ್ ಏನ್ ಮಾಡ್ತವೆ ಹಾಗಿದ್ರೆ ಏನ್ ಮಾಡ್ತವೆ, ರೈಟ್ ಈತನ ಡಿಕ್ಲೈನಿಂಗ್ ಕಾರಣ ಆಗ್ತವೆ. ಯಾವ್ದು ಕಾರಣ ಆಗ್ತವೆ ಅವನಿಗೆ, ಈತನ ಡಿಕ್ಲೈನಿಂಗ್ ಕಾರಣ ಆಗ್ತವೆ. ಹಾಗಿದ್ರೆ ನೋಡಿ ಯಾವಾಗ ಡಿಕ್ಲೈನ್ ಆಗುತ್ತೆ ಅಥವಾ ಆಫ್ಟರ್ ಡೆತ್ ಆಫ್ ಔರಂಗಜೇಬ್ ಅರೌಂಡ್ 707 AD. ದಿಸ್ ಇಸ್ ಅಗೈನ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಕರಿತೀನಿ ನೋಡಿ. ಯಾಕೆ ಅಂತ ಅಂದ್ರೆ ಯಾವಾಗ ಅಗೇನ್ ಮನೆಯಲ್ಲಿ ಒಬ್ಬ ಓಕೆ ನಿಮ್ಮ ಮನೆಯಲ್ಲಿ ಒಬ್ಬ ಹಿರಿ ಮನುಷ್ಯನೇ ಇಲ್ಲ ಅಂದಾಗ ಆ ಮನೆಯಲ್ಲಿ ಎಲ್ರು ಏನ್ ಮಾಡಕ್ ಶುರು ಮಾಡ್ತಾರೆ, ನಾನು ಅದೇನು ಹಿರಿತನ ಮಾಡೋನೆ, ನಾನು ಹಿರಿತನ ಮಾಡೋನೆ ಅಂದ್ಕೊಂಡು ಫೈನಲಿ ಆ ಮನೆ ಏನಾಗ್ತದ ಹಾಳಾಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಸೆಂಟ್ರಲ್ ಲೀಡರ್ ಇಲ್ದಂಗಾಯ್ತು. ಹಾಗಾಗಿ ಇಲ್ಲಿ ಎರಡು ಘಟನೆಗಳು ನಡೀತದ. ಯಾವಾಗ ಯಾರಾದ ನಂತರ ಅದು ಆಕ್ಚುಲಿ ಡೆತ್ ಆಫ್ ಯಾರು, ಔರಂಗಜೇಬ್. ಸೊ ಒಂದು ಇಂಪಾರ್ಟೆಂಟ್ ಘಟನೆ ಏನಪ್ಪಾ ಅಂದ್ರೆ ರೈಸ್ ಆಫ್ ಅಟೋನಮಸ್ ಸ್ಟೇಟ್ಸ್. ಸರ್ ಅಟೋನಮಸ್ ಸ್ಟೇಟ್ಸ್ ಅಂದ್ರೆ ಏನು, ಮೊದ್ಲು ಇವರೆಲ್ಲ ಏನಾಗಿದ್ರು ಆ ಒಂದು ಔರಂಗಜೇಬನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಇವಾಗ ಔರಂಗಜೇಬು ಸತ್ತ, ಹಾಗೆ ಆಟೋಮೆಟಿಕ್ಲಿ ಇವ್ರು ಏನಂದ್ರ ನಾವೇ ರಾಜರು ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ರು. ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಏನಂದ್ರೆ ರೈಸ್ ಆಫ್ ಓಕೆ ಏನಂತ ತಗೊಳ್ಳೋಣ, ಫಾರಿನ್ ಪವರ್ಸ್ ಅಥವಾ ಸ್ಪೆಷಲಿ ಯುರೋಪಿಯನ್ ಪವರ್ಸ್ ಅಂತ ತಗೊಳ್ಳೋಣ. ಓಕೆ ಇಲ್ಲಿ ಎರಡು ಇಂಪಾರ್ಟೆಂಟ್ ಘಟನೆಗಳು ಆಗಿದೆ. ಒಂದು ರೈಸ್ ಆಫ್ ಆಟೋನಮಸ್ ಸ್ಟೇಟ್ಸ್, ಇನ್ನೊಂದು ರೈಸ್ ಆಫ್ ಯುರೋಪಿಯನ್ ಪವರ್ಸ್ ಅಂತ ಹೇಳಿ ನೋಡಿ. ಹಾಗಿದ್ರೆ ಸೊ ಇಷ್ಟೊಂದು ಯಾವ್ದ್ಯಾವ್ದು ಇಲ್ಲಿ ಅನ್ನೋದಾದ್ರೆ ನೋಡಿ, ಯಾವ್ದ್ಯಾವ್ದು ಅನ್ನೋದಾದ್ರೆ ನೋಡಿ ದ ರೈಸ್ ಆಫ್ ಆಟೋನಮಸ್ ಸ್ಟೇಟ್ಸ್ ನ ಕೆಲವೊಂದು ಎಕ್ಸಾಂಪಲ್ ನಾ ಇಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಮೇ ಬಿ ಐ ಕ್ಯಾನ್ ಟೆಲ್ ಯು ಓಕೆ ರೈಸ್ ಆಫ್ ಏನ್ ತಗೊಳ್ಳೋಣ, ಜಾಟರ ರೈಸು. ಹಾಗೆ ಜಾಟ್ರು ಕೂಡ ಅರ್ಲಿಯರು ಇವರ ಒಂದು ಅಧೀನದಲ್ಲಿದ್ರು. ಇವಾಗ ಜಾಟ್ರು ಕೂಡ ತಾವು ಸ್ವತಂತ್ರವನ್ನ ಓಕೆ ಘೋಷಣೆ ಮಾಡ್ಕೊಳ್ತಾರೆ. ಚೂರಾಮನ್ ಇರ್ಬೋದು, ಬಾದನ್ ಸಿಂಗ್ ಇರ್ಬೋದು. ಸೊ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಓಕೆ ಸ್ವತಂತ್ರವನ್ನ ಘೋಷಣೆ ಮಾಡ್ತಾರೆ. ಸರ್ ಅಷ್ಟೇ ಅಲ್ದೇನೆ ಇಲ್ಲಿ ಮತ್ತೆ ರೈಸ್ ಆಫ್ ಮರಾಠಾಸ್. ಓಕೆ ಯಾರಪ್ಪ ಆಗಿದ್ರೆ ರೈಸ್ ಆಫ್ ಮರಾಠಾಸ್. ಸೊ ಮರಾಠರು ಕೂಡ ಇಲ್ಲಿ ರೈಸ್ ಆಗ್ತಾರೆ. ಹಾಗೆ ಮರಾಠರಸು ಅಂತ ಬಂದಾಗ ನಿಮಗೆ ಬ್ಯಾಟಲ್ ಆಫ್ ಅದು ಆಂಗ್ಲೋ ಮರಾಠ ಬ್ಯಾಟಲ್ ಗೊತ್ತಿರಬೇಕು. 1775 ಇಂದ 1782 ಒಂದನೇದಾಗ್ತದ, 1882 ಇಂದ 1885 ಎರಡನೇದಾಗ್ತದ. ಸೊ ಮೂರನೇದ್ದು 1817 ಇಂದ
1818 ಆಗುತ್ತೆ. ಆಮೇಲೆ ಜೊತೆಗೆ ಇವರ ಫೇಟ್, ಓಕೆ, ಇವರ ಹಣೆ ಬರ ನಿರ್ಧಾರ ಆಗಿದ್ದೆ 3ನೇ ಪಾಣಿಪಟ್ ಬ್ಯಾಟಲ್ ಅಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಬಾಬರ್ ಬಂದಾಗ ಫಸ್ಟ್ ಪಾಣಿಪಟ್ ಇದೆ, ಆಮೇಲೆ ಅಕ್ಬರ್ ಟೈಮಲ್ಲಿ ಸೆಕೆಂಡ್ ಪಾಣಿಪಟ್ ಆಗಿದೆ. ಬಟ್ ಇಲ್ಲಿ ಫೈನಲಿ ಏನಾಗುತ್ತೆ ಹಾಗಿದ್ರೆ ಯಾರ್ದು ಈ ಮರಾಠರ ಒಂದು ಪವರ್ದು ಎಲ್ಲಿ ಡೆಮಿನಿಶ್ ಆಗ್ಬಿಡುತ್ತೆ ಅಂತಂದಾಗ 3ನೇ ಪಾಣಿಪತ್ತಲ್ಲಿ. ಅರ್ಥ ಆಯ್ತಾ? ಆದ್ರೂ ಕೂಡ ಅವ್ರು ಹಂಗು ಹಿಂಗು ಮಾಡ್ಕಂತ ಅವ್ರವ್ರ ಮಧ್ಯೆನೆ ಏನು ನಾ ರಾಜ ಆಗ್ಬೇಕು, ನಾ ರಾಜ ಆಗ್ಬೇಕು, ನಾ ರಾಜ ಆಗ್ಬೇಕು, ನಾನ್ ರಾಜ ಆಗ್ಬೇಕು. ಹಾಗೆ ಟೋಟಲಿ ಏನಾಗುತ್ತೆ ಮರಾಠ ಪವರು 1817-18ರಲ್ಲಿ ಮುಗಿದು ಹೋಗುತ್ತೆ. ಓಕೆ, ಸೊ ಹಾಗಾಗಿ ಇದು ರೈಸ್ ಆಫ್ ಮರಾಠಾಸ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡೈನಾಸ್ಟಿ ಯಾವುದು ಅಂತ ಅಂದ್ರೆ ಆಮೇಲೆ ಅದು ಹೇಳ್ತೀನಿ. ಇಲ್ಲಿ ನೋಡಿ ಬೇರೆ ಏನ್ ಹೇಳ್ಬೋದು, ರೈಸ್ ಆಫ್ ಹೈದರಾಬಾದ್. ಏನ್ ಹೇಳ್ಬೋದಪ್ಪ ಹಾಗಿದ್ರೆ ರೈಸ್ ಆಫ್ ಹೈದರಾಬಾದ್. ನೋಡಿ ಹೈದರಾಬಾದ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಕ್ಲಿಂಚ್, ಓಕೆ, ಚಿನ್ಕ್ಲಿಂಚ್ ಖಾನ್ ಅಂತ ಹೇಳಿ ಕರಿತೀವಿ, ರೈಟ್? ಅಥವಾ ಈತ ಹೇಗೆ ಮೊದಲು ಯಾರ ಸ್ಥಾನದಲ್ಲಿ ಇರ್ತಾನೆ, ಫರೂಕ್ ಸಿಯಾರ್, ಆಮೇಲೆ ಮೊಹಮ್ಮದ್ ಶಾ ರಂಗೀಲಾ. ಸೊ ಗೊತ್ತಿರ್ಬೇಕಾಗಿದ್ರೆ ಈತ ಏನ್ ಮಾಡ್ತಾನೆ ಹಾಗಿದ್ರೆ ಹೈದರಾಬಾದ್ ಅನ್ನ ಕಟ್ಬಿಟ್ಟು, ನಿಮ್ಗೆಲ್ಲ ಗೊತ್ತಿದೆ ಅಪ್ ಟು ಎಲ್ಲಿವರೆಗೂ ಆಪರೇಷನ್ ಪೂಲಾ ಆಗೋವರೆಗೂ ಹೈದರಾಬಾದ್ ಅನ್ನ ಅಥವಾ ಹೈದರಾಬಾದ್ ಕರ್ನಾಟಕವನ್ನ ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ವಿ. ಯಾರು ಹಾಗಿದ್ರೆ ಹೈದರಾಬಾದ್, ಓಕೆ, ಹೈದರಾಬಾದ್ ನವಾಬರು. ಹಾಗೆ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್, ರೈಟ್? ಅಷ್ಟೇ ಅಲ್ದೇನೆ ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ರೈಸ್ ಆಫ್ ಮೈಸೂರ್. ಸಮ್ವಾಟ್ ಹಾಗಿದ್ರೆ ಯಾವ್ದಿಲ್ಲಿ ರೈಸ್ ಆಫ್ ಮೈಸೂರ್ ಅನ್ನು ತಗೊಂಡ್ಬಿಡ್ತೀನಿ. ಹಾಗಾಗಿ ರೈಸ್ ಆಫ್ ಮೈಸೂರ್ ಬಗ್ಗೆ ಹೇಳ್ಬೇಕು ಅಂತ ಅಂದಾಗ ಸ್ಪೆಷಲಿ ಟಿಪ್ಪು ಮತ್ತು ಹೈದರ್ ಅಲಿ. ಹಾಗೆ ಇಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಒಂದು 4 ಆಂಗ್ಲೋ ಮೈಸೂರ್ ಬ್ಯಾಟಲ್ಸ್ ಏನಿದೆ, ಸೊ ಅವುಗಳ ಬಗ್ಗೆ ಗೊತ್ತಿರಬೇಕಾಗ್ತದ. ಅದಕ್ಕೆ ರೀಸನ್ ಏನಾಯ್ತು, ರೈಟ್? ಸೊ ಅಂದ್ರೆ ನಿಮ್ಮ ಎಕ್ಸಾಮ್ಗೆ ಏನ್ ಕೇಳ್ಬೋದು ಅದೇ ತರ ನೀವು ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗುತ್ತೆ. ನೋಡಿ ಅದೇ ರೀತಿಯಾಗಿ ಕೆಲವೊಂದು ರೈಸ್ ಆಫ್ ಕೇರಳ, ಓಕೆ, ರೈಸ್ ಆಫ್ ಕೇರಳ. ಅಥವಾ ಕೇರಳದಲ್ಲಿ ವರ್ಮಾಸ್ ಅಂತ ಬರ್ತಾರೆ, ಮಾರ್ಥಂಡ ವರ್ಮ, ರವಿ ವರ್ಮ, ರೈಟ್? ಇವರು ಕೂಡ ರೈಸ್ ಆಗೋದಕ್ಕೆ ಓಕೆ ಯಾವಾಗ ರೈಸ್ ಆಗ್ತಾರೆ ಇವರು, ಔರಂಗಜೇಬ್ ಮರಣ ಹೊಂದಾಗ. ಇನ್ನೊಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಯಾವುದು ಅಂದ್ರೆ ರೈಸ್ ಆಫ್ ಬೆಂಗಾಲ್. ಯಾರಾಗಿದ್ರೆ ಇಲ್ಲಿ ರೈಸ್ ಆಫ್ ಬೆಂಗಾಲ್. ಹಾಗೆ ರೈಸ್ ಆಫ್ ಬೆಂಗಾಲ್ ಸ್ಪೆಷಲಿ ಮುರ್ಷಿದ್ ಕುಲಿ ಖಾನ್, ಅಲಿವರ್ದಿ ಖಾನ್, ಇನ್ನೊಂದು ಸಿರಾಜುದ್ದೌಲಾ. ಆಮೇಲೆ ನೋಡಿ ಈ ರೈಸ್ ಆಫ್ ಬೆಂಗಾಲ್ ಒಂದು, ರೈಟ್? ಇನ್ನೊಂದು ಏನಿದೆಪ್ಪ ಹಾಗಿದ್ರೆ ಇಲ್ಲಿ ರೈಸ್ ಆಫ್, ಏನ್ ಹೇಳಿದೆ ನಾನು ಇಲ್ಲಿ, ಯುರೋಪಿಯನ್ ಪವರ್ಸ್. ಏನ್ ಹೇಳಿದೆ ನಾನು ಇಲ್ಲಿ, ರೈಸ್ ಆಫ್ ಯುರೋಪಿಯನ್ ಪವರ್ಸ್ ಹೇಳಿ ಸರ್. ಹಾಗೆ ಯುರೋಪಿಯನ್ ಪವರ್ಸ್ ಯಾವ್ದೇವ್ ಸರ್ ಆಗಿದ್ರೆ ಮೇ ಬಿ ನೋಡಿ ಇವ್ರಿಗಿಂತ ಮುಂಚೆ ಇದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಯಾವಾಗ ಔರಂಗಜೇಬ ಅವ್ರದ್ದು ಮರಣ ಆಗುತ್ತಲ್ಲ ಅದಾದ ನಂತರ ಇವ್ರು ಏನಾಗ್ತಾರೆ, ತುಂಬಾ ಸ್ಟ್ರೆಂಥನ್ ಆಗ್ತಾರೆ. ಹಾಗೆ ನಾನು ಅದನ್ನ ಏನ್ ಮಾಡ್ತೀನಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ರೈಸ್ ಆಫ್ ಪೋರ್ಚುಗೀಸ್ ಇರ್ಬೋದ್ರ, ರೈಟ್? ಅಥವಾ ರೈಸ್ ಆಫ್ ಯಾವ ತಗೊಳ್ಳೋಣ ನಾವಿಲ್ಲಿ, ರೈಸ್ ಆಫ್ ಡಚ್ ಇರ್ಬೋದ್ರ, ಅಥವಾ ರೈಸ್ ಆಫ್ ಬ್ರಿಟಿಷ್ ಇರ್ಬೋದ್ರ, ರೈಟ್? ರೈಸ್ ಆಫ್ ಬ್ರಿಟಿಷ್ ಇರ್ಬೋದು, ಅಥವಾ ರೈಸ್ ಆಫ್ ಫ್ರೆಂಚ್ ಇರ್ಬೋದು, ಓಕೆ, ಅಥವಾ ರೈಸ್ ಆಫ್ ಡೆನಿಶ್ ಇರ್ಬೋದು. ಏನಿರ್ಬೋದು ಹಾಗಿದ್ರೆ ಡೆನಿಶ್ ಅವ್ರು ಇರ್ಬೋದು. ಬಟ್ ಇದರಲ್ಲಿ ಫ್ರೆಂಚ್ ಅಂತ ಬಂದ್ರೆ ನಿಮಗೆ ಕರ್ನಾಟಿಕ್ ಬ್ಯಾಟಲ್ಸ್, ಮತ್ತೆ ಏನ್ ಗೊತ್ತಿರ್ಬೇಕಲ್ಲಿ ನಿಮ್ಗೆ, ಈ ಬ್ರಿಟಿಷ್ ಮತ್ತು ಫ್ರೆಂಚ್ ಮಧ್ಯೆ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸಮ್ ರಿಲೇಟೆಡ್ ಸ್ಟಾಪ್ಸ್ ಇದೆ, ಅದು ಗೊತ್ತಿರಬೇಕು. ಬಟ್ ಡೈರೆಕ್ಟ್ಲಿ ನಾನು ಏನ್ ಮಾಡ್ತೀನಿ, ಇಂಡಿಯನ್ ಹಿಸ್ಟ್ರಿ ಆಗಿರೋದ್ರಿಂದ ಇಲ್ಲಿ ರೈಸ್ ಆಫ್ ಬ್ರಿಟಿಷ್ ಅನ್ನ ತಗೊಳ್ತೀನಿ. ಏನ್ ತಗೊಂಡಾಗಿದ್ರೆ ಇಲ್ಲಿ ರೈಸ್ ಆಫ್ ಬ್ರಿಟಿಷ್ ಮತ್ತು ರೈಸ್ ಆಫ್ ಏನಿದು, ರೈಸ್ ಆಫ್ ಬೆಂಗಾಲ್. ರೈಸ್ ಆಫ್ ಬ್ರಿಟಿಷ್ ಮತ್ತು ರೈಸ್ ಆಫ್ ಬೆಂಗಾಲ್. ನೋಡಿ ಇಲ್ಲಿ ಬೆಂಗಾಲ್ ಸ್ಟ್ರಾಂಗ್ ಆಯ್ತು, ಬ್ರಿಟಿಷರು ಕೂಡ ಸ್ಟ್ರಾಂಗ್ ಆಗ್ತಾ ಬಂದ್ರು. ನೋಡಿ ಆ ಟೈಮಲ್ಲಿ, ರೈಟ್, ಏನಾಗುತ್ತೆ ಅಂತಂದಾಗೆ ಬ್ರಿಟಿಷರು ಏನು ಓಕೆ ನಮ್ಮ ಸಿರಾಜುದ್ದೌಲಿಗೆ ಯಾರು ಆಗ್ತಾ ಇರ್ಲಿಲ್ಲಲ್ವಾ, ಸೊ ಅವರನ್ನ ಒಟ್ಟುಗೂಡಿಸ್ತಾರೆ. ಹಾಗಾಗಿ ಅವ್ರು ಆಕ್ಚುಲಿ ತಮ್ಮಲ್ಲೇ ಒಂದು ಕಮಿಟಿಯನ್ನು, ಮತ್ತೆ ಕಮಿಟಿ ಒಂದು ಕ್ಲಿಕ್ ಅನ್ನ ಮಾಡ್ಕೊಂಡು ಅದಕ್ಕೆ NT ಸಿರಾಜ್ ಕ್ಲಿಕ್ ಅಂತ ಹೇಳಿ ಕರಿತೀವಿ. ಹಾಗೆ ಈ NT ಸಿರಾಜ್ ಕ್ಲಿಕ್ ವರ್ಸಸ್ ಓಕೆ ಯಾರು, ವರ್ಸಸ್ ನಮ್ಮ ನಾಟ್ ಬ್ರಿಟಿಷ್, ಯಾರು ನಮ್ಮ ಈ ಸಿರಾಜುದ್ದೌಲಾ. ಓಕೆ, ಅವನ ಜೊತೆಗಿದ್ದೆ ಅವನಿಗೆ ಬೆನ್ನಿಗೆ ಚೂರಿ ಹಾಕಿದ್ದು. ಅರ್ಥ ಆಯ್ತಲ್ವಾ? ಸೊ ಅದೇ ಮುಂದೆ ಬೇರೆ ಬೇರೆ ರೀಸನ್ಸ್ ಇದೆ ಅಲ್ಲಿ, ನಿಮ್ಮ ಬ್ಲಾಕ್ ಹೋಲ್ ಟ್ರಾಜಿಡಿ ಇರ್ಬೋದು, ರೈಟ್? ಬೇರೆ ಬೇರೆ ರೀಸನ್ಸ್ ಇದೆ, ಅವೆಲ್ಲ ಇವಾಗ ಬೇಡ, ಜಸ್ಟ್ ನಾವು ಕಲೆಕ್ಟ್ ಮಾಡ್ತಾ ಹೋಗೋಣ. ಹಾಗೆ ಇವೆಲ್ಲವೂ ಕೂಡ ಮುಂದೆ ಯಾವ್ದು ಕಾರಣ ಆಗುತ್ತೆ ಹಾಗಿದ್ರೆ ಫೈನಲಿ ಬ್ಯಾಟಲ್ ಆಫ್ ಪ್ಲಾಸಿ. ನೋಡಿ ಬ್ಯಾಟಲ್ ಆಫ್ ಪ್ಲಾಸಿ ಏನಿದೆ ಅಲ್ವಾ, ಇಟ್ ಇಸ್ ನಾಟ್ ಎ ಗ್ರೇಟ್ ಬ್ಯಾಟಲ್, ಇಟ್ಸ್ ಎ ಗ್ರೇಟ್ ಬಿಟ್ರಾಯಲ್. ಅಂದ್ರೆ ಇದು ನಮ್ಗೆ ಒಂದು ದೊಡ್ಡ ಯುದ್ಧ ಅಂತ ಹೇಳಕ್ ಬರಲ್ಲ, ಇದು ದೊಡ್ಡ ಮೋಸ ಏನು ಹೇಳ್ತಾರಲ್ಲ ಹೊಂಚು ಅಂತ ಹೇಳಿ ಕರಿಬಹುದು ಇದನ್ನ, ಅಥವಾ ಮೋಸ ಅಂತ ಕರಿಬಹುದು. ಹಾಗೆ ಈ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಯಾರು ಸಹಾಯ ಮಾಡಿದ್ರು, ಮೀರ್ ಜಾಫರ್ ಸಹಾಯ ಮಾಡಿರ್ತಾನೆ.
ಎಸ್ ಆರ್ ನೋ? ಹಾಗೆ ಮೀರ್ ಜಾಫರ್ ಸಹಾಯ ಮಾಡಿರ್ತಾನಲ್ವಾ, ಹಾಗಿದ್ರೆ ಈತ ಏನಾಗ್ತದೆ, ಇದಾದ ನಂತರ ಮೀರ್ ಜಾಫರ್ ಆಡಳಿತಕ್ಕೆ ಬರ್ತಾನೆ. ಹಾಗೆ ಮೀರ್ ಜಾಫರ್ ಬಂದ ನಂತರ ಮತ್ತೆ ಮೀರ್ ಜಾಫರ್ ಏನಾಗ್ತಾರೆ, ಪಪೆಟ್ ತರ ಆಗೋದಿಲ್ಲ. ಹಾಗಾಗಿ ಮತ್ತೇನ್ ಮಾಡ್ತಾರೆ, ಇಲ್ಲಿ ಮೀರ್ ಕಾಸಿಮನ್ನ ತಗೊಂಡ್ಬರ್ತಾರೆ. ಬಟ್ ಮೀರ್ ಕಾಸಿಮು ಸ್ವಲ್ಪ ಪ್ರೋ ಇಂಡಿಯನ್ ಇರ್ತಾನೆ, ಹಾಗಾಗಿ ಬ್ರಿಟಿಷರ್ಗೆ ಅದು ಇಷ್ಟ ಆಗಲ್ಲ. ಆಮೇಲೆ ಈ ಮೀರ್ ಕಾಸಿಮ್ ಏನ್ ಮಾಡ್ತಾನೆ ಅಂತಂದ್ರೆ ಶಾ ಆಲಂ ಟು ಮತ್ತು ಶುಜಾ ಉದ್ದೌಲಾ ಅವಧ್ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ಡೈನಾಸ್ಟಿ, ಇಲ್ಲಿ ಇನ್ನೊಂದು ಬರೀಬಹುದಾಗಿತ್ತು ಆಟೋನಮಸ್ ಸ್ಟೇಟ್ ಅಲ್ಲಿ, ಯಾವ್ದೋ ಅವಧ್ ಅಂತ ಬರುತ್ತೆ, ರೈಸ್ ಆಫ್ ಅವಧ್, ರೈಟ್, ರೈಸ್ ಆಫ್ ಅವಧ್. ಅದರಲ್ಲಿ ಶುಜಾ ಉದ್ದೌಲಾ ಅಂತ ಇರ್ತಾನೆ. ಈ ಮೂರು ಜನ ಸೇರಿ ಬ್ರಿಟಿಷರನ್ನ ಸೋಲಿಸ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ. ಅದೇ ಮುಂದೆ ರೈಟ್ ಏನಾಗಿದ್ರೆ ಮೀರ್ ಕಾಸಿಂ ಪ್ಲಸ್ ಶುಜಾ ಉದ್ದೌಲಾ ರೈಟ್ ಪ್ಲಸ್ ಶಾ ಆಲಂ ಟು ರೈಟ್, ಇವು ಮೂವರು ಸೇರ್ಕೊಂಡು ವರ್ಸಸ್ ಯಾರ ವಿರುದ್ಧ, ಇದು ಯಾರ ವಿರುದ್ಧ, ಬ್ರಿಟಿಷ್ ವಿರುದ್ಧ. ಇದನ್ನೇ ಓಕೆ, ಇದೇ ಮುಂದೆ ಯಾವುದು ಕಾರಣ ಆಗುತ್ತೆ, ಬ್ಯಾಟಲ್ ಆಫ್ ಬಕ್ಸಾರ್. ರೈಟ್, ಅಗೈನ್ ಏನಾಗಿದ್ರೆ ಬ್ಯಾಟಲ್ ಆಫ್ ಬಕ್ಸಾರ್. ಹಾಗಾದ್ರೆ ಬ್ರಿಟಿಷರು ಇಂಡಿಯಾದಲ್ಲಿ ತಮ್ಮ ಬೇಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಬ್ಯಾಟಲ್ ಆಫ್ ಬಕ್ಸಾರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ಯಾಟಲ್ ಆಫ್ ಬಕ್ಸಾರ್ ಎಂಡೆಡ್ ವಿತ್ ಟ್ರೀಟಿ ಆಫ್ ಅಲಹಾಬಾದ್. ಓಕೆ, ಟ್ರೀಟಿ ಆಫ್ ಅಲಹಾಬಾದ್ ಯಾವಾಗ ಆಗಿತ್ತು ಅಂತ ಕೇಳಿದ್ರೆ 1765 AD ಯಲ್ಲಿ ಏನಾಗಿದೆ, ಇದು ಟ್ರೀಟಿ ಆಫ್ ಅಲಹಾಬಾದ್. ಹಾಗಾದ್ರೆ ಈ ಟ್ರೀಟಿ ಆಫ್ ಅಲಹಾಬಾದ್ ಏನಕ್ಕೆ ಕಾರಣ ಆಯ್ತು ಅಂದ್ರೆ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ ಡ್ಯೂಯಲ್ ಗವರ್ನಮೆಂಟ್. ಯಾವುದು ಕಾರಣ ಆಗುತ್ತೆ, ಡ್ಯೂಯಲ್ ಗವರ್ನಮೆಂಟ್ ಸಿಸ್ಟಮ್ಗೆ ಕಾರಣ ಆಗುತ್ತೆ, ದ್ವಿ ಸರ್ಕಾರ ಪದ್ಧತಿಗೆ ಕಾರಣ ಆಗುತ್ತೆ. ದ್ವಿ ಸರ್ಕಾರ ಅಂದ್ರೆ ಏನಿಲ್ಲಿ ಎರಡು ರೈಟ್ಸ್ ಇತ್ತು, ಒಂದು ದಿವಾನಿ ಅಂತ ಹೇಳಿ, ಇನ್ನೊಂದು ನಿಜಾಮತ್ ಅಂತ ಹೇಳಿ. ದಿವಾನಿ ಅಂದ್ರೆ ಏನ್ ಸರ್, ಇದು ರೆವಿನ್ಯೂ ಮತ್ತು ಪೊಲೀಸ್ ರೈಟ್ಸ್. ನಿಜಾಮತ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್. ಅಂದ್ರೆ ಇದನ್ನ ಯಾರಿಗೆ ಕೊಡಲಾಯಿತು, ಬ್ರಿಟಿಷರ್ಗೆ ಕೊಡಲಾಯಿತು, ಇದನ್ನ ನವಾಬರಿಗೆ ಕೊಡಲಾಯಿತು. ಸೊ ಹಾಗಾಗಿ ಈ ಡ್ಯೂಯಲ್ ಗವರ್ನಮೆಂಟ್ ಶುರುವಾಯಿತು. ಬಟ್ ವಾರನ್ ಹೆಸ್ಟಿಂಗ್ಸ್ ಬಂದ್ಬಿಟ್ಟು ಇದನ್ನ ಸಮ್ಹಾಟ್ ರಿಮೂವ್ ಮಾಡ್ತಾರೆ. ಯಾವ್ದಾಗಿದೆ, ಇದು ಡ್ಯೂಯಲ್ ಗವರ್ನಮೆಂಟ್. ನೋಡಿ, ಯಾವಾಗ ಈ ಟ್ರೀಟಿ ಆಫ್ ಅಲಹಾಬಾದ್ ಆಯ್ತಲ್ವಾ, ಸೊ ಬ್ರಿಟಿಷರ್ಸ್ ಏನಾದ್ರು ಹಾಗಿದ್ರೆ ರೈಸ್ ಆಗಕ್ಕೆ ಇನ್ನೂ ಸ್ಟ್ರಾಂಗ್ ಆಯ್ತು. ಹಾಗೆ ಮತ್ತೆ ರೈಸ್ ಆಫ್ ಬ್ರಿಟಿಷ್ ಆಯ್ತು. ಯಾವ ಲೆವೆಲಿಗೆ ರೈಸ್ ಆದ್ರಪ್ಪ ಬ್ರಿಟಿಷರು ಅಂತ ಅಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಪ್ಲೇಸ್ ತಗೊಳ್ತಾ ಇದ್ರು, ಅಂದ್ರೆ ವೇರ್ ಹೌಸಸ್. ಏನ್ ಮಾಡ್ತಾ ಇದ್ರು ಅವರು, ವೇರ್ ಹೌಸಸ್ ಇತ್ತು. ಮತ್ತೆ ಈ ವೇರ್ ಹೌಸಸ್ ಮುಂದೆ ಏನಾಯ್ತು, ಸ್ಮಾಲ್ ಫ್ಯಾಕ್ಟರಿ ಆಗಿ ಮಾಡ್ಕೊಂಡ್ರು. ಏನ್ ಮಾಡ್ಕೊಂಡ್ರು ಇವರು, ಸ್ಮಾಲ್ ಫ್ಯಾಕ್ಟರಿ ಆಗಿ ಮಾಡ್ಕೊಂಡ್ರು. ಹಾಗಿದ್ರೆ ಮುಂದೆ ಈ ಸ್ಮಾಲ್ ಫ್ಯಾಕ್ಟರೀಸ್ ಆಗಿದ್ರೆ ಓಕೆ, ಸ್ಮಾಲ್ ಫ್ಯಾಕ್ಟರೀಸ್ ಮತ್ತೇನಾಯ್ತು ಹಾಗಿದ್ರೆ ಬಿಗ್ ಫ್ಯಾಕ್ಟರೀಸ್ ಆಗುತ್ತೆ. ಏನಾಗುತ್ತೆ, ಬಿಗ್ ಫ್ಯಾಕ್ಟರೀಸ್ ಆಗುತ್ತೆ. ಹಾಗಾದ್ರೆ ಈ ಬಿಗ್ ಫ್ಯಾಕ್ಟರೀಸ್ ಮತ್ತೇನಾಗುತ್ತೆ ಹಾಗಿದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಅದೊಂದು ಪ್ರೆಸಿಡೆನ್ಸಿ ಆಗುತ್ತೆ. ಏನಾಗುತ್ತಪ್ಪ, ಅದೊಂದು ಪ್ರೆಸಿಡೆನ್ಸಿ ಆಗುತ್ತೆ. ಹಾಗಾದ್ರೆ ಯಾವಾಗ ಪ್ರೆಸಿಡೆನ್ಸಿ ಆಯ್ತಲ್ರ, ಓಕೆ, ಯಾವಾಗ ಇವರು ಪ್ರೆಸಿಡೆನ್ಸಿಯನ್ನ ಮಾಡ್ಕೊಂಡ್ರಲ್ಲ, ರೈಟ್, ನೋಡಿ ಯಾವಾಗ ಇವರು ಪ್ರೆಸಿಡೆನ್ಸಿಯನ್ನ ಮಾಡ್ಕೊಂಡ್ರಲ್ವಾ, ನೋಡಿ ಬಿಗ್ ಫ್ಯಾಕ್ಟರಿ ಸ್ಮಾಲ್ ಫ್ಯಾಕ್ಟರಿಯಿಂದ ಆಯ್ತು, ಸ್ಮಾಲ್ ಫ್ಯಾಕ್ಟರಿ ವೇರ್ ಹೌಸ್ ಇಂದ ಆಯ್ತು. ಹಾಗಾಗಿ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ದೇರ್ ಓನ್ ಗವರ್ನಮೆಂಟ್. ಇವಾಗಿದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗವರ್ನಮೆಂಟ್ ಅನ್ನ ಏನ್ ಮಾಡ್ತಾರಪ್ಪ, ಇವರು ಸ್ಥಾಪನೆ ಮಾಡ್ಕೊಳ್ತಾರೆ. ನೋಡಿ, ಹಾಗಿದ್ರೆ ಗವರ್ನಮೆಂಟ್ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಹಾಗಿದ್ರೆ, ದೇ ಮಸ್ಟ್ ಬ್ರಿಂಗ್ ಸಮ್ ಪಾಲಿಸಿ ಅಲ್ವಾ, ನೀತಿಗಳನ್ನು ಜಾರಿ ತರಬೇಕಲ್ಲ. ಹಾಗಾಗಿ ಯಾವಾಗ ಈ ಗವರ್ನಮೆಂಟ್ ಜಾರಿಗೆ ಬಂತಲ್ವಾ, ಅಥವಾ ಬ್ರಿಟಿಷರ್ ಸ್ಟ್ರಾಂಗ್ ಆದ್ರೆ ಅವಾಗ ಇವ್ರು ಏನ್ ಮಾಡಕ್ ಶುರು ಮಾಡ್ತಾರೆ, ಪಾಲಿಸೀಸ್ ಅನ್ನ ತರಕ್ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ ಇವರು, ಕೆಲವೊಂದು ಪಾಲಿಸೀಸ್ ಅನ್ನ ತರೋದಕ್ಕೆ ಶುರು ಮಾಡ್ತಾರೆ. ಇವನ್ನೇ ಬ್ರಿಟಿಷ್ ಕಲೋನಿಯಲ್ ಪಾಲಿಸೀಸ್ ಅಂತ ಕರಿತೀವಿ. ಏನ್ ಕರಿತೀವಿ ನಾವು, ಬ್ರಿಟಿಷ್ ಕಲೋನಿಯಲ್ ಪಾಲಿಸೀಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಪಾಲಿಸೀಸ್ ನೋಡೋದಾದ್ರೆ ನೋಡಿ, ದೇರ್ ಆರ್ ಮೆನಿ ಪಾಲಿಸೀಸ್. ಸರ್ ಯಾವ್ಯಾವ ಪಾಲಿಸೀಸ್ ಇದೆ ಅನ್ನೋದಾದ್ರೆ ನೋಡಿ, ವಿ ವಿಲ್ ರೈಟ್. ಓಕೆ ಓಕೆ ನೋಡಿ, ಹಾಗಿದ್ರೆ ಸರ್ ಯಾವ್ಯಾವ ಪಾಲಿಸೀಸ್ ಇದೆ ಅನ್ನೋದಾದ್ರೆ ನೋಡಿ, ವಿಲ್ ಟೇಕ್ ಲೈಕ್ ದಿಸ್. ಫೈನ್ ಸರ್, ಯಾವ್ಯಾವ ಪಾಲಿಸಿ ಇದೆ ಅಂತಂದಾಗೆ, ಓಕೆ, ಫಸ್ಟ್ ಐ ಕ್ಯಾನ್ ಸೇ, ಓಕೆ, ಯಾವ್ದಾದ್ರು ಹೇಳಿ. ಐ ವಿಲ್ ರೈಟ್ ಹಿಯರ್ ಆಸ್ ಅ ಫೆಮೈನ್ ಪಾಲಿಸಿ. ಯಾವ ಪಾಲಿಸಿ ಆದ್ರೆ ಬರಗಾಲ ನೀತಿ. ಓಕೆ, ಅವರ ಫೆಮೈನ್ ಪಾಲಿಸಿ ಇರಬಹುದು, ರೈಟ್, ಅಥವಾ ಅವರ ಎಜುಕೇಶನ್ ಪಾಲಿಸಿ ಏನಿತ್ತಾಗಿದೆ, ಅವ್ರದ್ದು ಎಜುಕೇಶನಲ್ ಪಾಲಿಸಿ, ರೈಟ್, ಅಥವಾ ಅವ್ರದ್ದು ಲ್ಯಾಂಡ್ ರೆವಿನ್ಯೂ ಪಾಲಿಸಿ, ರೈಟ್, ಲ್ಯಾಂಡ್ ರೆವಿನ್ಯೂ ಪಾಲಿಸಿ ಆಫ್ ಬ್ರಿಟಿಷ್ ಇರಬಹುದು.
ರೈಟ್, ಅಥವಾ ಅವರ ಪಾಲಿಸಿ ಆಫ್ ಡಿ ಇಂಡಸ್ಟ್ರಿಯಲೈಸೇಷನ್ ಏನಿದಪ್ಪ ಆಗಿದೆ, ಅವರ ಪಾಲಿಸಿ ಆಫ್ ಡಿ ಇಂಡಸ್ಟ್ರಿಯಲೈಸೇಷನ್. ರೈಟ್, ಅದೇ ರೀತಿಯಾಗಿ ದೇರ್ ಪಾಲಿಸಿ ಆಫ್ ಏನ್ ಹೇಳ್ಬೋದು, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಓಕೆ, ಕಮರ್ಷಿಯಲೈಸೇಷನ್ ಆಫ್ agriculture, right? Commercialization of agriculture. Okay, their policy of press ಏನ್ ಹೇಳ್ಬೋದು, ಪಾಲಿಸಿ ಆಫ್ ಪ್ರೆಸ್ ಹೇಳ್ಬೋದು. ಅದೇ ರೀತಿಯಾಗಿ ಅವರ ಪಾಲಿಸಿ ಆಫ್ ರೈಟ್ ರೈಲ್ವೇಸ್ ಹೇಳ್ಬೋದು. ಓಕೆ, ಪಾಲಿಸಿ ಆಫ್ ರೈಲ್ವೇಸ್ ಹೇಳ್ಬೋದು. ಆಮೇಲೆ ದೇರ್ ಪಾಲಿಸಿ ಆಫ್ ಪೊಲೀಸ್ ರಿಫಾರ್ಮ್ಸ್ ಏನಾಗಿದ್ರೆ ಏನೋ ಪೊಲೀಸ್. Okay, their policy on again what? Army. Okay, ಆರ್ಮಿಯಲ್ಲಿ ಕೂಡ ಕೆಲವೊಂದು ಬದಲಾವಣೆನ ತಂದಿದ್ರು. ಅಷ್ಟೇನ ಅಲ್ಲದೇನೆ ಮತ್ತೆ ಬೇರೆ ಬೇರೆ ಪಾಲಿಸೀಸ್ ಇಲ್ಲಿ ಹೇಳೋದಾದ್ರೆ we will take again from here, right? ಬೇರೆ ಬೇರೆ ಪಾಲಿಸೀಸ್ ಇದೆ. ಮೇ ಬಿ ಪಾಲಿಸಿ ಆಫ್ ಸಿವಿಲ್ ಸರ್ವಿಸಸ್, ಪಾಲಿಸಿ ಆಫ್ ಸಿವಿಲ್ ಸರ್ವಿಸಸ್. Okay, their policy of local self government. Okay, policy of local self government. ಆಮೇಲೆ ದೇರ್ ರಿಲಿಜಿಯಸ್ ಪಾಲಿಸೀಸ್ ಏನಾಗಿದ್ರೆ ದೇರ್ ರಿಲಿಜಿಯಸ್ ಪಾಲಿಸೀಸ್. ಓಕೆ, ದೇರ್ ರಿಲಿಜಿಯಸ್ ಪಾಲಿಸೀಸ್. ಅಂಡ್ ಅಗೈನ್ ದೇರ್ ಸಮ್ ರೈಟ್ ದೇರ್ ಸಮ್ ಎಕನಾಮಿಕ್ ಪಾಲಿಸೀಸ್. ರೈಟ್, ದೇರ್ ಸಮ್ ಎಕನಾಮಿಕ್ ಪಾಲಿಸೀಸ್. ರೈಟ್, there some economic policies. ರೈಟ್, ಆಮೇಲೆ ಮತ್ತೆ ಯಾವ ಪಾಲಿಸಿ ಇದೆಯಪ್ಪ ಇವ್ರದ್ದು, ಮತ್ತೇನ್ ಹೇಳ್ಬೋದು, ಮತ್ತೇನ್ ತಗೊಬಂದ್ರು ಇವರು. ಓಕೆ, ರೈಲ್ವೆ ಜೊತೆಗೆ ಪ್ರೆಸ್ ಜೊತೆಗೆ ಎಜುಕೇಶನ್ ಜೊತೆಗೆ ಯು ಕ್ಯಾನ್ ರೈಟ್ ಆಸ್ ಜುಡಿಷಿಯಲ್ ರಿಫಾರ್ಮ್ಸ್. ಓಕೆ, ಏನ್ ತಗೋಬಹುದು ಇಲ್ಲಿ, ಜುಡಿಷಿಯಲ್ ರಿಫಾರ್ಮ್ಸ್. ಆಮೇಲೆ ಅಗೇನ್ ಇವರ ಪಾಲಿಸಿ ಆಫ್ ವಾಟ್, ಇವರ ಪಾಲಿಸಿ ಆಫ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಏನಾಗಿದ್ರೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ರೈಟ್, ಓಕೆ, ಹೀಗೆ ಒಂದು ಎರಡು ಓಕೆ ತುಂಬಾ ಅನ್ನ ತಗೊಬಂದ್ರು. ಫಾರ್ ಎಕ್ಸಾಂಪಲ್ ಫೆಮೈನ್ ಪಾಲಿಸಿಯನ್ನು ತೆಗೆದುಕೊಂಡ್ರೆ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ಹೇಳ್ಬೋದು. ಕೆಲವೊಂದು ಕಮಿಷನ್ಸ್ ಅನ್ನು ಅಥವಾ ಕಮಿಟೀಸ್ ಅನ್ನು ಸೆಟಪ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ ರಿಚರ್ಡ್ ಸ್ಟ್ರಾಂಚೆ ಕಮಿಷನ್, ಮ್ಯಾಕ್ ಡೊಬೆಲ್ ಕಮಿಷನ್, ರೈಟ್, ಅಥವಾ ಕ್ಯಾಂಬೆಲ್ ಕಮಿಷನ್. ರೈಟ್, ಸೊ ಕರ್ನಲ್ ಬೇಡ್ ಸ್ಮಿತ್ ಕಮಿಷನ್ ಅಥವಾ ಬರ್ಕನ್ ಅಥವಾ ವುಡ್ ಹೆಡ್ ಕಮಿಷನ್. ಸೊ ಹೀಗೆ ಬೇರೆ ಬೇರೆ ಕಮಿಷನ್ ಅನ್ನ ಇವರು ಸೆಟಪ್ ಮಾಡ್ತಾರೆ. ಆಮೇಲೆ ಅಗ್ರಿಕಲ್ಚರ್ಗೆ ಇಷ್ಟೇ ಫಂಡ್ ಅಂತ ಹೇಳಿ ಅವೆಲ್ಲವನ್ನು ಮಾಡ್ತಾರೆ. ಕೆಲವು ಪಾಸಿಟಿವ್ ಇದೆ, ಕೆಲವು ನೆಗೆಟಿವ್ ಇದೆ. ಆಮೇಲೆ ಎಜುಕೇಶನ್ ಅಂತ ಹೇಳೋದಾದ್ರೆ ಯಾವ ಭಾಷೆ ಬೇಕು, ಹಾಗಾದ್ರೆ ನಾವು ಎಜುಕೇಶನ್ ಅನ್ನ ಇಂಗ್ಲಿಷ್ ಅಲ್ಲಿ ಕೊಟ್ರೆ ಬೆಟರ್, ಆಯಾ ಭಾಷೆ ಆಯಾ ರೀಜನ್ ನ ಭಾಷೆಯಲ್ಲಿ ಕೊಟ್ರೆ ಬೆಟರ್. ಹಾಗಾಗಿ ಆಂಗ್ಲೋಸಿಸ್ಟ್ ವರ್ಸಸ್ ಓರಿಯೆಂಟಲಿಸ್ಟ್ ಡಿಬೇಟ್ ಆಗುತ್ತೆ. ಮೆಕಾಲೆ ಮಿನಿಟ್ ಅಂತ ಹೇಳಿ ಕರಿತೀನಿ. ಆಮೇಲೆ ನಮ್ಮ ವುಡ್ಸ್ ಡಿಸ್ಪ್ಯಾಚ್ ಅಂತ ಹೇಳಿ ಬರುತ್ತೆ, ಸ್ಯಾಡ್ಲರ್ ಕಮಿಷನ್ ಅಂತ ಹೇಳಿ ಬರುತ್ತೆ, ಥಾಮಸ್ ರೇಲೆ ಕಮಿಷನ್ ಅಂತ ಹೇಳಿ ಬರುತ್ತೆ. ಆಮೇಲೆ ಅದೇ ಸ್ಯಾಡ್ಲರ್ ಕಮಿಷನ್ ಅಂತ ಬರುತ್ತೆ, ಫಿಲಿಪ್ ಹಾಟಾಂಗ್ ಕಮಿಷನ್ ಅಂತ ಹೇಳಿ ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸರ್ಜೆಂಟ್ ಕಮಿಷನ್ ಬರುತ್ತೆ. ಆಮೇಲೆ ನಮ್ಮ ಗವರ್ನಮೆಂಟ್ ಬರೋಡಾದ ಕಂಪಲ್ಸರಿ ಎಜುಕೇಶನ್ ಇರ್ಬೋದು, ನಮ್ಮ ಗವರ್ನಮೆಂಟ್ ಆಫ್ ಮೈಸೂರಿನ ಕಂಪಲ್ಸರಿ ಎಜುಕೇಶನ್ ಇರ್ಬೋದು, ಅಥವಾ ಲೆಸ್ಲೆ ಮಿಲ್ಲರ್ ಕಮಿಟಿಯ ಕೆಲವೊಂದು ಸಜೆಷನ್ಸ್, ಇವೆಲ್ಲವೂ ಕೂಡ ಓಕೆ ಎಜುಕೇಶನ್ ಅನ್ನ ಡೆವಲಪ್ ಆಗೋದಕ್ಕೆ ಸಮ್ವಾಟ್ ಕಾರಣ ಆಗ್ತದ. ಆಮೇಲೆ ಅದೇ ರೀತಿಯಾಗಿ ಲ್ಯಾಂಡ್ ರೆವಿನ್ಯೂ ಪಾಲಿಸೀಸ್ ಅಂತ ಅಂದ್ರೆ ಇಲ್ಲಿ ಬೇರೆ ಬೇರೆ ಸಿಸ್ಟಮ್ ಇದೆ. ಫಾರ್ಮಿಂಗ್ ಸಿಸ್ಟಮ್ ಅಥವಾ ಇಜರ್ದಾರ ಸಿಸ್ಟಮ್ ಇರ್ಬೋದು, ಅಥವಾ ನಮ್ಮ ಪರ್ಮನೆಂಟ್ ಸೆಟಲ್ಮೆಂಟ್ ಇರ್ಬೋದು, ಅಥವಾ ತಾಲೂಕ್ದಾರ ಸಿಸ್ಟಮ್ ಇರ್ಬೋದು, ಮಹಲ್ವಾರಿ ಸಿಸ್ಟಮ್ ಇರ್ಬೋದು, ಅಥವಾ ರುಯಿತ್ವಾರಿ ಸಿಸ್ಟಮ್ ಇರ್ಬೋದು. ಬಟ್ ಕೆಲವೊಂದು ಸಿಸ್ಟಮ್ ಚೆನ್ನಾಗಿತ್ತು, ಕೆಲವೊಂದು ಸಿಸ್ಟಮ್ ಚೆನ್ನಾಗಿರಲಿಲ್ಲ. ಬಟ್ ಫೈನಲಿ ಅದು ನಮ್ಮ ಓಕೆ ರೈತರನ್ನ ವಿಶಿಯಸ್ ಕಂಡೀಷನ್ಗೆ ತಳ್ಳಿಬಿಟ್ಟಿತ್ತು. ಆಮೇಲೆ ಮತ್ತೆ ಯಾವ್ದಿದೆ ಇಲ್ಲಿ, ಡಿ ಇಂಡಸ್ಟ್ರಿಯಲೈಸೇಷನ್. ಡಿ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಏನಪ್ಪಾ ನೋಡಿ, ನಮ್ಮ ಇಂಡಿಯನ್ಸ್ ಅರ್ಲಿಯರ್ ಏನ್ ಮಾಡಿದ್ರು, ಕೆಲವೊಂದು ಇಂಡಸ್ಟ್ರಿಯನ್ನು ತುಂಬಾ ನಂಬ್ಕೊಂಡಿದ್ರು. ಅವ್ರ ಜಾಬ್ಸ್ ಎಲ್ಲ ಆಯಾ ಕೆಲಸ ಮಾಡ್ಬಿಟ್ಟು ಇನ್ಕಮ್ ಅನ್ನ ಮಾಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದ್ರು, ಇಂಡಸ್ಟ್ರಿ ರೆವಲ್ಯೂಷನ್ ಆದ ನಂತರ ಅವರ ಪ್ರಾಡಕ್ಟ್ಸ್ಗೂ ಮತ್ತೆ ನಮ್ಮ ಪ್ರಾಡಕ್ಟ್ಸ್ಗೂ ಕಾಂಪಿಟೇಷನ್ ಶುರುವಾದ್ರೆ ಅವ್ರ ಪ್ರಾಡಕ್ಟ್ಸ್ ಜಾಸ್ತಿ ತಗೊಳ್ತಾ ಇದ್ರೆ ಯಾಕೆ ಹೇಳಿ, ಸ್ವಲ್ಪ ಫಿನಿಶ್ನೆಸ್ ಜಾಸ್ತಿ ಇರೋದು. ಹಾಗಾಗಿ ಇಲ್ಲೇನಾಯ್ತು, ನಮ್ಮ ಇಂಡಿಜಿನಸ್ ಇಂಡಸ್ಟ್ರೀಸ್ ಡಿಕ್ಲೈನ್ ಆಯ್ತು. ಅದಕ್ಕೆ ನಾವು ಏನ್ ಕರಿತೀವಿ, ಡಿ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದ್ರೆ
OPM ಇರ್ಬೋದು, ಕಾಟನ್ ಇರ್ಬೋದು, ರೈಟ್, ಇವುಗಳಿಗೆ ಅಥವಾ ಕಾಫಿ, ಟೀ, ಇವುಗಳಿಗೆ ಇವ್ರು ಏನ್ ಮಾಡಿದ್ರು, ಜಾಸ್ತಿ ಒತ್ತನ್ನ ಕೊಟ್ರು. ಹಾಗಾಗಿ ಏನಾಯ್ತು ಇಲ್ಲಿ ಅಗ್ರಿಕಲ್ಚರ್ ಕಮರ್ಷಿಯಲ್ ಆಗುತ್ತೆ. ಹಾಗಾಗಿ ಫುಡ್ ರಿಲೇಟೆಡ್ ಕ್ರಾಪ್ಸ್ ಕಡಿಮೆ ಆಗುತ್ತೆ. ಹಂಗರಿಂದ ಓಕೆ ಏನಾಗುತ್ತೆ, ತುಂಬಾ ಪೀಪಲ್, ಅದರ ಬೇರೆ ಫಿಮೈನು, ಅದರ ಬೇರೆ ಹಂಗರ್ನೆಸ್, ತುಂಬಾ ಜನ ಸಾಯ್ತಾರೆ. ಇದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಎಲ್ಲದಕ್ಕೂ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್ ಬರೀಬಹುದು. ಆಮೇಲೆ ಪ್ರೆಸ್ ಇದೆ ನೋಡಿ, ಅಡಮ್ಸ್, ಓಕೆ, ಇಲ್ಲಿ ಏನೇನ್ ಬರುತ್ತೆ ಹಾಗೆ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಅಡಮ್ಸ್ ರಿಪೋರ್ಟ್ ಇರ್ಬೋದು, ಅಥವಾ ನಮ್ಮ ಯಾರತ್ತ ಮೆಟಕಾಲ್ಫಾನ ಆತರ ರಿಫಾರ್ಮ್ಸ್ ಇರ್ಬೋದು, ಅಥವಾ ನಿಮ್ಮ ಲಾರ್ಡ್ ಲಿಂಟನ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಇರ್ಬೋದು, ಅಥವಾ ನಿಮ್ಮ 1910 ಓಕೆ ರಿಪೀಲಿಂಗ್ ಆಫ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಇರ್ಬೋದು, ಅಥವಾ ನಿಮ್ಮ ಪ್ರೆಸ್ ಇನ್ಕ್ವೈರಿ ಕಮಿಟಿ ಇರ್ಬೋದು. ಹೀಗೆ ಈ ಪ್ರೆಸ್ ಬಗ್ಗೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಗೊತ್ತಿರಬೇಕು. ಆಮೇಲೆ ಮಿರಾತುಲ್ ಅಕ್ಬರ್ ಅನ್ನ ಯಾವಾಗ ಬ್ಯಾನ್ ಮಾಡ್ತಾರೆ, ಸೋಮ್ ಪ್ರಕಾಶನ ಯಾವಾಗ ಬ್ಯಾನ್ ಮಾಡ್ತಾರೆ, ರೈಟ್, ಇವೆಲ್ಲವೂ ಕೂಡ ಪಾಯಿಂಟ್ಸ್ ಪ್ರೆಸ್ ಅಲ್ಲಿ ಓದ್ಬೇಕಾಗ್ತದ. ರೈಟ್, ಇನ್ನೊಂದೇನಿದೆ ಸರ್ ಹಾಗಿದ್ರೆ ರೈಲ್ವೆ ಅಂತ ಬಂದ್ರೆ ಇದ್ರದ್ದು ಕೂಡ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಇದು. ಬಟ್ ರೈಲ್ವೇಸ್ ಅಂತ ಬಂದ್ರೆ ಇಲ್ಲಿ ಗ್ಯಾರಂಟಿ ಸಿಸ್ಟಮ್ ಅಂತ ಹೇಳಿ ಅಂದ್ರೆ ಏನು ಗೊತ್ತಿರಬೇಕು. ಜಾನ್ ಲಾಕ್ನ ಒಂದು ಸಪೋರ್ಟ್ ಯಾವ ತರ ಇತ್ತು, ಹಾಗಿದ್ರೆ ಇಂಡಿಯಾದಲ್ಲಿ ಮೊದಲ ರೈಲು ಎಲ್ಲಿಂದ ಎಲ್ಲಿಗೆ ಹೋಯ್ತು, ಕರ್ನಾಟಕದಲ್ಲಿ ಮೊದಲ ರೈಲು ಎಲ್ಲಿಂದ ಎಲ್ಲಿಗೆ ಹೋಯ್ತು, ಯಾವ ತರ ನಮ್ಮ ನ್ಯಾಷನಲ್ ಮೂವ್ಮೆಂಟ್ಗೆ ಇದು ಸಹಾಯ ಮಾಡ್ತು ಅನ್ನೋದು ಗೊತ್ತಿರ್ಬೇಕಷ್ಟೇ. ಕ್ಲಿಯರಾ? ಮತ್ತೆ ಯಾವ್ದಿದೆ ಹಾಗಿದ್ರೆ ಇಲ್ಲಿ ಯಾವ್ದಿದೆ, ಪೊಲೀಸ್ ಅಂಡ್ ಆರ್ಮಿ. ನೋಡಿ, ಒಂದು ಸ್ಕೀಮ್ ಕಮಿಷನ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಗೌರ್ಮೆಂಟ್ ಆಫ್ ಬ್ರಿಟಿಷ್ ಅವರು ಸೆಟಪ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಹಾಗಿದ್ರೆ, ಇಂಡಿಯನೈಸೇಷನ್ ಆಫ್ ಪೊಲೀಸ್ ಅಂಡ್ ಆರ್ಮಿ. ಅಂದ್ರೆ ಇಂಡಿಯನೈಸೇಷನ್ ಆಫ್ ಪೊಲೀಸ್ ಅಂಡ್ ಆರ್ಮಿ ಅಂದ್ರೆ ಇಂಡಿಯನ್ಸ್ ಅನ್ನ ಎಲ್ಲಿಗೆ ತಗೋಬೇಕಾಗಿದ್ರೆ ಆರ್ಮಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತಗೋಬೇಕು ಅಂತ ಹೇಳಿ ಯಾವ ಕಮಿಷನ್ ಸಜೆಸ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಸ್ಕೀಮ್ ಕಮಿಷನ್ ಎಂಬತಕ್ಕಂಥದ್ದು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಬೇಕು ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಅಂದ್ರೆ ಯಾವ್ದಾವ್ದು ಬರುತ್ತೆ ನೀವು ಹೇಳ್ಬೋದು. ರೆಗ್ಯುಲೇಷನ್ ಆಕ್ಟ್ 1773 ಇರ್ಬೋದು, ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ 1781 ಇರ್ಬೋದು, ಅಥವಾ 84 ಇರ್ಬೋದು, 90 ಇರ್ಬೋದು, ಅಥವಾ 1813 ಚಾರ್ಟರ್ ಆಕ್ಟ್ ಇರ್ಬೋದು, ಅದೇ ಚಾರ್ಟರ್ ಅಮೆಂಡ್ಮೆಂಟ್ ಆಕ್ಟ್ 1833 ಇರ್ಬೋದು, ಅದೇ ಚಾರ್ಟರ್ ಅಮೆಂಡ್ಮೆಂಟ್ ಆಕ್ಟ್ 1853 ಇರ್ಬೋದು, ಅಥವಾ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಇರ್ಬೋದು, ಅಥವಾ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಇರ್ಬೋದು, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಇರ್ಬೋದು, ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ ಅಥವಾ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1919 ಇರ್ಬೋದು, ಅದೇ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂಡಿಯನ್ ಗವರ್ಮೆಂಟ್ ಆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇರ್ಬೋದು. ಜೊತೆಗೆ ಪ್ರತಿಯೊಂದರಲ್ಲಿ ಏನೇನ್ ಹೇಳಿದೆ, ಯಾವ್ದು ಏನೇನ್ ಹೇಳಿದೆ ಅನ್ನೋದು ಗೊತ್ತಿರಬೇಕು. ಯಾವ್ದ್ರಲ್ಲಿ ಆರ್ಡಿನೆನ್ಸ್ ಇದೆ, ಯಾವ್ದ್ರಲ್ಲಿ ಪ್ರಾವಿನ್ಷಿಯಲ್ ಡಯಾರ್ಕಿ ಇದೆ, ಯಾವ್ದ್ರಲ್ಲಿ ಸೆಂಟ್ರಲ್ ಡಯಾರ್ಕಿ ಇದೆ, ಸೊ ಇದರ ಕಾನ್ಸೆಪ್ಟ್ಸ್ ಬರುತ್ತೆ, ಅವೆಲ್ಲವೂ ಕೂಡ ಗೊತ್ತಿರಬೇಕು. ಫೈನಲಿ ಲೆನಿತ್ಗೋ ಆಫರ್ ಏನ್ ಹೇಳುತ್ತೆ, ಆಗಸ್ಟ್ ಆಫರ್ ಏನ್ ಹೇಳುತ್ತೆ, ರೈಟ್, ಫೈನಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಸೊ ಅವೆಲ್ಲವೂ ಕೂಡ ಇಲ್ಲಿ ಲಿಂಕ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಮಾಡಿದ್ದಾರೆ. ಇನ್ನೊಂದು ರಿಲಿಜಿಯಸ್ ಪಾಲಿಸಿಯನ್ನ ಹೇಳೋದಾದ್ರೆ ನೋಡಿ, ಹಾಗಿದ್ರೆ ಈ ರಿಲಿಜಿಯಸ್ ಪಾಲಿಸಿ ಹೇಳ್ಬೇಕು ಅಂತಂದ್ರೆ ಏಜ್ ಆಫ್ ಕನ್ಸೆಂಟ್ ಆಕ್ಟ್ 1860 ಪಾಸ್ ಮಾಡ್ತಾರೆ, 61 ಅಲ್ಲಿ ಪಾಸ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಹೆಣ್ಮಕ್ಳ ಮದ್ವೆ ಏಜ್ ಅನ್ನ 10 ರಿಂದ 12, ಓಕೆ, 8 ರಿಂದ 10ಕ್ಕೆ ಇನ್ಕ್ರೀಸ್ ಮಾಡ್ತಾರೆ ಮೊದಲು, ಆಮೇಲೆ 10 ರಿಂದ 12, ಆಮೇಲೆ 12 ರಿಂದ 14ಕ್ಕೆ ಶಾರದಾ ಆಕ್ಟ್ ಮೂಲಕ ಮಾಡ್ತಾರೆ. ಹೀಗೆ ಕೆಲವು ರಿಲಿಜಿಯಸ್. ಆಮೇಲೆ ಈ ಸತಿ ಸಿಸ್ಟಮ್ ಅನ್ನು ಕೂಡ ಬ್ಯಾನ್ ಮಾಡ್ತಾರೆ, ಅಥವಾ ಈ ವಿಡೋಸ್ಗೆ ಮತ್ತೆ ರೀಮ್ಯಾರೇಜ್ ಅಂತ ಮಾಡ್ತಾರೆ. ಬಿಕಾಸ್ ಆ ಟೈಮಲ್ಲಿ ಸಿಸ್ಟಮ್ ಹೆಂಗಿತ್ತು, ಫುಲ್ಲಿ ಆರ್ಥೋಡಾಕ್ಸ್ ಇತ್ತು, ತಪ್ಪು ಓಕೆ ಮಾಡೋದು ತಪ್ಪು ಅಂತ ಇತ್ತಲ್ಲ, ಫುಲ್ಲಿ ರೈಟಿಸ್ಟ್ ಇತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಏನ್ ಮಾಡ್ತಿದ್ರು, ಕೆಲವೊಂದು ರಿಲಿಜಿಯಸ್ ಪಾಲಿಸಿ ಕೂಡ ಕೆಲವೊಬ್ಬರಿಗೆ ಅದು ಕರೆಕ್ಟ್ ಆಗಿ ಕಾಣುತ್ತೆ, ಕೆಲವೊಬ್ಬರಿಗೆ ಅದು ಕೆಟ್ಟದಾಗಿ ಕಾಣುತ್ತೆ, ಏನೂ ಮಾಡಕ್ ಬರಂಗಿಲ್ಲ. ರೈಟ್, ನೆಕ್ಸ್ಟ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಅಂದ್ರೆ ಏನೋ, ಕೆಲವೊಂದ್ ಕಡೆ ಮುನ್ಸಿಪಲ್ ಕಾರ್ಪೊರೇಷನ್ ಸೆಟಪ್ ಮಾಡ್ತಾರೆ, ಲಾರ್ಡ್ ಮಯೋ ಪಾಲಿಸಿ, ಲಾರ್ಡ್ ರಿಪ್ಪನ್ ಪಾಲಿಸಿ, ರೈಟ್, ಇವುಗಳ ಬಗ್ಗೆ ಇಲ್ಲಿ ಗೊತ್ತಿದ್ರೆ ಸಾಕು. ಆಮೇಲೆ ಇನ್ನೊಂದು ಇಲ್ಲಿ ಪೊಲೀಸ್ ಅಂತ ಬಂದ್ರೆ ಇನ್ನೊಂದು ಮುನ್ರಿಫ್ ಕಮಿಷನ್ ಅಂತ ಹೇಳಿ ಬರುತ್ತೆ, ಅದು ಕೂಡ ಸ್ಕಿನ್ ಮತ್ತು ಮುನ್ರಿಫ್ ಕಮಿಟಿ ಎರಡೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಂತ ಕೇಳಿರೋದು ನಮ್ಮ ಪೊಲೀಸ್ ರಿಫಾರ್ಮ್. ಜುಡಿಷಿಯಲ್ ರಿಫಾರ್ಮ್ ಅಂದ್ರೂ ಅಷ್ಟೇ, ಇಲ್ಲಿ ಕಾರ್ನ್ವಾಲಿಸ್ ಕೋಡ್ ತುಂಬಾ 1793 ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ಗೆ. ಇನ್ನೊಂದೇನ್ ಬರುತ್ತೆ, ವಾರನ್ ಹೆಸ್ಟಿಂಗ್ಸ್ ಜುಡಿಷಿಯಲ್ ರಿಫಾರ್ಮ್ಸ್, ಆಮೇಲೆ ಫಸ್ಟ್ ಲಾ ಕಮಿಷನ್, ಸೆಕೆಂಡ್ ಲಾ ಕಮಿಷನ್, ಜೊತೆಗೆ ಇವತ್ತು ಕೂಡ ಆ ಲಾ ಕಮಿಷನ್ ಇದೆ, ಸೊ ಗೊತ್ತಿರಬೇಕು. ಓಕೆ, ಹಾಗೆ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ, IPC CRPC ಇಟ್ ಇಸ್ ಲಿಂಕ್ಡ್ ವಿತ್ ಯಾವ್ದ್ರ ಜೊತೆಗೆ, ಲಾ ಕಮಿಷನ್ ಅಂತ ಹೇಳಿ ಗೊತ್ತಿರಬೇಕು. ಇದಾದ ನಂತರ ಬರ್ತಕ್ಕಂಥದ್ದು ಯಾವ್ದಲ್ಲಿ, ಸಿವಿಲ್ ಸರ್ವಿಸಸ್. ನೋಡಿ ಬಹಳ ಕೆಡದಾಗಿತ್ತು. ಇವಾಗೇನೋ ಒಂದು ಪ್ರಿಲಿಮ್ಸ್ ಬರೀತೀರಿ, ಮೇನ್ಸ್, ಇಂಟರ್ವ್ಯೂ, ಜೈ ಹಿಂದ್, ಮಸೂರಿಗೆ ಹೋಗ್ತೀರಿ, ಮಸೂರಿಗೆ ಹೋಗ್ಬಿಟ್ಟ ಟ್ರೈನಿಂಗ್ ಸಿಗುತ್ತೆ, ಒಂದ್ 5-6 ವರ್ಷ ಏನ್ ಮಾಡ್ತೀರಿ ನೀವು, ಓಕೆ ಕೆಲಸ ಮಾಡಿದ್ರೆ ಮತ್ತೆ ಹಾಗೆ ನೀವು ಒಮ್ಮೆಲೆ ಮೇನ್ ಆಫೀಸರ್ ಆಗಿ ಏನು ಪ್ರಮೋಟ್ ಆಗ್ತೀರಿ. ಬಟ್ ಅವ ಹಂಗಿರ್ಲಿಲ್ಲ, ಫಸ್ಟ್ ನೀನ್ ಹೆಂಗೆ ಆಯ್ಕೆ ಆಗ್ಬೇಕಾಗಿತ್ತೋ
ಮೊದಲು ಓಕೆ ಎಕ್ಸಾಮೇ ಇರೋದು, ಆಯ್ಕೆ ಆಗ್ತಾ ಇದ್ದಿ, ಆಯ್ಕೆ ಆದ ನಂತರ ಮತ್ತೆ ನೀನ್ ಏನ್ ಮಾಡ್ಬೇಕಾಗಿತ್ತು ಅಲ್ಲಿ, ಓಕೆ ಈ ರೈಟರ್ ತರ ಕೆಲಸ ಮಾಡ್ಬೇಕಾಗಿತ್ತು. ರೈಟರ್ ಆದ ನಂತರ ಫ್ಯಾಕ್ಟರ್ ಆದ ನಂತರ ಈ ಜೂನಿಯರ್ ಮರ್ಚೆಂಟ್ ಆದ ನಂತರ ಸೀನಿಯರ್ ಮರ್ಚೆಂಟ್ ಆದ ನಂತರ ಫೈನಲಿ ನೀನ್ ಏನಾಗ್ತಾ ಇದ್ದೆ ಹಾಗಿದ್ರೆ ಸಿವಿಲ್ ಸರ್ವೆಂಟ್ ಆಗ್ತಾ ಇದ್ದೆ. ಆಮೇಲೆ ಇಲ್ಲಿ ಎಲ್ಲಾ ಕಡೆ ಎಕ್ಸಾಮ್ ಬರೆಯೋ ಪರ್ಮಿಷನ್ ಇರಲಿಲ್ಲ. ಅವಾಗ ಒಂದು ಹೆಲ್ಬೆರಿ ಕಾಲೇಜ್ ಇತ್ತು, ಇನ್ನೊಂದು ಫೋರ್ಟ್ ವಿಲಿಯಂ, ಅಲ್ಲಷ್ಟೇ ಹೋಗಿ ಬರಿಬೇಕಿತ್ತು. ಆಮೇಲೆ ಬ್ರಿಟಿಷರ್ ಇದ್ರ ಪರವಾಗಿರ್ಲಿಲ್ಲ. 1833 ಚಾರ್ಟರ್ 1853 ಚಾರ್ಟರ್ ಬಗ್ಗೆ ಗೊತ್ತಿರಬೇಕು. ಜೊತೆಗೆ ಇನ್ನೊಂದು ಈ ಸ್ಟ್ಯಾಚ್ಯೂಟರಿ ಸಿವಿಲ್ ಕಮಿಷನ್ ಅಂತ ಹೇಳಿ ಬರುತ್ತೆ, ಲಾರ್ಡ್ ಲಿಂಟನ್ ತರ್ತಾನೆ, ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಜೊತೆಗೆ ಎಚಿಸನ್ ಕಮಿಷನ್ ಏನ್ ಹೇಳುತ್ತೆ, ಎಸ್ಲಿಂಗ್ಟನ್ ಕಮಿಷನ್ ಏನ್ ಹೇಳುತ್ತೆ, ಲೀ ಕಮಿಷನ್ ಏನ್ ಹೇಳುತ್ತೆ, ರೈಟ್, ಎದಕ್ಕೆ ರಿಲೇಟೆಡ್ ಅದು ಸಿವಿಲ್ ಸರ್ವಿಸ್ ಕೇಳ್ಬೋದು, ರೈಟ್. ಆಮೇಲೆ ಇನ್ನೊಂದು ಎಕನಾಮಿಕ್ ಪಾಲಿಸಿಯನ್ನ ಹೇಳ್ಬೇಕಂದ್ರೆ ಅವರ ಪಾಲಿಸಿ ಇಲ್ಲಿ ಡ್ರೈನ್ ಆಫ್ ವೆಲ್ತ್ ಥಿಯರಿ ಇದೆ. ಓಕೆ, ಡ್ರೈನ್ ಆಫ್ ವೆಲ್ತ್ ಥಿಯರಿ ಆಫ್ ದಾದಾಬಾಯಿ ನವರೋಜಿ ಅಂಡ್ ಪವರ್ಟಿ ರಿಲೇಟೆಡ್ ಇಶ್ಯೂಸ್ ಇತ್ತು, ಇದು ಕೂಡ ಗೊತ್ತಿರಬೇಕು. ಹಾಗಿದ್ರೆ ನೋಡಿ ಎಲ್ಲಾ ಪಾಲಿಸೀಸ್. ಆಮೇಲೆ ಇನ್ನೊಂದು ಬೇಕಾದ್ರೆ ಆಡ್ ಮಾಡ್ತೀನಿ ನಾನು, ಏನಪ್ಪಾ ಅಂದ್ರೆ ರೈಸ್ ಆಫ್ ಕ್ರಿಶ್ಚಿಯನ್ ಮಿಷನರೀಸ್. ಇದು ಕೂಡ ಇಂಡಿಯಾದಲ್ಲಿ ಒಳ್ಳೇದು ಮಾಡಿದೆ, ಕೆಲವೊಂದು ಕೆಟ್ಟದ್ದು ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಇವೆಲ್ಲವೂ ಕೂಡ ನೋಡಿ. ಈಗ ಬ್ರಿಟಿಷ್ ಏನ್ ತಂದಿದಾರಪ್ಪ, ಈಗ ಬ್ರಿಟಿಷರ್ ಏನ್ ತಂದ್ರೆ, ಈಗ ಏನ್ ತಂದ್ರೆ, ಈಗ ಪಾಲಿಸಿ ತಂದ್ರು. ನಾನು ಹೇಳಿದೆ ನಿಮ್ಗೆ ಏನ್ ಮಾಡ್ತಾರೆ, ಗೌರ್ಮೆಂಟ್ ಒಂದು ಪಾಲಿಸಿ ತರುತ್ತೆ. ಆ ಪಾಲಿಸಿ ಕೆಲವೊಬ್ರಿಗೆ ಏನಾಗುತ್ತೆ, ಒಳ್ಳೇದಾಗ್ಬೋದು, ಕೆಲವೊಬ್ರಿಗೆ ಸರಿ ಇಲ್ಲ ಅನಿಸ್ಬೋದು. ಓಕೆ, ಹಾಗಾಗಿ ಇಲ್ಲಿ ಏನಾಯ್ತು, ಈ ಎಲ್ಲಾ ಬ್ರಿಟಿಷ್ ಪಾಲಿಸೀಸು ಏನಾಗುತ್ತೆ ಹಾಗಿದ್ರೆ, ಈ ಎಲ್ಲಾ ಬ್ರಿಟಿಷ್ ಪಾಲಿಸೀಸು ರೈಟ್ ಇಂಡಿಯಾದವರಿಗೆ ಕಾನ್ಶಿಯಸ್ನೆಸ್ ಅನ್ನ ಬೆಳೆಸೋದಕ್ಕೆ ಕಾರಣ ಆಯ್ತು. ಏನ್ ಬೆಳೆಸೋದಕ್ಕೆ ಕಾರಣ ಆಯ್ತು, ಕಾನ್ಶಿಯಸ್ನೆಸ್. ಯಾವಾಗ ಕಾನ್ಶಿಯಸ್ನೆಸ್ ಬೆಳೀತಲ್ವಾ, ಅಲ್ಲಿ ಏನ್ ಶುರುವಾಯ್ತು ಹಾಗಿದ್ರೆ, ಏನ್ ಶುರುವಾಗುತ್ತೆ, ಹೋರಾಟಗಳು ಶುರುವಾಗ್ತವೆ. ಏನ್ ಶುರುವಾಗ್ತವೆ, ಹೋರಾಟಗಳು ಶುರುವಾಗ್ತದೆ. ನೋಡಿ, ಈ ಹೋರಾಟಕ್ಕೆ ನೀವು ಕರೆಕ್ಟ್ ಆಗಿ ಏನಾದರೂ ಏನೋ ನೀವು ಇದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಅವಾಗ ಅದೇನಾಗುತ್ತೆ, ಪ್ರೊಟೆಸ್ಟ್ ಪ್ಲಸ್ ಓಕೆ ಪ್ಲಸ್ ವೈಲೆನ್ಸ್. ವೈಲೆನ್ಸ್ ಅಂದ್ರೆ ಗೊತ್ತಲ್ವಾ, ವೈಲೆನ್ಸ್ ನೋಡಿ, ಇವೆರಡೂ ಸೇರೆ ಮುಂದೆ ಏನಾಗುತ್ತೆ, ಅದು ಇಟ್ ಕ್ಯಾನ್ ಬಿ ಎಮರ್ಜ್ಡ್ ಹ್ಯಾಸ್ ರಿವೋಲ್ಟ್ಸ್. ಏನಾಗ್ಬೋದಾಗಿದ್ರೆ ಅದೊಂದು ರಿವೋಲ್ಟ್ ಆಗಿ ಕನ್ವರ್ಟ್ ಆಗ್ಬೋದು. ಅರ್ಥ ಆಯ್ತಲ್ಲ. ಹಾಗಾದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಇಲ್ಲಿ ಕೆಲವೊಂದು ನೋಡಿ, ಮೇ ಬಿ ವೈಲೆನ್ಸ್ ಆರ್ ನಾನ್ ವೈಲೆನ್ಸ್ ಎರಡೂ ಹೇಳಿ, ವೈಲೆನ್ಸ್ ಅಥವಾ ನಾನ್ ವೈಲೆನ್ಸ್ ಎರಡೂ ಇತ್ತು. ಈಗ ತಪ್ಪಾಗುತ್ತೆ ಮತ್ತೆ, ಬರೇ ವೈಲೆನ್ಸ್ ಅಂತಂದ್ರೆ ಕೆಲವೊಂದು ನಾನ್ ವೈಲೆನ್ಸ್ ಇತ್ತು ಕೂಡ ಇಲ್ಲಿ ನೋಡಿ. ಹಾಗಿದ್ರೆ ಆ ರಿವೋಲ್ಟ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಗೊತ್ತಾ, ದ ಮೋಸ್ಟ್ ಇಂಪಾರ್ಟೆಂಟ್ ಪೈಕಾ ರಿವೋಲ್ಟ್. ಯಾವ್ದಾವ್ದು ನಿಮ್ಮ ಎಕ್ಸಾಮ್ ಏನ್ ನೋಡ್ಕೋಬೇಕಾಗಿದ್ರೆ ಪೈಕಾ ರಿವೋಲ್ಟ್ ನೋಡ್ಕೋಬೇಕು. ಸರ್ ಅಷ್ಟೇನಾ ಅಂದ್ರೆ ಬೇಡಪ್ಪ, ಮತ್ತೆ ನೋಡ್ಕೋ ಹಾಗಿದ್ರೆ 1857 ರಿವೋಲ್ಟ್ ನೋಡ್ಕೋ ಎಕ್ಸಾಮಿಗೆ. ಮತ್ತೇನ್ ಕೇಳ್ಬೋದು ಅವನು, 1857ರ ದಂಗೆ ಕೇಳ್ಬೋದು. ಅಥವಾ ಸರ್ ಮತ್ತೆ ಏನ್ ಕೇಳ್ಬೋದು ಸರ್ ಅವನು, ಟ್ರೈಬಲ್ ರಿವೋಲ್ಟ್ಸ್ ನೋಡ್ಕೋ. ಹಾಗಾದ್ರೆ ಟ್ರೈಬಲ್ ಪೀಪಲ್ ನ ರಿವೋಲ್ಟ್ಸ್ ಬಗ್ಗೆ ಆತ ಕ್ವೆಶನ್ಸ್ ಅನ್ನ ಕೇಳಬಹುದು. ಸರ್ ಅಷ್ಟೇನಾ ಅಂದ್ರೆ ಇಲ್ಲಪ್ಪ, ಪಿಸೆಂಟ್ಸ್ ಮೂಮೆಂಟ್ಸ್ ನೋಡ್ಕೋ. ಏನೋ ಪಿಸೆಂಟ್ ರಿವೋಲ್ಟ್ ಆರ್ ಪಿಸೆಂಟ್ ಮೂಮೆಂಟ್ಸ್ ಅನ್ನ ನೋಡ್ಕೋ. ಸರ್ ಹಾಗಾದ್ರೆ ಪಿಸೆಂಟ್ ಮೂಮೆಂಟ್ಸ್ ಅಷ್ಟೇನಾ ಅಂದ್ರೆ ಅಷ್ಟೇ ಅಲ್ಲ, ಎಕನಾಮಿಕ್ ಓಕೆ ಮೂಮೆಂಟ್ ಆಗಿದೆ ಇಂಡಿಯಾದಲ್ಲಿ. ಏನಾಗಿದೆ ಹಾಗಿದ್ರೆ ಇಲ್ಲಿ ಎಕನಾಮಿಕ್ ಮೂಮೆಂಟ್ ಆಗಿದೆ. ಆದ್ರೆ ಆ ಎಕನಾಮಿಕ್ ಮೂಮೆಂಟ್ ಬಗ್ಗೆ ನೋಡ್ಕೋ. ಸರ್ ಅಷ್ಟೇನಾ ಅಂದ್ರೆ ಇಲ್ಲಪ್ಪ, ಲೇಬರ್ ಮೂಮೆಂಟ್ ಆಗಿದೆ ಇಂಡಿಯಾದಲ್ಲಿ. ಸರ್ ಲೇಬರ್ ಮೂಮೆಂಟ್ ನೋಡ್ಕೊಡ್ರಿ, ಎಕ್ಸಾಮಿಗೆ ಕೇಳಬಹುದು. ಲೇಬರ್ ಮೂಮೆಂಟ್ ಅನ್ನ ನೋಡ್ಕೊಳ್ಳಿ. ಸರ್ ಅಷ್ಟೇನಾ ಅಂದ್ರ ಬ್ಯಾಡ್ರಪ್ಪ, ಅಷ್ಟೇ ಯಾಕೆ ಇದು ಮಾಡ್ತೀರಿ ನೀವು, ಕಮ್ಯುನಿಸ್ಟ್ ಮೂಮೆಂಟ್ ಇದೆ ಅಲ್ರ, ಈ ಕಮ್ಯುನಿಸ್ಟ್ ಮೂಮೆಂಟ್ ಅನ್ನ ನೋಡ್ಕೊಳ್ಳಿ. ಇಂಡಿಯಾದಲ್ಲಿ ಏನೇನ್ ಮಾಡಿದೆ ಅದು ಕಮ್ಯುನಿಸ್ಟ್, ಅದನ್ನು ಕೂಡ ಆತ ಕೇಳ್ಬೋದು. ಅಥವಾ ಅಷ್ಟೇನೆ ಸರ್, ಅಷ್ಟೇ ಹೆಂಗಾಗತ್ತೆ, ನೀವು ಮತ್ತೆ ಏನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕಾಸ್ಟ್ ಮೂಮೆಂಟ್ ಅನ್ನ ನೋಡ್ಕೊಳ್ರಿ. ಏನ್ ನೋಡ್ಕೊಳ್ಳಿ ಹಾಗಿದೆ ನೀವು, ಕೆಲವೊಂದು ಕಾಸ್ಟ್ ಮೂಮೆಂಟ್ಸ್ ಅನ್ನ ನೋಡ್ಕೊಳ್ಳಿ. ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸು ಇದೆ. ಸರ್ ಅಷ್ಟೇನಾ ಅಂತ ಅಂದ್ರೆ ಇಲ್ಲ, ಮತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗೇನು, ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ನೋಡ್ಕೊಳ್ಳಿ. ಸರ್ ಅಷ್ಟೇನಾ ಅಂತ ಅಂದ್ರೆ ಅಲ್ಲ, ಇನ್ನೊಂದು ಯಾವ್ದು ಹಾಗಿದ್ರೆ ವುಮನ್ ಅಪ್ಲಿಪ್ಮೆಂಟ್ ಮೂಮೆಂಟ್ಸ್ ಅನ್ನ ನೋಡ್ಕೊಳ್ಳಿ. ರೈಟ್, ಹಾಗಿದ್ರೆ ಇದರಲ್ಲಿ ಯಾವ್ದಾದರೂ ಕ್ವೆಶನ್ ನಿಮ್ಮ ಎಕ್ಸಾಮಿಗೆ ಡೈರೆಕ್ಟ್ ಆಗಿ ಕೇಳ್ತಕ್ಕಂತಹ ಚಾನ್ಸ್ ಇದೆ. ಸರ್ ಹಾಗಾದ್ರೆ ಯಾವ್ದಾವ್ದಪ್ಪ ಇಲ್ಲಿ, ಯಾವ್ದಾವ್ದು ತಗೊಂಡಿದೀವಿ ನಾವಿಲ್ಲಿ,
ರೈಟ್. ಪೈಕಾ ರಿವೋಲ್ಟ್ ಗೊತ್ತಿರಬೇಕು ನೀವು, ಒಡಿಶಾದಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಆಮೇಲೆ 1857 ನೀವು ತಗೊಡ್ಕೊಂಡಿದ್ರಿ ಅಂದ್ರೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ಸೇಮ್ ಅದ್ರ ಕ್ಯಾರೆಕ್ಟರ್ ಏನಿತ್ತು, ಅದ್ರ ನೇಚರ್ ಏನಿತ್ತು, ಯಾವ್ಯಾವ ಪ್ಲೇಸ್ ಅಲ್ಲಿ ಆಯ್ತು, ಯಾರ್ಯಾರು ಲೀಡರ್ ಇದ್ರು, ಯಾವ್ದಾದ್ರು ಬುಕ್ ಇದ್ರೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳ್ತಾನೆ ಅದ್ರ ಬಗ್ಗೆ. ರೈಟ್, ಅದು ಬಿಟ್ರೆ ಇದು ಸಕ್ಸಸ್ ಫೇಲ್ಯೂರ್ ಅಷ್ಟು ಕೇಳ್ತಾನೆ, ನೋಡ್ಕೋಬೇಕು. ಜೊತೆಗೆ ಕೆಲವೊಬ್ರು ಬ್ರಿಟಿಷರು ಏನ್ ಮಾಡಿದ್ರೆ ಸಪ್ರೆಸ್ ಮಾಡಿದ್ರೆ, ಲೈಕ್ ಓಕೆ ನಮ್ಮ ಯಾರು ಹಡ್ಸನ್ ಇರ್ಬೋದು, ಅಥವಾ ಕ್ಯಾಂಬೆಲ್ ಇರ್ಬೋದು, ಹ್ಯಾವ್ಲಾಕ್ ಇರ್ಬೋದು, ಹೀಗೆ. ಸೊ ಕೆಲವೊಬ್ರು ಏನ್ ಮಾಡಿದಾರೆ ಅಂತಂದ್ರೆ ಇದನ್ನ ಸಪ್ರೆಸ್ ಮಾಡಿದಾರೆ. ಯಾರನ್ನ ಸಪ್ರೆಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಟ್ರೈಬಲ್ ರಿವೋರ್ಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ನೋಡಿ. ಈ ಟ್ರೈಬಲ್ ರಿವೋರ್ಡ್ಸ್ ಕೂಡ ಯಾವ್ದು, ಈ ನಿಮ್ಮ ಮುಂಡಾ ರಿವೋಲ್ಟ್ ಅನ್ನ ನೀವು ಹೇಳ್ಬೋದು ಇಲ್ಲಿ. ಸೊ ಮುಂಡಾ ಆದ್ರೂ ಹೇಳಿ, ಅಥವಾ ನಿಮ್ಮ ಸಂಥಾಲಿಸ್ ಬಗ್ಗೆ ಮಾತಾಡಿ, ಹೀಗೆ ಪಹರಿ ಮೂಮೆಂಟ್ ಇದಾವೆ. ರೈಟ್, ಹೀಗೆ ಬೇರೆ ಬೇರೆ ಪಾಪ್ನಾ ರಿವೋಲ್ಟ್ ಇದೆ, ಹೀಗೆ ಬೇರೆ ಬೇರೆ ರಿವೋಲ್ಟ್ಸ್ ಇದೆ ಇಲ್ಲಿ, ಅದು ಗೊತ್ತಿರಬೇಕು. ಈ ಪೀಸೆಂಟ್ ಮೂಮೆಂಟ್ಸ್ ಅನ್ನ ತೆಗೆದುಕೊಂಡ್ರೆ ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಬೇಕು ನೀವು ಇಲ್ಲಿ. ಏನೋ ಒಂದು 19th ಸೆಂಚುರಿ ಪೀಸೆಂಟ್ ಮೂಮೆಂಟ್, ಇನ್ನೊಂದು 20th ಸೆಂಚುರಿ ಪೀಸೆಂಟ್ ಮೂಮೆಂಟ್. ಯಾವ್ದು ಮೋಸ್ಟ್ ಸಕ್ಸಸ್ಫುಲ್ ಅಂದ್ರೆ 20ನೇ ಶತಮಾನದ್ದು. ಯಾವ್ದಾವ್ದು ಬರುತ್ತೆ ಎಕ್ಸಾಂಪಲ್, ಅಹಮದಾಬಾದ್ ಸ್ಟ್ರೈಕ್ ಇರ್ಬೋದು, ಚಂಪಾರಣ ಇರ್ಬೋದು, ಖೇದಾ ಇರ್ಬೋದು, ಬರ್ಧೋಲಿ ಇರ್ಬೋದು, ಬೋರ್ಸದ್ ಇರ್ಬೋದು. ಗೆಟಿಂಗ್ ಮೈ ಪಾಯಿಂಟ್? ಇವೆಲ್ಲವೂ ಕೂಡ ಇಲ್ಲಿ ಬರ್ತವೆ. ಇಲ್ಲಿ ಯಾವ್ದು ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಇಂಡಿಗೋ ರಿವೋಲ್ಟ್ ಬರುತ್ತೆ. ಸೊ ಹಾಗೆ ಇಂಡಿಗೋ ರಿವೋಲ್ಟ್ ಬಗ್ಗೆ ಅದು ಕ್ವೆಶನ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಕ್ಲಿಯರಾ? ಅದೇ ರೀತಿಯಾಗಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್, ನಾನು ಹೇಳಿದೆ ಏನಾಗಿದ್ರೆ ಎಕನಾಮಿಕ್. ಓಕೆ, 3. ಓಕೆ, ಅಂಡ್ ಇಟ್ ಈಸ್ 4th ಒನ್. ರೈಟ್, ನೆಕ್ಸ್ಟ್ ಓಕೆ ಇಲ್ಲೊಂದಿದೆ 5th ಒನ್, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ನೋಡಿ, ಈ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅನ್ನ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ತರ ಓದೋಣ. ರೈಟ್, 3 ತರ ಮಾಡ್ಕೊಂಡು ಓದ್ಬೇಕು ಎಕ್ಸಾಮಿಗೆ. ರೈಟ್, ಓಕೆ, ಎಕ್ಸಾಮಿಗೆ ಯೂಸ್ ಆದಂಗೆ, ಓಕೆ, ಯೂಸ್ ಆಗೋದಕ್ಕೆ. ಸರ್ ಹೆಂಗೆ ಅಂತ ಅಂದ್ರೆ 3 ನೋಡಿ. ಐ ವಿಲ್ ರೈಟ್ ಫಸ್ಟ್. ಓಕೆ, ಹಿಂದೂ SRRM, ಹಿಂದೂ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ರೈಟ್, ಅದೇ ರೀತಿಯಾಗಿ ಯು ಕ್ಯಾನ್ ರೈಟ್ ಮುಸ್ಲಿಂ. ಓಕೆ, SRRM ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅಂತ ಇದೆ. ಅದೇ ರೀತಿಯಾಗಿ ನಮ್ಮ ಸಿಖ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅಂತ ಇದೆ. ರೈಟ್, ಇನ್ನೊಂದು ನಮ್ಮ ಯಾರ್ದಾಗಿದ್ರೆ ಪಾರ್ಸಿಯರ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈ ಹಿಂದೂ ಅನ್ನ ಮತ್ತೆ ನೀವು 2 ತರ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸ್ಪೆಷಲಿ ಬೆಂಗಾಲಲ್ಲಿ, ಹಾಗೆ ಬೆಂಗಾಲ್ ರಿನೈಸೆನ್ಸ್ ಅಂತ ಕರೀರಿ. ಓಕೆ, ಬೆಂಗಾಲ್ ರಿನೈಸೆನ್ಸ್ ಅಂತ ಕರೀರಿ. ರೈಟ್, ಇನ್ನೊಂದು ಹಾಗಿದ್ರೆ ಅದರ್ಸ್. ಓಕೆ, ಅದರ್ಸ್. ಸೊ ಫಾರ್ ಎಕ್ಸಾಂಪಲ್ ಬೆಂಗಾಲ್ ರಿನೈಸೆನ್ಸ್ ಅಂದ್ರೆ ನಿಮ್ಗೆ ಏನೇನು ಗೊತ್ತಿರಬೇಕು, ಯಾರ್ಯಾರ ರೋಲು, ರಾಜಾರಾಮ್ ಮೋಹನ್ ರಾಯ್ ಏನೇನ್ ಮಾಡಿದ್ದಾರೆ, ಯಾವ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಯಾವ ಪೇಪರ್ ಅನ್ನ ಬರ್ತಾರೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಥವಾ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಇದು ICVS ಅಂತ ಹೇಳಿ. ಸೊ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವ್ರು ಏನ್ ಮಾಡಿದ್ದಾರೆ, ಅವರಿಂದ ಏನು ಜಾರಿಗೆ ಬಂತು. ಅಥವಾ ಇನ್ನೊಂದು ಹೆನ್ರಿ ವಿವಿಯನ್ ಡಿ ರೋಜಿಯೋ ಅಂತ ಹೇಳಿ ಬರ್ತಾರೆ. ಇವ್ರ ಬಗ್ಗೆ, ಇವ್ರ ಮೂವರನ್ನ ಸೇರಿ ನಾವೇನಂತ ಕರಿತೀವಿ ಆಗಿದ್ರೆ ಬೆಂಗಾಲ್ ರಿನೈಸೆನ್ಸ್ ಅನ್ನ ಮಾಡಿದವರು ಅಂತ ಕರಿತೀನಿ. ಅದರ್ಸ್ ಅನ್ನ ಹೇಳೋದಾದ್ರೆ ತುಂಬಾ ಇದಾವಪ್ಪ. ಪ್ರಾರ್ಥನಾ ಸಭಾ ಇರ್ಬೋದು, ಪರಮಹಂಸ ಸಭಾ ಇರ್ಬೋದು, ರೈಟ್, ವೇದ ಸಮಾಜ ಇರ್ಬೋದು, ದೇವ ಸಮಾಜ ಇರ್ಬೋದು, ಭಾರತ್ ಧರ್ಮ ಮಹಾಮಂಡಲ್ ಇರ್ಬೋದು, ಜತ್ಪತ್ ಉದಕ್ ಮಂಡಲ್ ಇರ್ಬೋದು. ರೈಟ್, ಅಥವಾ ಮತ್ತೇನು ಹೇಳ್ಬೋದು, ಈ ನಮ್ಮ ಯಾವುದು ಮುಂಬೈ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಅಸೋಸಿಯೇಷನ್ ಇರ್ಬೋದು. ರೈಟ್, ಹೀಗೆ ದೇರ್ ಆರ್ ಡಿಫ್ರೆಂಟ್. ಅಥವಾ ನಿಮ್ಮ ಈ ಯಾವುದು ಆರ್ಯ ಸಮಾಜ ಇರ್ಬೋದು. ಆರ್ಯ ಸಮಾಜದಲ್ಲಿ 2 ಟೈಪ್ ಇತ್ತು, ಮತ್ತು ರ್ಯಾಡಿಕಲ್ ಮತ್ತು ಲಿಬರಲ್ಸ್ ಅಂತ ಹೇಳಿ ಗೊತ್ತಿರ್ಬೇಕು. ಯಾರು ರ್ಯಾಡಿಕಲ್ಸ್ ಇದ್ರು, ಯಾರು ಲಿಬರಲ್ಸ್ ಇದ್ರು. ಹಾಗಿದ್ರೆ ಅವ್ರು ಏನೇನ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಬೇಕು. ಜೊತೆಗೆ ಯಾವಾಗ ನೀವು ರಾಜಾರಾಮ್ ಮೋಹನ್ ರಾಯ್ ಅಂತಿರಲ್ಲ, ಅಲ್ಲಿ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಬ್ರಹ್ಮ ಸಮಾಜ. ಈ ಬ್ರಹ್ಮ ಸಮಾಜಲ್ಲಿ ಓಕೆ 2 ಸಾರಿ ಏನಾಗುತ್ತೆ, ರಿಫ್ಟ್ ಬರುತ್ತೆ, ಒಡೆಯುತ್ತೆ ಅಂತ. ಒಂದ್ ಸಾರಿ 1867-68 ಅಲ್ಲಿ, ಇನ್ನೊಂದ್ ಸಾರಿ 1877-78 ಅಲ್ಲಿ ರಿಫ್ಟ್ ಆಗುತ್ತೆ. ರಿಫ್ಟ್ ಆದ ನಂತರ ಯಾವ್ದ್ರಲ್ಲಿ ಆನಂದ್ ಮೋಹನ್ ಬೋಸ್ ಯಾವ್ದ್ರಲ್ಲಿ ಇದ್ರು, ದೇವೇಂದ್ರನಾಥ್ ಟಾಗೋರ್ ಯಾವ್ದ್ರಲ್ಲಿ ಇದ್ರು. ರೈಟ್, ತತ್ವಬೋಧನೆ ಪತ್ರಿಕೆಯನ್ನು ಯಾರು ಬರಿತಾ ಇದ್ರು, ಯಾರು ಎಡಿಟರ್ ಇದ್ರು, ಓಕೆ, ಇವೆಲ್ಲವನ್ನ ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸು ತುಂಬಾ ಇದೆ. ಓಕೆ, ಜಸ್ಟ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ನಾಟ್ ಗೋಯಿಂಗ್ ಇನ್ ಡೆಪ್ತ್, ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಓವರ್ ವ್ಯೂ. ಕ್ಲಿಯರಾ? ಅದೇ ರೀತಿಯಾಗಿ ಹಿಂದೂ ಮುಸ್ಲಿಂ ಅಂತ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟು. ನಮ್ಮ ಈ ಯಾವುದು ಅಲಿಗರ್ ಮುಸ್ಲಿಂ ಮೂವ್ಮೆಂಟ್ ಅಂತ ಹೇಳಿ ಬರುತ್ತೆ, ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾವುದು ಅಲಿಗರ್ ಮುಸ್ಲಿಂ ಮೂವ್ಮೆಂಟ್ ಅಂತ ಹೇಳಿ ಕೇಳ್ಬೋದು. ಓಕೆ, ಅದನ್ನ ಕೇಳ್ಬೋದು. ವಹಬಿ ಮೂವ್ಮೆಂಟ್ ಅಂತ ಹೇಳಿ ಬರುತ್ತೆ, ಆ ವಹಬಿ ಮೂವ್ಮೆಂಟ್ ಅನ್ನು ಕೂಡ ಓಕೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅಥವಾ ದಿಯೋಬಂದ್ ಮೂವ್ಮೆಂಟ್ ಅಂತ ಹೇಳಿ ಬರುತ್ತೆ,
ಅದನ್ನು ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅಥವಾ ಹದೀಸ್ ಅಲ್ ಹದೀಸ್ ರೈಟ್, ಆ ಹದೀಸ್ ಮೂಮೆಂಟ್ ಅಂತ ಹೇಳಿ ಬರುತ್ತೆ, ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಫರಜಿ ಮೂಮೆಂಟ್ ಅಂತ ಹೇಳಿ ಬರುತ್ತೆ, ಅದನ್ನು ಕೇಳ್ಬೋದು. ಇಲ್ಲ ಟಿಪ್ ಓಕೆ ನಮ್ಮ ಯಾರು ಪಾಗಲ್ಪಂತಿ ಮೂಮೆಂಟ್ ಅಂತ ಇದೆ, ಇನ್ನೊಂದು ತಿತುಮೀರ್ ಮೂಮೆಂಟ್ ಇದೆ. ಸೊ ಇವು ಸ್ವಲ್ಪ ಇಂಪಾರ್ಟೆಂಟ್ ಹೇಳಿದ್ದು. ಸೊ ಇವನ್ನು ಕೂಡ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ನೀವು ಆಡ್ ಮಾಡ್ಕೋಬಹುದು ಇಲ್ಲಿ ರೈಟ್, ಅದರ್ಸ್ ಅಲ್ಲಿ ಯಾವ್ದು ಸನ್ಯಾಸ ರೆಬೆಲನ್ ಅಂತ ಹೇಳಿ ಬರುತ್ತೆ, ಅದು ಕೂಡ ಯು ಕ್ಯಾನ್ ಆಡ್. ಆಮೇಲೆ ಇಲ್ಲಿ ಮಫ್ಲಾ ರಿವೋಲ್ಟ್ ಯಾವ್ದ್ರಲ್ಲಿ ಪಿಸೆಂಟ್ ಅಲ್ಲಿ ಕೂಡ ನೀವು ಅದನ್ನ ಆಡ್ ಮಾಡ್ಕೋಬಹುದು ಎಕ್ಸಾಮ್ಗೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಸಿಕ್ ಅಲ್ಲಿ ಕೂಡ ಅಷ್ಟೇ ಸರ್, ಸಿಕ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದಾದ್ರೆ, ಈ ಸಿಕ್ ಅಲ್ಲಿ ಕೂಡ ನಿಮಗೆ ಸಿಕ್ ಸಭಾವನ್ನ ಯಾರು ಮಾಡಿದ್ದಾರೆ, ನಾಮಧಾರಿ ಮೂಮೆಂಟ್ ಅನ್ನು ಯಾರು ಜಾರಿ ತಂದಿದ್ದಾರೆ, ನಿರಹಂಕಾರಿ ಮೂಮೆಂಟ್ ಅನ್ನ ಯಾರು ಜಾರಿ ತಂದಿದ್ದಾರೆ, ಕುಕಾ ಮೂಮೆಂಟ್ ಅನ್ನು ಯಾರು ಜಾರಿ ತಂದಿದ್ದಾರೆ, ಎಕಾ ಮೂಮೆಂಟ್ ಯಾರು ಜಾರಿ ತಂದಿದ್ದಾರೆ, ಅಖಾಲಿ ಮೂಮೆಂಟ್ ಅಂದ್ರೆ ಏನು, ಬಬ್ಬರ್ ಅಖಾಲಿ ಮೂಮೆಂಟ್ ಅಂದ್ರೆ ಏನು, ಗೆಟಿಂಗ್ ಮೈ ಪಾಯಿಂಟ್. ಸೊ ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ, ಸಿಕ್ SRRM ಅಲ್ಲಿ ಬರುತ್ತೆ. ಇನ್ನೊಂದು ಪಾರ್ಸಿಯಲ್ಲಿ ಕೂಡ ಏನಿಲ್ಲ, ಅವರೆಲ್ಲ ಸೇರ್ಕೊಂಡು ರಸ್ಗುಫ್ತಾರ್ ಒಂದು ಪತ್ರಿಕೆ ಮೂಲಕ ದೇ ಟ್ರೈ ಟು ರಿಫಾರ್ಮ್ ದೇ ರಿಲಿಜನ್, ಅಂದ್ರೆ ಅವರ ಧರ್ಮವನ್ನ ರಸ್ಗುಪ್ತಾರ್ ಪತ್ರಿಕೆ ಮೂಲಕ ರಿಫಾರ್ಮ್ ಮಾಡೋದಕ್ಕೆ ತುಂಬಾ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇದು ಏನಾಗಿದ್ರೆ ಒಂದು SRRM. ಅಷ್ಟೇನಾ ಅಂತಂದ್ರೆ ಇಲ್ಲಪ್ಪ, ನಾನು ಮತ್ತೆ ಹೇಳಿದೆ ಇಲ್ಲಿ ಸಿಕ್ಸ್ತ್ ಒನ್ ಏನು ಎಕನಾಮಿಕ್ ಪಾಲಿಸೀಸ್ ಏನಾಗಿದೆ ಹೇಳಿದೆ, ಡ್ರೈನ್ ಆಫ್ ವೆಲ್ತ್ ಅಥವಾ ಪವರ್ಟಿ ಬಗ್ಗೆ. ಓಕೆ ಯಾರಿಲ್ಲಿ ನಮ್ಮ RC ದತ್ತಾ ಅವ್ರು ಇರ್ಬೋದು, ಗೋಪಾಲಕೃಷ್ಣ ಗೋಖಲೆ ಅವ್ರು ಇರ್ಬೋದು, ಅಥವಾ ಯಾರು ನಮ್ಮ ಈ ದೇವೇಂದ್ರನಾಥ್ ಟಾಗೋರ್ ಅಥವಾ ಈ ನಮ್ಮ ಬ್ಯಾನರ್ಜಿ ಅವ್ರು ಇರ್ಬೋದು ರೈಟ್. ಸೊ ಹೀಗೆ ಬೇರೆ ಬೇರೆ ಪೀಪಲ್ ಏನ್ ಮಾಡಿದಾರೆ ಅಂದ್ರೆ ಇದನ್ನ ತುಂಬಾ ಕ್ರಿಟಿಕ್ಸ್ ಆಗಿ ಅದ್ರ ಕ್ರಿಟಿಕಲ್ ಆಗಿ ಎಕನಾಮಿಕ್ ಪಾಲಿಸಿ ಬ್ರಿಟಿಷ್ ಅನ್ನ ಕ್ರಿಟಿಸೈಸ್ ಮಾಡಿದ್ದಾರೆ. ಇನ್ನೊಂದು ಲೇಬರ್ ಮೂವ್ಮೆಂಟ್ ಅನ್ನ ಹೇಳ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ SS ಬೆಂಗಾಲಿ, NM ಲೋಖಂಡೆ, AITUC ಅಲ್ಲಿ ಇಷ್ಟು ಸಾರಿ ಬ್ರೇಕ್ ಬಂದಿದೆ, NM ಜೋಶಿ ಅವರ ಓಕೆ ನಾರಾಯಣ್ ಮಲಹರ್ ಜೋಶಿ ಅವರ ರೈಟ್ ರೋಲ್ ಏನಿದೆ ಅನ್ನೋದು ಗೊತ್ತಿರಬೇಕು. ಅದೇ ರೀತಿಯಾಗಿ ಟ್ರೇಡ್ ಯೂನಿಯನ್ ಆಕ್ಟ್ 1926 ಅದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ AITUC ಏನಕ್ಕೆ ಬ್ರೇಕ್ ಆಯ್ತು ರೈಟ್, ಬ್ರೇಕ್ ಆಗಿದ್ದನ್ನ ಯಾರು ಲೀಡ್ ಮಾಡಿದ್ರು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ, ಅದು ಕೂಡ ಗೊತ್ತಿರಲಿ. ನಿಮ್ಮ BP ವಾಡಿಯಾ ಅವ್ರದ್ದು ಕೂಡ ಇಲ್ಲಿ ನಾವಿಲ್ಲಿ ಕಂಟ್ರಿಬ್ಯೂಷನ್ ಅನ್ನ ಮರೆಯೋ ಹಾಗಿಲ್ಲ. ಆಮೇಲೆ ಇದಾದ ನಂತರ ಓಕೆ ಎಷ್ಟಾಯ್ತು, 7th ಆಯ್ತು. ನೆಕ್ಸ್ಟ್ ಕಮ್ಯುನಿಸ್ಟ್. ನೋಡಿ ಯಾವಾಗ ನಾನು ಕಮ್ಯುನಿಸ್ಟ್ ಅಂತ ತಗೊಳ್ತೀನಿ ಅಂತಂದ್ರೆ ಇಲ್ಲಿ ತುಂಬಾ ಜನ ಇಂಡಿಯಾದಲ್ಲಿ ಏನಾಗಿದ್ರು ಈ ಕಮ್ಯುನಿಸ್ಟ್ ಮೂವ್ಮೆಂಟ್ಗೆ ಫಿದಾ ಆಗಿದ್ರು. ಏನೋ ನಮ್ಮ ಜವಾಹರ್ಲಾಲ್ ನೆಹರು ಅವ್ರು ಇರ್ಬೋದು, ಅಥವಾ ಸುಭಾಷ್ ಚಂದ್ರ ಬೋಸ್ ಜಿ ಹಾಗೆ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅಥವಾ ಹಿ ವಾಸ್ ವೆಂಟ್ ಟು ಬ್ರಸೆಲ್ಸ್ ಕಮ್ಯುನಿಸ್ಟ್ ಕಾನ್ಫರೆನ್ಸ್ ಆಫ್ 1927. ಹೀಗೆ ಬೇರೆ ಬೇರೆ ಅದಾನಿ ಮುಖರ್ಜಿ ಇರ್ಬೋದು, ಅಥವಾ ಈ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರು ಆಚಾರ್ಯ ನರೇಂದ್ರ ದೇವ್ ಜೊತೆಗೆ ಸೇರ್ಕೊಂಡು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಮಾಡಿದಿರ್ಬೋದು. ಕರಾಚಿ ಸೆಷನ್ ಆಫ್ 1931 ಮೇನ್ ಇಂಟೆನ್ಷನ್ ಏನಾಗಿತ್ತು, ಸೋಷಿಯಲಿಸಂ ಆಗಿತ್ತು ರೈಟ್. ಅಥವಾ ನಮ್ಮ ಯಾವುದು ಲಕ್ನೋ ಮತ್ತು ಈ ಫೈಸ್ಪುರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಾಗಿತ್ತಲ್ಲ ಅದರದ್ದು ಇಂಟೆನ್ಷನ್ ಕೂಡ ಅದೇ ಆಗಿತ್ತು. ಸೊ ಇಲ್ಲಿ ಸೋಷಿಯಲಿಸಂಗೆ ಇವ್ರು ಏನಾಗಿದ್ರಪ್ಪ ಅಂದ್ರೆ ಸ್ವಲ್ಪ ಫಿದಾ ಆಗಿದ್ರು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ HSRA ಅಂತ ಬರುತ್ತಲ್ವಾ, ಯಾರು ಭಗತ್ ಸಿಂಗ್ ರೈಟ್, ಅವರೆಲ್ಲ ಸೇರ್ಕೊಂಡು ಮತ್ತೊಂದು HSRA ಅನ್ನು ಮಾಡ್ತಾರೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ. ಅವರು ಕೂಡ ಡೀಪ್ಲಿ ರೈಟ್ ಕನೆಕ್ಟೆಡ್ ವಿತ್ ದಿ ಕಮ್ಯುನಿಸಂ. ಅಂದ್ರೆ ಕಮ್ಯುನಿಸಂ ಇನ್ ದ ಸೆನ್ಸ್ ಇಲ್ಲಿ ಸೋಷಿಯಲಿಸಂ ಅಂತ. ಓಕೆ, ಸೊ ಬಟ್ ಬೇರೆ ಬೇರೆ ಇದೆ ಮೀನಿಂಗು, ಜಸ್ಟ್ ಇಲ್ಲಿ ನಮ್ಗೆ ಈಸಿ ಆಗಲಿ ಅಂತ ಹಂಗೆ ಹೇಳಿದ್ದು. ಓಕೆ, ಇನ್ನೊಂದು ಕಾಸ್ಟ್ ಮೂವ್ಮೆಂಟ್. ನೋಡಿ ಕಾಸ್ಟ್ ಮೂವ್ಮೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೇನು ತಿಳ್ಕೊಂಡಿರ್ಬೇಕು ಅಂತಂದ್ರೆ, ಮೋಸ್ಟ್ ಪಾಪ್ಯುಲರ್ಲಿ ದ ನಾರಾಯಣ ಗುರು ಪರಿಪಾಲನಂ ಯೋಗಂ ಅಂತ ಇದೆ, ಅವ್ರ ಬಗ್ಗೆ ಗೊತ್ತಿರ್ಬೇಕು, ನಾರಾಯಣ ಗುರುಜಿ ಬಗ್ಗೆ. ಅವರಿಂದಾನೇ ಏನಾಗುತ್ತೆ ಇಲ್ಲಿ ಈ ಯಾವುದು ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಆಗುತ್ತೆ, ವೈಕುಂ ಸತ್ಯಾಗ್ರಹ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಯಾರು ಸರ್ವೆಂಟ್ ಯಾವುದು ನಮ್ಮ ಪುಲೆ ಇದಾರಲ್ವಾ, ಜ್ಯೋತಿಬಾ ಪುಲೆ ರೈಟ್, ಅದು ಕೂಡ ನಮ್ಮ ಎಕ್ಸಾಮಿಗೆ ಅವರ ಒಂದು ಕಂಟ್ರಿಬ್ಯೂಷನ್, ಸಾವಿತ್ರಿಬಾ ಪುಲೆ ಅವರ ಕಂಟ್ರಿಬ್ಯೂಷನ್ ನಮ್ಮ ಸೊಸೈಟಿಗೆ ಯಾವ ತರ ಆಗಿದೆ, ಕಾಸ್ಟ್ ಮೂವ್ಮೆಂಟ್ ಅನ್ನ ಅಥವಾ ಕಾಸ್ಟ್ ಮೂವ್ಮೆಂಟ್ ಅನ್ನ ಇಂಟೆನ್ಸಿಫೈ ಮಾಡೋದಕ್ಕೆ ಅನ್ನೋದು ಕೂಡ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಕಾಸ್ಟ್ ಮೂವ್ಮೆಂಟ್ ಅಲ್ಲಿ ನೀವು ಮತ್ತೆ ಪುನಃ ಪ್ಯಾಕ್ಟ್ ಅನ್ನ ಆಡ್ ಮಾಡ್ಕೋಬಹುದು ರೈಟ್, 1932 ಆ ಪುನಃ ಪ್ಯಾಕ್ಟ್ ಅನ್ನು ಕೂಡ ಆಡ್ ಮಾಡ್ಕೋಬಹುದು. ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಅನ್ನ ಡಿಪ್ರೆಸ್ಡ್ ಕ್ಲಾಸ್ ಮೂವ್ಮೆಂಟ್ ಆಫ್ ಯಾರ್ದು, ನಮ್ಮ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವ್ರದ್ದು ಕೂಡ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಹೀಗೆ ಸೊ ಬೇರೆ ಬೇರೆ ಅಷ್ಟೇ ಅಲ್ಲದೆ ಜಸ್ಟಿಸ್ ಪಾರ್ಟಿಯನ್ನ ತಗೊಳ್ಳಿ,
ರೈಟ್. ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅನ್ನು ತಗೊಳ್ಳಿ, ಅವನ್ನು ಕೂಡ ನೀವು ಇಲ್ಲಿ ಜಸ್ಟಿಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅನ್ನು ಕೂಡ ಇಲ್ಲಿ ಕಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಓಕೆ ಆಡ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ವುಮನ್ ಅಪ್ಲಿಪ್ಮೆಂಟ್ ಮೂಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವೀರ್ ಸಲಿಂಗಂ ಇರ್ಬೋದು, ವಿಷ್ಣು ಶಾಸ್ತ್ರಿ ಪಂಡಿತ ಇರ್ಬೋದು, ಅಥವಾ ವಿಡೋ ರಿಮ್ಯಾರೇಜ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಮುತ್ತುಲಕ್ಷ್ಮಿ ಅವರ ಕಂಟ್ರಿಬ್ಯೂಷನ್ ಏನಿದೆ, ಸರಳಾದೇವಿ ಚೌಧರಾಣಿ ಅವರ ಕಂಟ್ರಿಬ್ಯೂಷನ್ ಏನಿದೆ, ದೊರೋತಿ ದಾಸಾ ಅವರ ಕಂಟ್ರಿಬ್ಯೂಷನ್ ಏನಿದೆ, ಅಥವಾ ನಮ್ಮ ಜಾನ್ ಏಲಿಯನ್ ಡ್ರಿಂಕ್ ವಾಟರ್ ಅವ್ರು ಏನ್ ಮಾಡಿದ್ದಾರೆ, ರಾಯ್ ಸಾಹೇಬ್ ಹರ್ ಬಿಲಾಸ್ ರೈಟ್ ಅವರಿಂದ ಏನೇನಾಗಿದೆ, ಅಥವಾ ನಮ್ಮ ರಮಾಬಾಯಿ ಪಂಡಿತ ಅವ್ರದ್ದು ರೋಲ್ ಏನಿದೆ, ರೈಟ್. ಹೀಗೆ ರೈಟ್ ದೇರ್ ಆರ್ ಮೆನಿ ಪರ್ಸನ್ಸ್. ಓಕೆ, ಇವ್ರು ಎಲ್ರದ್ದು ಕೂಡ ಅದೇ ಮಲಬರಿ ಬರ್ತಾರೆ ಒಬ್ರು ರೈಟ್, ಅವರು ಒಂದು ಓಕೆ ಆ ಕಂಟ್ರಿಬ್ಯೂಷನ್ ಏನಿದೆ ವುಮನ್ ಅಪ್ಲಿಪ್ಮೆಂಟ್ ಮೂಮೆಂಟ್ ಅಲ್ಲಿ. ಹೀಗೆ ಸೊ ವುಮನ್ ಡೆವಲಪ್ಮೆಂಟ್ ಆಗೋದಕ್ಕೆ ಯಾರ್ಯಾರು ಶ್ರಮ ಹಾಕಿದ್ದಾರೆ ಅನ್ನೋದು ಕೂಡ ನಿಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸು ಜಾಸ್ತಿ ಇದೆ. ಸೊ 8, 9 ಹಾಗಿದ್ರೆ 10 ರೈಟ್. ಹಾಗಾದ್ರೆ ಇಷ್ಟು ಏನಾಗುತ್ತೆ ಓಕೆ ಈ ಬದಲಾವಣೆಗಳು ಬರೋದಕ್ಕೆ ಸಮ್ವಾಟ್ ಕಾರಣ ಆಗುತ್ತೆ. ನೋಡಿ ಹಾಗಿದ್ರೆ ಇವಾಗ ಏನಾಯ್ತು, ಸಮ್ವಾಟ್ ಏನಾಯ್ತು, ಈಗ ಏನಾಗಿದೆ, ರಿವೋಲ್ಟ್ಸ್ ಆಗಿದೆ, ಕರೆಕ್ಟಾ? ಬಟ್ ನೋಡಿ ಇಷ್ಟೆಲ್ಲ ರಿವೋಲ್ಟ್ ಆದ್ರು ಸರ್ ಇದರಿಂದ ಏನಾದ್ರೂ ಬದಲಾವಣೆ ಆಯ್ತಾ ಅಂದ್ರೆ ಇಲ್ಲ. ಓಕೆ, ಏನಾಗುತ್ತೆ ಇವೆಲ್ಲವನ್ನ ಕೂಡ ಹೇಳಿ ಏನ್ ಹೇಳ್ಬೋದು, ಇವುಗಳ ರಿಮಾರ್ಕ್ ಏನು ಅಂದ್ರೆ ಸ್ಟೇಟಸ್ ಏನಪ್ಪಾ ಅಂತ ಅಂದಾಗ ಸಮ್ವಾಟ್ ಏನಿವು ಅನ್ಸಕ್ಸಸ್ಫುಲ್. ಏನಾಗಿದೆ ನೀವು ಅನ್ಸಕ್ಸಸ್ಫುಲ್ ಅಂದ್ರೆ ಸಕ್ಸಸ್ ಆಗ್ಲಿಲ್ಲ. ಓಕೆ, ಸಕ್ಸಸ್ ಆಗ್ಲಿಲ್ಲ. ಹಾಗಾಗಿ ಯಾಕೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಒಂದು ಆರ್ಗನೈಸೇಷನ್ ಕೊರತೆ ಇತ್ತು, ಒಂದು ಟೀಮ್ ನ ಕೊರತೆ ಇತ್ತು. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಓಕೆ ಆರ್ಗನೈಸೇಷನ್ಸ್ ಬೇಕು ಅಂತ ಹೇಳಿ ಶುರುವಾಯಿತು ಹೋರಾಟ. ಏನಾಗಿದ್ರೆ ಕೆಲವೊಂದು ಆರ್ಗನೈಸೇಷನ್ಸ್ ಅನ್ನ ಮಾಡ್ಕೊಳಕ್ ಶುರು ಮಾಡಿದ್ರು. ಫಸ್ಟ್ ಕೆಲವೊಂದು ಜಮೀನ್ದಾರಿ ಓಕೆ ಜಮೀನ್ದಾರ್ ಪಾರ್ಟಿ ಇರ್ಬೋದು, ಅಥವಾ ಇಂಡಿಯನ್ ಅಸೋಸಿಯೇಷನ್ ಇರ್ಬೋದು, ಓಕೆ ಅಥವಾ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಇರ್ಬೋದು. ಹೀಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅನ್ನು ಕೂಡ ಸೆಟಪ್ ಮಾಡಕ್ ಶುರು ಮಾಡಿದ್ರು. ಬಟ್ ಈ ಆರ್ಗನೈಸೇಷನ್ಸ್ ಹೇಗಿದ್ವು ಅಂತಂದ್ರೆ ಓಕೆ ಹೇಳಿದೆ ಲ್ಯಾಂಡ್ ಲಾರ್ಡ್ ಸೊಸೈಟಿ ಅಂತ ಇತ್ತು, ಬೆಂಗಾಲಲ್ಲಿ ಇತ್ತು. ಅಂದ್ರೆ ಏನಿತ್ತು, ಕೆಲವೊಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಟ್ ನಮಗೆ ಬೇಕಾಗಿದ್ದೇನಿಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದು ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಇವೆಲ್ಲವೂ ಕೂಡ ಯಾವುದು ಕಾರಣ ಆಗುತ್ತೆ, ಯಾವುದು ಕಾರಣ ಆಗುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಯಾವುದು ಕಾರಣ ಆಗುತ್ತೆ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಕಾರಣ ಆಗುತ್ತೆ. ನೋಡಿ ಹಾಗಿದ್ರೆ ಇದು ನಿಮ್ಮ ಎಕ್ಸಾಮ್ನ ನಮ್ಮ ಹಿಸ್ಟ್ರಿಯ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀನಿ ನಾನು. ಎಕ್ಸಾಮಿಗೆ ಏನೇನು ಓದ್ಬೇಕು ಸರ್ ಇದರಲ್ಲಿ ಅಂತ ಅಂದ್ರೆ ಇಂಪಾರ್ಟೆಂಟ್ ಸೆಷನ್ಸ್ ಅನ್ನ ಕೇಳ್ತಾರೆ. ಹಾಗೆ ಸೆಷನ್ಸ್ ಅನ್ನ ನೋಡ್ಕೋಬೇಕು, ಎಲ್ಲವೂ ಬೇಡ, ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಆಮೇಲೆ ಸರ್ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ ಮೇ ಬಿ ದೇ ವಿಲ್ ಆಸ್ಕ್ ಅಬೌಟ್ ಸೇಫ್ಟಿ ವ್ಯಾಲ್ವ್ ಥಿಯೋರಿ ರೈಟ್. ಸೇಫ್ಟಿ ವ್ಯಾಲ್ವ್ ಥಿಯೋರಿಯನ್ನು ಕೂಡ ಅವರು ಎಕ್ಸಾಮ್ ಅಲ್ಲಿ ಕೇಳತಕ್ಕಂತಹ ಚಾನ್ಸ್ ಇದೆ. ಹಾಗಾದ್ರೆ ಸೇಫ್ಟಿ ವ್ಯಾಲ್ವ್ ಥಿಯೋರಿಯನ್ನು ಕೂಡ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ದೇನೆ ನೋಡಿ ಇದೇ ಮುಂದೆ ಯಾವ್ದು ಕಾರಣ ಆಗುತ್ತೆ ಅಂತ ಅಂದ್ರೆ ಯಾವ್ದು ಕಾರಣ ಆಗುತ್ತೆ, ಓಕೆ ಇಟ್ಸ್ ಪೇವ್ಡ್ ದ ವೇ ಫಾರ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಭಾರತದ ರಾಷ್ಟ್ರೀಯ ಚಳುವಳಿಗೆ ಇದು ಒಂದು ಮೂಲ ಆಧಾರವಾಗುತ್ತೆ. ಹಾಗಾದ್ರೆ ಯಾವಾಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆ ನೀವು ಓದ್ತಿರಲ್ವಾ, ಇಲ್ಲಿ ಎರಡು ರೀತಿಯಲ್ಲಿ ಓದ್ಬೇಕು. ಏನ್ ಸರ್ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅನ್ನ ರೈಟ್ ನೋಡಿ ನಾವು ಎರಡು ತರ ಓದ್ತೀವಿ. ಓಕೆ ಓಕೆ ನಾವು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅನ್ನ ಇಲ್ಲಿ ಎರಡು ತರ ಓದ್ತೀವಿ. ಹಾಗಾದ್ರೆ ಇಲ್ಲಿ ಸರ್ ಹೆಂಗೆ ಅಂತ ಅಂದ್ರೆ ಓಕೆ ಕೆಲವೊಂದು ಸಪೋರ್ಟ್ ಆಫ್ INC. ಹಾಗಾದ್ರೆ ಏನ್ ಹೇಗಿದ್ರೆ ಇಲ್ಲಿ ಕೆಲವೊಂದು ಸಪೋರ್ಟ್ ಆಫ್ INC ಅಂದ್ರೆ INCಯ ಸಹಾಯದಿಂದ ಏನಾಗಿದ್ರೆ INCಯ ಸಹಾಯದಿಂದ. ಓಕೆ ಒಂದೇ ನಿಮಿಷ. ಓಕೆ INCಯ ಸಹಾಯದಿಂದ ನೋಡಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಎರಡು ತರ ಹೇಳ್ತಾ ಇದೆ. ಒಂದು ಓಕೆ ಏನಾಗಿದ್ರೆ ಆನ್ INC ಸಪೋರ್ಟ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಹಾಯದಿಂದ. ಇನ್ನೊಂದು ಹಾಗಿದ್ರೆ ಏನಪ್ಪಾ ನಾನ್ INC ಓಕೆ ನಾನ್ INC ಪ್ಲಾಟ್ಫಾರ್ಮ್.
ನಾನ್ INC ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರಿತೀನಿ. ನೋಡಿ ಹಾಗಿದ್ರೆ INC ಪ್ಲಾಟ್ಫಾರ್ಮ್ ಅಲ್ಲಿ ಸರ್ ಹೆಂಗ್ ಓದಬೇಕು ಇದನ್ನ ಅಂತಂದ್ರೆ ನಾನು ಎರಡು ತರ ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ ಸೇಮ್ ಏನಂತ ತಗೊಳ್ತೀನಿ ನಾನು ಇಲ್ಲಿ ಇದನ್ನ ಎರಡು ತರ ಡಿವೈಡ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಪ್ರೀ ಗಾಂಧಿಯನ್ ಓಕೆ ಪ್ರೀ ಗಾಂಧಿಯನ್ ಓಕೆ ಎಡ ಅಂತ ಕರಿತೀನಿ ನಾನು ಇದಕ್ಕೆ. ಈ ಟೈಮಲ್ಲಿ ಹೆಂಗಾಯ್ತು ಇನ್ನೊಂದು ಇಂಪಾರ್ಟೆಂಟ್ ಹಾಗಿದ್ರೆ ಏನ್ ಸರ್ ಅಂತ ಹೇಳಿದ್ರೆ ಗಾಂಧಿಯನ್ ಪ್ರೀ ಗಾಂಧಿಯನ್ನು ಮತ್ತು ಏನಂತ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಾಂಧಿಯನ್ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಪ್ರೀ ಗಾಂಧಿಯನ್ ಮತ್ತು ಗಾಂಧಿಯನ್ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಹಾಗಿದ್ರೆ ಪ್ರೀ ಗಾಂಧಿಯನ್ ಅಲ್ಲಿ ಸೊ ಏನೇನ್ ಬರುತ್ತೆ ಅಂತ ಅಂದ್ರೆ ನೋಡಿ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಹೇಳೋದಾದ್ರೆ ಸ್ವದೇಶಿ ಮೂವ್ಮೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೂವ್ಮೆಂಟ್ ಯಾವ್ದು ಹಾಗಿದ್ರೆ ಸ್ವದೇಶಿ ಮೂವ್ಮೆಂಟ್. ಸ್ವದೇಶಿ ಮೂವ್ಮೆಂಟ್ ಅಂದ್ರೆ ಏನು, ಆ ಟೈಮಲ್ಲಿ ಏನೇನು ಬದಲಾವಣೆ ಆಯಿತು, ಯಾರ್ಯಾರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇದ್ದಾರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳತಕ್ಕಂಥ ಚಾನ್ಸ್ ಇದೆ. ಹಾಗೆ ನಾನು ಹೇಳ್ತಾ ಇದ್ವಿ ಅಗೇನ್ ನಮಗೆ ಲ್ಯಾಕ್ ಆಫ್ ಟೈಮ್ ಇರೋದ್ರಿಂದ ಜಸ್ಟ್ ಐ ಆಮ್ ಗಿವಿಂಗ್ ಓವರ್ ಯು. ಐ ಹೋಪ್ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇದು ಸ್ವದೇಶಿ ಮೂವ್ಮೆಂಟ್ ಸರ್. ಮತ್ತೆ ಪ್ರೀ ಗಾಂಧಿಯನ್ ಟೈಮ್ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತ ಅಂದ್ರೆ ಥಾನಾ ಭಗತ್ ಮೂವ್ಮೆಂಟ್ ಅಂತ ಕೂಡ ಇತ್ತು. ಯಾವ್ದಿತ್ತಿಲಿ ಥಾನಾ ಭಗತ್ ಮೂವ್ಮೆಂಟ್ ಅಂತ ಕೂಡ ಇತ್ತು. ಅದು ಕೂಡ ಇಲ್ಲಿ ಪ್ರೀ ಗಾಂಧಿಯನಲ್ಲೇ ಆಗಿದ್ದು. ಆದರೆ ಗಾಂಧಿಯನ್ ಟೈಮಲ್ಲಿ ತುಂಬಾ ಆಗಿದಾವಪ್ಪ. ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ತಾ ಹೋಗ್ಬಿಡ್ತೀನಿ ನೋಡಿ. ಫಸ್ಟ್ ಚಂಪಾರಣ ಸತ್ಯಾಗ್ರಹ ಇರ್ಬೋದು, ರೈಟ್. ಅದೇ ರೀತಿಯಾಗಿ ಅಹಮದಾಬಾದ್ ಸ್ಟ್ರೈಕ್ ಇರ್ಬೋದು ಅಥವಾ ಖೇದಾ ಸ್ಟ್ರೈಕ್ ಇರ್ಬೋದು, ರೈಟ್. ಓಕೆ ಅಹಮದಾಬಾದ್ ಖೇದಾ ಸ್ಟ್ರೈಕ್ ಇರ್ಬೋದು ಅಥವಾ ಯು ಕ್ಯಾನ್ ರೈಟ್ ಹ್ಯಾಸ್ ಮತ್ತೇನು ಕರಿತೀವಿ ನೀವು NT ರೌಲಟ್ ಸತ್ಯಾಗ್ರಹ ಇರ್ಬೋದು, ರೈಟ್. ಮತ್ತೆ ಯಾವ್ದು ಹೇಳ್ಬೋದು ಖಿಲಾಫತ್ ಓಕೆ ಖಿಲಾಫತ್ ಓಕೆ ಮೂಮೆಂಟ್ ಇರ್ಬೋದು, ರೈಟ್. ಖಿಲಾಫತ್ ಮೂಮೆಂಟ್ ಇರ್ಬೋದು, ರೈಟ್. ಮತ್ತೆ ಯಾವ್ದು ಹೇಳ್ಬೋದಾಗಿದ್ರೆ ಇಲ್ಲಿ ಬೇರೆ ಬೇರೆ ಯಾವಾಗಿದಾವೆ ಇಲ್ಲಿ ಓಕೆ ಇವರ ಟೈಮಲ್ಲಿ. ಎಸ್ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ ಮಫ್ಲಾ ಮೂಮೆಂಟ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಇವೆಲ್ಲವೂ 1920s ಅಲ್ಲಿ ಆಗಿದ್ದು ಮಫ್ಲಾ ಮೂಮೆಂಟ್ ಅಂತ ಬರುತ್ತೆ ನೋಡಿ. ಇವೆಲ್ಲವೂ ಕೂಡ ಮುಂದೆ ಯಾವ್ದು ಕಾರಣ ಆಗುತ್ತೆ, ನಾ ಡೈರೆಕ್ಟ್ ಆಗಿ ಹಾಗೆ ಲಿಂಕ್ ಮಾಡೋದಾದ್ರೆ ಯಾವ್ದು ಕಾರಣ ಆಗುತ್ತೆ, ನಾನ್ ಕೋಆಪರೇಷನ್ ಮೂಮೆಂಟ್ ಕಾರಣ ಆಗುತ್ತೆ. NT ರೌಲಟ್ ಸತ್ಯಾಗ್ರಹ ಇರ್ಬೋದು, ಪಂಜಾಬ್ ರಾಂಗ್ಸ್ ಇರ್ಬೋದು, ಖಿಲಾಫತ್ ಮೂಮೆಂಟ್ ಇರ್ಬೋದು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಪಂಜಾಬ್ ರಾಂಗ್ಸ್ ಅಂದ್ರೆ ಏನು, ಯಾಕಾಯ್ತು, ಹೆಂಗಾಯ್ತು, ರೈಟ್. ಇವೆಲ್ಲವೂ ಕೂಡ ಗೊತ್ತಿರಬೇಕು. ಸೊ ಅವು ಗೊತ್ತಾಯ್ತು ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅದನ್ನ ಯಾಕೆ ಮದನ್ ಮೋಹನ್ ಮಾಲ್ವೀಯ ಕಮಿಟಿ ಏನ್ ಹೇಳ್ತು, ರೈಟ್. ಇವೆಲ್ಲವೂ ಕೂಡ ಬೇರೆ ಇದಾವೆ. ಜಸ್ಟ್ ನಮಗೆ ಬುದ್ಧಿಮನ್ ಕಮಿಟಿ ಏನ್ ಹೇಳ್ತು ಅವೆಲ್ಲವೂ ಕೂಡ ಗೊತ್ತಿರಬೇಕು. ಹಾಗೆ ನಾನ್ ಕೋಆಪರೇಷನ್ ಮೂಮೆಂಟ್ ಇವರೆಲ್ಲರ ವಿರುದ್ಧ ಆಯ್ತು ಗೊತ್ತಿರಬೇಕು ನೋಡಿ. ಹಾಗಿದ್ರೆ ನಾನ್ ಕೋಆಪರೇಷನ್ ಮೂಮೆಂಟ್ ಅಗೇನ್ ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತೆ ಅಂದ್ರೆ ಬಿಕಾಸ್ ಚೌರಿ ಚೌರಾ ಟ್ರಾಜಿಡಿ, ರೈಟ್, ಇನ್ಸಿಡೆಂಟ್ ಇಂದ. ಹಾಗಾಗಿ ನೋಡಿ ಇದೊಂದು ಆಂಗಲ್ ಅಂತ ನೋಡ್ಕೊಳ್ಳೋಣ. ಆಮೇಲೆ ಇನ್ನೊಂದಿಲ್ಲಿ ಇಂಪಾರ್ಟೆಂಟ್ ಆಂಗಲ್ ಯಾವ್ದು ತಗೊಂಡ್ಬಿಡ್ತೀನಿ ಅಂತಂದ್ರೆ ಇಲ್ಲಿ ಇನ್ನೊಂದು ತಗೊಂಡ್ಬಿಡ್ತೀನಿ ನಾನು. ಯಾವ್ದು ಗಾಂಧಿಯನ್ ಟೈಮಲ್ಲಿ ಆಗಿದೆ, ಯಾವ್ದು NT ಸೈಮನ್ ಕಮಿಷನ್ ಮೂಮೆಂಟ್ ಅಂತ. ಯಾವ್ದು NT ಸೈಮನ್ ಕಮಿಷನ್ ಮೂಮೆಂಟ್ ಅಂದ್ರೆ ಸೈಮನ್ ಕಮಿಷನ್ ನ ವಿರುದ್ಧವಾಗಿ ಒಂದು ಮೂಮೆಂಟ್ ಆಗುತ್ತೆ ನೋಡಿ. ಹಾಗಾದ್ರೆ ಈ NT ಸೈಮನ್ ಕಮಿಷನ್ ಮೂಮೆಂಟ್ ನಿಮ್ಗೆಲ್ಲ ಗೊತ್ತಿದೆ, ಇಂಡಿಯನ್ಸ್ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಾರೆ. ಹಾಗಾಗಿ ಇದರ ರೆಸ್ಪಾನ್ಸ್ ಏನು, ಓಕೆ ಡೆಲ್ಲಿ ಪ್ರಪೋಸಲ್ಸ್ ಅಂತ. ಓಕೆ ಇದಕ್ಕೆ ರೆಸ್ಪಾನ್ಸ್ ಏನ್ ಸಿಗುತ್ತೆ, ಡೆಲ್ಲಿ ಪ್ರಪೋಸಲ್ಸ್ ಅಂತ ಹೇಳಿ ಶುರುವಾಗುತ್ತೆ. ಇದನ್ನ ಜಿನ್ನಾ ಅವರು ಕೊಟ್ಟಿದ್ದು. ಈ ಡೆಲ್ಲಿ ಪ್ರಪೋಸಲ್ಸ್ ಓಕೆ ಸಮ್ವಾಟ್ ಮತ್ತೆ ಯಾವ್ದಕ್ಕೆ ಅಥವಾ ಮತ್ತೆ ಅದ್ರ ಜೊತೆಗೆ ಮತ್ತೆ ಯಾವ್ದು ಬರುತ್ತೆ ಇಲ್ಲಿ ನೆಹರು ರಿಪೋರ್ಟ್ ಅಂತ ಹೇಳಿ ಬರುತ್ತೆ. ಓಕೆ ಬ್ರಿಟಿಷ್ ಹೇಳ್ತಾರೆ ನೀವು ನೋಡ್ರಪ್ಪ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇಂಡಿಯನ್ ರಿಜೆಕ್ಟ್ ಮಾಡ್ತಾರೆ. ಅವು ಬ್ರಿಟಿಷರ್ ನಿಮ್ಗೆ ಏನ್ ಬೇಕು ಅದನ್ನ ಬರೆದು ಕೊಡಿ ಅಂತ ಹೇಳಿದ್ರೆ ನೆಹರು ರಿಪೋರ್ಟ್ ಇರ್ಬೋದು 1928 ಅಲ್ಲಿ. ಹಾಗೆ ಈ ನೆಹರು ರಿಪೋರ್ಟ್ ಏನಿದೆ ಅಲ್ವಾ ಇದನ್ನಾಗ್ಲಿ ಓಕೆ ಇದಾಗ್ಲಿ ಓಕೆ ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಜಿನ್ನಾ ಪ್ರಪೋಸಲ್ಸ್ ಅಂತ ಬರುತ್ತೆ. ಓಕೆ ಜಿನ್ನಾ ಪ್ರಪೋಸಲ್ಸ್ ಅಂತ ಹೇಳಿ ಬರುತ್ತೆ ನೋಡಿ. ಈ ಜಿನ್ನಾ ಪ್ರಪೋಸಲ್ಸ್ ಅನ್ನು ಕೂಡ ಸಮ್ವಾಟ್ ಇವರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಫೈನಲಿ ರೈಟ್ ಹೋರಾಟಗಳು ನಡೀತಾ ಇರುತ್ತೆ. ಆ ಟೈಮಲ್ಲಿ ಓಕೆ ದೀಪಾವಳಿ ಡೆಕ್ಲರೇಷನ್ ಅಂತ ಹೇಳಿ ಕೊಡ್ತಾನೆ ಇರ್ವಿನ್. ದೀಪಾವಳಿ ಡೆಕ್ಲರೇಷನ್ ಹಾಗೆ ನೋಡಿ. ಇರ್ವಿನ್ ಯಾವಾಗ ಈ ದೀಪಾವಳಿ ಡೆಕ್ಲರೇಷನ್ ಅನ್ನ ಕೊಟ್ಟನಲ್ವಾ, ಸೊ ಮುಂದೆ ಏನಾಗ್ತದ ಹಾಗಿದ್ರೆ ನಮ್ಮ ಯಾರು ಕಾಂಗ್ರೆಸ್ ಏನಾಗುತ್ತೆ ಒಪ್ಕೊಳ್ಳುತ್ತೆ. ಓಕೆ ಹೌದು ನಾವು ಡೆಫಿನೆಟ್ಲಿ ನಾವು ಏನ್ ಮಾಡ್ತೀವಿ ಹಾಗಿದ್ರೆ ನಿಮ್ಮ ಇರ್ವಿನ್ ಆಫರ್ ಅನ್ನ ನಾವು ಒಪ್ಕೊಳ್ತೀವಿ. ಹಾಗಾಗಿ ಬಟ್ ಅವರು ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕ್ತಾರೆ. ಅದನ್ನೇ
ಡೆಲ್ಲಿ ಸ್ಟೇಟ್ಮೆಂಟ್ ಅಂತ ಕರೀತೀವಿ. ಏನ ಕರಿತೀವಿ ನಾವು? ಡೆಲ್ಲಿ ಸ್ಟೇಟ್ಮೆಂಟ್ ಆರ್ ಡೆಲ್ಲಿ ಓಕೆ ಸತ್ಯಾಗ್ರಹ ಅಂತ ಹೇಳಿ ಕರಿತೀವಿ. ನಾಟ್ ಡೆಲ್ಲಿ ಚಲೋ ಸತ್ಯಾಗ್ರಹ, ಬಟ್ ಇಲ್ಲಿ ಏನು ಡೆಲ್ಲಿ ಸ್ಟೇಟ್ಮೆಂಟ್ ಅಥವಾ ಡೆಲ್ಲಿ ಸತ್ಯಾಗ್ರಹ, ಡೆಲ್ಲಿ ಸ್ಟೇಟ್ಮೆಂಟ್ ಅಂತ ತಗೊಳ್ಳೋಣ. ಹಾಗಾದ್ರೆ ಈ ಡೆಲ್ಲಿ ಸ್ಟೇಟ್ಮೆಂಟ್ ರೈಟ್ ಮುಂದೆ ಮತ್ತೆ ಯಾವ್ದು ಕಾರಣ ಆಗುತ್ತಪ್ಪ ಹಾಗಿದ್ರೆ ನೋಡಿ, ಈ ಡೆಲ್ಲಿ ಸ್ಟೇಟ್ಮೆಂಟ್ ಅನ್ನ ರೈಟ್ ಯಾರು ಕೆಲವೊಂದು ಯಂಗ್ ಲೀಡರ್ಸ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಯಂಗ್ ಲೀಡರ್ಸ್ ಮਤਲਬ ಏನಾಗುತ್ತೆ, ಅಂಡರ್ ದಿ ಲೀಡರ್ಶಿಪ್ ಆಫ್ ಜವಾಹರ್ಲಾಲ್ ನೆಹರು ಎಲ್ಲಿ ಸೇರ್ತಾರವರು? ಲಾಹೋರ್ ಸೆಷನ್ ಅಲ್ಲಿ. ಓಕೆ, ಇಲ್ಲಿ ಲಾಹೋರ್ ಸೆಷನ್ ಅಲ್ಲಿ ಸಭೆಯನ್ನ ಸೇರ್ತಾರೆ. ಹಾಗಾದ್ರೆ ಈ ಲಾಹೋರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಗೇನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಫಸ್ಟ್ ಟೈಮ್ ರೈಟ್ ಅನಾನಿಮಸ್ ಆಗಿ ಇವರು ಸ್ವರಾಜ್ ಓಕೆ ಇವರ ಗೋಲ್ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಏನನ್ನ? ಸ್ವರಾಜ್. ಜೊತೆಗೆ ಮತ್ತೆ ಇವ್ರು ಏನ್ ಮಾಡ್ತಾರೆ? ಓಕೆ ಆಂಟಿ ಬ್ರಿಟಿಷ್ ಗವರ್ನಮೆಂಟ್ ಮೂವ್ಮೆಂಟ್ ಅದನ್ನು ಹಂಗಂದ್ರು ಅದೇ ಅಥವಾ ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂವ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ 29 ಅಲ್ಲಿ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಹಾಗಾದ್ರೆ ಇದೇ ಮುಂದೆ ಯಾವುದು ಕಾರಣ ಆಗುತ್ತೆ? ಹಾಗಾದ್ರೆ ಇದೇ ಮುಂದೆ ಯಾವುದು ಕಾರಣ ಆಗುತ್ತೆ? ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂವ್ಮೆಂಟ್ ಕಾರಣ ಆಗುತ್ತೆ. ಯಾವುದು ಕಾರಣ ಆಗುತ್ತೆ? ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂವ್ಮೆಂಟ್ ಗೆ ಕಾರಣ ಆಗುತ್ತೆ. ಹಾಗಾದ್ರೆ ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂವ್ಮೆಂಟ್ ಸೇಮ್ ಲೀಡರ್ಸ್ ಯಾರಿದ್ರು, ಯಾರ್ಯಾರು ಏನ್ ಮಾಡಿದ್ದಾರೆ ರೈಟ್ ರೈಟ್ ಜೊತೆಗೆ ಓಕೆ ಯಾರ್ಯಾರು ಎಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಅದನ್ನ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಗೊತ್ತಿರಲಿ. ಹಾಗಾದ್ರೆ ಇದೇ ಮುಂದೆ CDM ಸರ್ ಯಾವ್ದು ಕಾರಣ ಆಗುತ್ತೆ ಅಂತ ಕೇಳೋದಾದ್ರೆ ಸೊ ಫೈನಲಿ ಓಕೆ RTCs ಏನಾಗಿದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಗೆ ಕಾರಣ ಆಗುತ್ತೆ. ಸಾರಿ ಯಾವ್ದು ಕಾರಣ ಆಗುತ್ತೆ? ರೌಂಡ್ ಟೇಬಲ್ ಕಾನ್ಫರೆನ್ಸಸ್. ನೋಡಿ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಅನ್ನು ತೆಗೆದುಕೊಂಡು ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಇಲ್ಲಿ. ಒಂದು ರಾಮ್ಸೆ ಮೆಕ್ಡೊನಾಲ್ಡ್ ಅವಾರ್ಡ್ ರೈಟ್, ಇನ್ನೊಂದು ಇಂಪಾರ್ಟೆಂಟ್ ರೈಟ್ ಎಲೆಕ್ಷನ್ ಅಥವಾ ಸಾರಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಡೈರೆಕ್ಟ್ಲಿ ನಾ ಏನ್ ತಗೊಂಡ್ಬಿಡ್ತೀನಿ ಇಲ್ಲಿ, ಭಾರತ ಸರ್ಕಾರ ಕಾಯ್ದೆ 1935 ಇವೆರಡಕ್ಕೂ ಕೂಡ ಕಾರಣ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಈ ರಾಮ್ಸೆ ಮೆಕ್ಡೊನಾಲ್ಡ್ ಅವಾರ್ಡ್ ಮುಂದೆ ಗಾಂಧೀಜಿ ವರ್ಸಸ್ ಅಂಬೇಡ್ಕರ್ ಜಿ ಮಧ್ಯೆ ರಿಫ್ಟ್ ಬರಕ್ ಶುರುವಾಗುತ್ತೆ. ಮದನ್ ಮೋಹನ್ ಮಾಳ್ವೆ ರಿಫ್ಟ್ ಅನ್ನ ಯಾವ್ದ ಮೂಲಕ? ಪೂನಾ ಫ್ಯಾಕ್ಟ್ ಮೂಲಕ ಓಕೆ ತೆಗೆದು ಹಾಕ್ತಾರೆ. 1932 ಗೊತ್ತಿರಬೇಕು ರೈಟ್. ಅದೇನ್ ಹೇಳುತ್ತೆ, ಎಷ್ಟು ಪರ್ಸೆಂಟ್ ಕೊಟ್ರು ಸೆಂಟ್ರಲ್ ಅಲ್ಲಿ, ಸ್ಟೇಟ್ ಅಲ್ಲಿ ರೈಟ್, ಅವೆಲ್ಲವೂ ಕೂಡ ಪೂನಾ ಪ್ಯಾಕ್ಟ್ ನ ಕೆಲವೊಂದು ಥಿಂಗ್ಸ್ ಇದೆ. ಸೊ ಅದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಹಾಗಿದ್ರೆ ಏನಿದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಗೆ ಕೂಡ ಇದೇನಾಗುತ್ತೆ ಅಂತ ಹೇಳಿದ್ರೆ ಕಾರಣ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ನೋಡಿ ಹಾಗಿದ್ರೆ ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಏನಾಯ್ತಲ್ವಾ ಇಲ್ಲಿ 35 ಇದೆ ಅಲ್ರ. ಇದು ಮುಂದೆ ಯಾವುದು ಕಾರಣ ಆಗುತ್ತೆ ಅಂದ್ರೆ ಓಕೆ ಎಲೆಕ್ಷನ್, ಇಟ್ ಇಸ್ ಬ್ಯಾಟೆಡ್ ಫಾರ್ ಎಲೆಕ್ಷನ್. ಹಾಗಿದ್ರೆ ಏನಾಗ್ಬೇಕಂತ ಹೇಳುತ್ತಿದ್ದು, ಭಾರತದಲ್ಲಿ ಎಲೆಕ್ಷನ್ ನಡೀಲಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ ಶುರುವಾಯ್ತು. ಇಲ್ಲಿ ಎಲೆಕ್ಷನ್ ನಡೀತು. ಓಕೆ ಎಲೆಕ್ಷನ್ ನಡಿಬೇಕಂತ ಹೇಳುತ್ತೆ. ಹಾಗಾಗಿ 1937 ಅಲ್ಲಿ ಎಲೆಕ್ಷನ್ ಕೂಡ ಆಗುತ್ತೆ. 5 ಪ್ರಾವಿನ್ಸಸ್ ಅಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬರುತ್ತೆ. ಹಾಗಾಗಿ ಇವ್ರು ಏನ್ ಮಾಡ್ಕೊಂಡ್ರಿ ಇಲ್ಲಿ, ಆಕ್ಚುಲಿ ತಮ್ಮದೇ ಆಗಿರ್ತಕ್ಕಂಥ ಗವರ್ನಮೆಂಟ್ ಅನ್ನ ಇನಿಷಿಯಲಿ ಇಷ್ಟ ಇರಲಿಲ್ಲ, ಬಟ್ ಫೈನಲಿ ಏನಾಗ್ತಾರೆ, ಕೆಲವೊಂದು ಲೀಡರ್ಸ್ ಅದನ್ನ ಜಾಯಿನ್ ಆಗ್ತಾರೆ, ಆ ಗವರ್ನಮೆಂಟ್ ಅನ್ನು ಸೆಟಪ್ ಮಾಡಿದ್ರು. ಆದರೆ ಇಲ್ಲಿ ಬೇರೆ ಬೇರೆ ರೀಸನ್ ನೀವು ಅಲ್ಲಿ ಓದ್ತೀರಾ, ರೈಸ್ ಆಫ್ ಆಕ್ಸೆಸ್ ಪವರ್ ಲೈಕ್ ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು ರೈಟ್, ಅಥವಾ ಜಪಾನ್ ಇರ್ಬೋದು. ಓಕೆ ಅದರಿಂದ ಏನಾಗುತ್ತೆ 1939 ಅಲ್ಲಿ ರೈಟ್ ಏನಾಗುತ್ತೆ, ವರ್ಲ್ಡ್ ವಾರ್ II ಬ್ರೇಕ್ ಆಗುತ್ತೆ. ಸೊ ವರ್ಲ್ಡ್ ವಾರ್ II ಶುರುವಾಗುತ್ತೆ ಅರ್ಥಾತ್. ಆಮೇಲೆ ಜೊತೆಗೆ ಮುಸ್ಲಿಂ ಲೀಗ್ ಅವರಿಗೆ ಇದು ಆಕ್ಚುಲಿ ಅಷ್ಟೊಂದು ಇಷ್ಟನೂ ಇರಲಿಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಈ ಯಾವಾಗ ಈ 32 ಆಯ್ತಲ್ವಾ, ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿನ ತಗೊಬಂದು ಏನ್ ಮಾಡ್ತಾರೆ, ಇಂಡಿಯನ್ ಇದನ್ನ ರೈಟ್ ಭಾರತೀಯ ಸೋಲ್ಜರ್ಸ್ ಅನ್ನ ವರ್ಲ್ಡ್ ವಾರ್ II ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇದು ಕಾಂಗ್ರೆಸ್ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ, ರೆಸಿಗ್ನೇಷನ್ ಮಾಡ್ತಾರೆ. ಏನ್ ಮಾಡ್ತಾರೆ ಇವರು, ರಾಜೀನಾಮೆಯನ್ನ ಕೊಡ್ತಾರೆ. ಹಾಗೆ ಯಾವಾಗ ಇವರು ರಾಜೀನಾಮೆಯನ್ನ ಕೊಟ್ರಲ್ಲ, ಆಟೋಮೆಟಿಕ್ ಯಾರಿಗೆ ಖುಷಿ ಆಗುತ್ತೆ, ಈಗ ಮುಸ್ಲಿಂ ಲೀಗ್ ಅವ್ರಿಗೆ. ಹಾಗಾಗಿ ಡೇ ಆಫ್ ಒಂದೇನು ಡೆಲಿವರೆನ್ಸ್ ಅಂತ ಹೇಳಿ, ಅಂದ್ರೆ ತುಂಬಾ ಖುಷಿಯ ದಿನ ಅಂತ ಹೇಳಿ ಅವರು ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ಅರ್ಥ ಆಯ್ತಲ್ವಾ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಜೊತೆಗೆ
ಇದೇ ಮುಂದೆ ಯಾವುದು ಕಾರಣ ಆಗುತ್ತೆ ಅಂದ್ರೆ 1940ಯ ಲಾಹೋರ್ ಸೆಷನ್ ಕಾರಣ ಆಗುತ್ತೆ. ಲಾಹೋರ್ ಸೆಷನ್ ಆಫ್ ಯಾವುದಕ್ಕೆ? ನಮ್ಮ ಮುಸ್ಲಿಂ ಲೀಗ್. ಹಾಗಾದ್ರೆ ಇಟ್ ಈಸ್ ವೇರ್ ದ ಫಸ್ಟ್ ಟೈಮ್ ಸೀಡೆಡ್ ಫಾರ್ ದ ಕಾನ್ಸೆಪ್ಟ್ ಆಫ್ ಟೂ ನೇಷನ್ ಥಿಯರಿ. ಬೇಸ್ಡ್ ಆನ್ ಯಾವುದ ಆಧಾರದ ಮೇಲೆ? ಅದು ಧರ್ಮದ ಆಧಾರದ ಮೇಲೆ ಟೂ ನೇಷನ್ ಥಿಯರಿಯನ್ನ ರಹಮತ್ ಅಲಿ ಅಂತಕ್ಕಂಥವನು ಪಾಕಿಸ್ತಾನ ಅನ್ನೋ ಟರ್ಮ್ ಅನ್ನ ಫೈಲ್ ಮಾಡುವ ಮೂಲಕ ಏನಾಗುತ್ತೆ ಇಲ್ಲಿ? ಓಕೆ, ಟೂ ನೇಷನ್ ಥಿಯರಿಯನ್ನ ಇದು ಮಾಡ್ತಾರೆ. ಜೊತೆಗೆ ಇಟ್ ವಾಸ್ ಸಪೋರ್ಟೆಡ್ ಬೈ ತುಂಬಾ ಪಿರ್ಪುರ್ ರಿಪೋರ್ಟ್ ಇರ್ಬೋದು, ರಾಜಾಜಿ ಫಾರ್ಮುಲಾ ಇರ್ಬೋದು, ರೈಟ್, ಅಥವಾ ಗಾಂಧಿ ಲಿಯಾಕತ್ ಅಲಿ ಟಾಕ್ಸ್ ಇರ್ಬೋದು, ರೈಟ್, ಅಥವಾ ಮತ್ತೆ ಹೇಳೋದಾದ್ರೆ ವೆವೆಲ್ಸ್ ಪ್ಲಾನ್ ಫೇಲ್ಯೂರ್ ಇರ್ಬೋದು, ಅಥವಾ ಮತ್ತೆ 1943ಯಲ್ಲಿ ರೈಟ್ 1943ಯ ಕರಾಚಿ ಸೆಷನ್ ಇರ್ಬೋದು, ರೈಟ್. ಅದರಲ್ಲಿ ಇವ್ರು ಏನ್ ಹೇಳ್ತಾರೆ? ಕರಾಚಿ ಸೆಷನ್ ಅಲ್ಲಿ 1943ಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಷ್ಟೇ ಅಲ್ಲ, ಏನಾಗಿದ್ರೆ ನಮ್ಮನ್ನ ಡಿವೈಡ್ ಅಂಡ್ ಕ್ವಿಟ್ ಅಂತ ಹೇಳಿ ಕರೀತಾರೆ ಇವರು. ಅಂದ್ರೆ ನಮ್ಮನ್ನ ಇಂಡಿಪೆಂಡೆನ್ಸ್ ನಮ್ಮನ್ನ ಡಿವೈಡ್ ಮಾಡಿ ನೀವು ಹೋಗ್ರಿ ಅಂತ ಹೇಳಿ ಯಾರೋ ಈ ಮುಸ್ಲಿಂ ಲೀಗ್ ಅವರು ಹೇಳ್ತಾರೆ. ಸೊ ಹೀಗೆ ಏನಾಗುತ್ತೆ? ಟೂ ನೇಷನ್ ಥಿಯರಿಗೆ ಸಮ್ ವಾಟ್ ಇದು ಕಾರಣ ಆಗುತ್ತೆ. ಬಟ್ ಇಲ್ಲಿ ನೋಡಿ 1939 ಅಲ್ಲಿ ಏನಾಯ್ತು? ಹಾಗಿದ್ರೆ ಇಲ್ಲಿ ಏನಾಯ್ತು? ಇಲ್ಲಿ ಓಕೆ, ಗೌರ್ಮೆಂಟ್ ರಿಸೈನ್ ಮಾಡ್ತು. ಜೊತೆಗೆ ಆಮೇಲೆ ಈ ನಮ್ಮ ಕಾಂಗ್ರೆಸ್ನವ್ರು ಏನಾಗಿದೆ ಇಲ್ಲಿ? ದೇ ಆರ್ ಆಕ್ಚುಲಿ ನಾಟ್ ಹ್ಯಾಪಿ ವಿತ್ ದಿ ಬ್ರಿಟಿಷ್ ಗವರ್ನಮೆಂಟ್. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ? ಕಾಂಗ್ರೆಸ್ನವರು ಸಾರಿ ಯಾರು ಬ್ರಿಟಿಷ್ ಅವರು ಕಾಂಗ್ರೆಸ್ ಅವರನ್ನ ಹ್ಯಾಪಿ ಮಾಡೋದಿಕ್ಕೆ ಇಲ್ಲ ಇಲ್ಲ ಮಾಡೋಣಂತೆ ಅನ್ಕೊಂಡು ಇವ್ರು ಏನ್ ಮಾಡ್ತಾರೆ? ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಪೀಸ್ ಅನ್ನ ಮಾಡ್ತಾರೆ, ಅಂದ್ರೆ ರಿಕ್ವೆಸ್ಟ್ ಅನ್ನು ಮಾಡ್ತಾರೆ. ಮೇ ಬಿ ರಿಕ್ವೆಸ್ಟ್ ಯಾವ್ದ್ರ ಮೂಲಕ? ಲೆನಿನ್ಗೋ ಆಫರ್ ಫಸ್ಟ್. ಹಾಗಿದ್ರೆ ಥ್ರೂ ದಿ ಲೆನಿನ್ಗೋ ಆಫರ್. ಅದಾದ ನಂತರ ಡೈರೆಕ್ಟರ್ ಬರಿತಾ ಹೋಗ್ತೀನಿ. ಹಾಗಿದ್ರೆ ಆಗಸ್ಟ್ ಆಫರ್. ಓಕೆ, ಆಗಸ್ಟ್ ಆಫರ್. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ತೇನೆ ಆಗಸ್ಟ್ ಆಫರ್ ಅಲ್ಲಿ ಏನಿದೆ, ಲೆನಿನ್ಗೋ ಆಫರ್ ಅಲ್ಲಿ ಏನಿದೆ ಅಂತ ಹೇಳಿ, ರೈಟ್. ಓಕೆ, ಎಲ್ಲವೂ ಕೂಡ ಸಮ್ ವಾಟ್ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ಓಕೆ, ಇಂಡಿಯಾದವ್ರಿಗೆ ಕಾನ್ಸ್ಟಿಟ್ಯೂಷನ್ ಬೇಕು ಅಂತಾನೆ ಅದು. ಓಕೆ, ಆಗಸ್ಟ್ ಆಫರ್. ಹಾಗಾದ್ರೆ ಈ ಆಗಸ್ಟ್ ಆಫರ್ ನಾನು ಪವರ್ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳೋದ್ರಿಂದ ಇದು ಮುಂದೆ ಯಾವ್ದು ಕಾರಣ ಆಗುತ್ತೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕಾರಣ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಓದ್ಬೇಕಾಗಿರೋದು ಯಾವ್ದು ಅಂದ್ರೆ ಪ್ಯಾರಲಲ್ ಗವರ್ನಮೆಂಟ್ಸ್ ಲೈಕ್ ಚಿತ್ತುಪಾಂಡೆ ಅಥವಾ ತುಮ್ಲುಕಲ್ಲಿ ಯಾರು ಮಾಡ್ಕೊಂತಾರೆ? ಸತೀಶ್ ಚಂದ್ರ ಅವರ ಓಕೆ ತುಮ್ಲುಕ್ ಪ್ರದೇಶದಲ್ಲಿ ಇರ್ಬೋದು, ನಾನಾ ಪಾಟೀಲ್ ಅವರ ಸತಾರದಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ, ಅಥವಾ ನಮ್ಮ ಈಸೂರಲ್ಲಿ ಇರ್ಬೋದು. ಹೀಗೆ ಪ್ಯಾರಲಲ್ ಗವರ್ನಮೆಂಟ್ಸ್ ಬಗ್ಗೆ ನೀವು ಇಲ್ಲಿ ನೋಡ್ಬೇಕಾಗತ್ತೆ. ಆಮೇಲೆ ಜೊತೆಗೆ ದ ಮೋಸ್ಟ್ ಪಾಪ್ಯುಲರ್ಲಿ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ್ದು ಕಾರಣ ಆಗುತ್ತೆ? ಮತ್ತೆ ಯಾವ್ದು ಕಾರಣ ಆಗುತ್ತೆ? ನಮ್ಮ ರೈಟ್ ಕ್ರಿಪ್ಸ್ ಮಿಷನ್ ಕಾರಣ ಆಗುತ್ತೆ. ಓಕೆ, ಸಾರಿ, ಫಸ್ಟ್ ಏನಾಗುತ್ತೆ? ಆಗಸ್ಟ್ ಆಫರ್ ಇಂದ ಕ್ರಿಪ್ಸ್ ಬರುತ್ತೆ. ಸಾರಿ, ಓಕೆ, ಕ್ರಿಪ್ಸ್ ಬರುತ್ತೆ. ಐ ಆಮ್ ಸಾರಿ ಫಾರ್ ದಟ್. ಆ ಕ್ರಿಪ್ಸ್ ಮುಂದೆ ಟ್ರಾನ್ಸ್ಫರ್ ಆಫ್ ಪವರ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ? ಆ ಕ್ರಿಪ್ಸ್ ಮಿಷನ್ ರೈಟ್ ಫೈನಲ್ ಆಗಿ ಏನಾಗುತ್ತೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕಾರಣ ಆಗುತ್ತೆ. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಫರ್ದರ್ ಯಾವ್ದು ಕಾರಣ ಆಗುತ್ತೆ? ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಹಾಗಾದ್ರೆ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 ಹಾಗಿದ್ರೆ ಇಂಡಿಯಾಗೆ ಕಾನ್ಸ್ಟಿಟ್ಯೂಷನಲ್ ಓಕೆ ಅಸೆಂಬ್ಲಿ ಬೇಕು ಅಂತ ಹೇಳಿ ಡಿವೈಡ್ ಮಾಡುತ್ತೆ. ಬಟ್ ಇವ್ರು ಏನ್ ಹೇಳ್ತಾರೆ? ಟ್ರಾನ್ಸ್ಫರ್ ಆಫ್ ಪವರ್ ಅಥವಾ ಮುಸ್ಲಿಂ ಲೀಗ್ ಟೂ ನೇಷನ್ ಥಿಯರಿ ನೀವು ರಿಜೆಕ್ಟ್ ಮಾಡಿರ್ತಾರೆ. ಆಮೇಲೆ ಸ್ಟೇಟ್ ಗಳನ್ನ ಪಾರ್ಟ್ ಎ ಪಾರ್ಟ್ ಬಿ ಸೊ ಅವೆಲ್ಲ ಮಾಡ್ಕೊಂಡಿರ್ತಾರೆ ಅನ್ನೋದು ಗೊತ್ತಿರಲಿ. ನೋಡಿ, ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿದೆ ಅಲ್ವಾ, ಮತ್ತೆ ಇದು ಯಾವ್ದಾವ್ದಕ್ಕೆ ಕಾರಣ ಆಗುತ್ತೆ? ಡಿಕಿ ಬರ್ಡ್ ಪ್ಲಾನ್ ಇರಬಹುದು. ಓಕೆ, ಡಿಕಿ ಬರ್ಡ್ ಪ್ಲಾನ್ ಅಥವಾ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರೀತಾರೆ ಅದಕ್ಕೆ. ಮತ್ತೆ ನಾವು ಇಸ್ಮೆ ಪ್ಲಾನ್ ಇರಬಹುದು. ರೈಟ್, ಯಾವ ಪ್ಲಾನ್ ಅಪ್ಪ ಅದು? ಇಸ್ಮೆ ಪ್ಲಾನ್ ಇರಬಹುದು, ಅಥವಾ ನೆಕ್ಸ್ಟ್ ಮೆನನ್ ಪ್ಲಾನ್ ಇರಬಹುದು. ರೈಟ್, ಅದೇ ರೀತಿಯಾಗಿ ಓಕೆ ಮೆನನ್ ಪ್ಲಾನ್ ಆದ ನಂತರ ಸೊ ಡೈರೆಕ್ಟ್ ಆಗಿ ಯಾವುದು? ಓಕೆ, ಮೆನನ್ ಪ್ಲಾನ್ ಆದ ನಂತರನೇ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇರಬಹುದು. ಓಕೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ 1947. ರೈಟ್, ಫೈನಲಿ ಹಾಗಿದ್ರೆ ನಮಗೆ ಏನ್ ಸಿಗುತ್ತೆ? ಇಂಡಿಪೆಂಡೆನ್ಸ್ ಸಿಗುತ್ತೆ. ಜೊತೆಗೆ ಇದು ಮುಂದೆ ಯಾವ್ದು ಕಾರಣ ಆಗುತ್ತೆ? ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ರೈಟ್, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಹಾಗೆ ಡಿಸೆಂಬರ್ 9, ಡಿಸೆಂಬರ್ 11 of 46, ಡಿಸೆಂಬರ್ 13 of 1946, ಆಗಸ್ಟ್ 27 of 1947. ಸೊ ಇವೆಲ್ಲವೂ ಕೂಡ ಸಮ್ವಾಟ್ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಅಂದ್ರೂ ಕೂಡ ಗೊತ್ತಿಲ್ಲ. ಫೈನಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಿಮ್ಗೆ ಗೊತ್ತಿದೆ ಜಾನ್ 26, 50 ಏನ್ ಮಾಡ್ತಾರೆ? ಎನ್ಫೋರ್ಸ್ಗೆ ಬರುತ್ತೆ. ಹೀಗೆ ಕಾನ್ಸ್ಟಿಟ್ಯೂಷನ್ ಕೂಡ ಫಾರ್ಮ್ ಆಯ್ತು. ನಮಗೆ ಭಾರತ ಅಂತ ಕೂಡ ಅಥವಾ ನಮ್ಗೆ ಏನಾಯ್ತು?
ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಇಂಡಿಯಾನ ಡಿವೈಡ್ ಮಾಡಿದ್ರೆ 2 ನೇಷನ್ ಥಿಯರಿ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚೀಸ್ ನಮಗೆ ಇಲ್ಲಿ ಏನ್ ಗೊತ್ತಿರಬೇಕಪ್ಪ ಅಂತ ಅಂದ್ರೆ ನೋಡಿ, ಹಾಗೆ ನಾನು ಇಲ್ಲಿಂದ ತಗೊಂಡಿದ್ದು NT ಸೈಮನ್ ಕಮಿಷನ್ ಇಂದ ತಗೊಂಡಿದ್ದೀನಿ, ರೈಟ್. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನಾವು ನೋಡೋದಾದ್ರೆ ಹಾಗಿದ್ರೆ ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ತಗೊಂಡಲ್ವಾ ನಾನು, ನೋಡಿ ಹಾಗಿದ್ರೆ ಇಲ್ಲಿ ಏನ್ ತಗೊಂಡೆ ನಾನು, ಒಂದು INC ಪ್ಲಾಟ್ಫಾರ್ಮು, ನೋಡಿ INC ಪ್ಲಾಟ್ಫಾರ್ಮ್ ಅಲ್ಲೇ ತಗೊಂಡೆ. ಇಷ್ಟೆಲ್ಲ ತಗೊಂಡು ವಿ ಆರ್ ಲಿಂಕ್ ಟು ಯಾವ್ದಕ್ಕೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಈಗ ನಮ್ಗೆ ಸಿಕ್ತು ಅಂದ್ರೆ ಸ್ವತಂತ್ರ ಸಿಕ್ತು. ಆದ್ರೆ ಇಲ್ಲಿ ಇನ್ನೊಂದಿದೆ ನೋಡಿ, ಏನೋ ನಾನ್ INC ಪ್ಲಾಟ್ಫಾರ್ಮ್, ಅಂದ್ರೆ INC ಯ ಸಪೋರ್ಟ್ ಇಲ್ದಂಗೆ ಯಾವ್ದ್ಯಾವ್ದು ಸರ್ ಅದು ಹಾಗಿದ್ರೆ, ಯಾವ್ದ್ಯಾವ್ದು ಹಾಗಿದ್ರೆ ನಮ್ಮ ಓಕೆ ದ ಸುಭಾಷ್ ಚಂದ್ರ ಬೋಸ್ ಮೂವ್ಮೆಂಟ್ ಫಾರ್ ಇಂಡಿಪೆಂಡೆನ್ಸ್, ಹಾಗಾದ್ರೆ ಇವರಿಗೆ ಸಪೋರ್ಟ್ ಸಿಕ್ಕಿಲ್ಲ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಇವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಅಷ್ಟೇ ಹೇಳ್ತಾ ಇದ್ದೀನಿ ಅದನ್ನ. ಇಂಪಾಲ್ ಕ್ಯಾಂಪೇನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಾದ್ರೆ ಇಂಪಾಲ್ ಕ್ಯಾಂಪೇನ್ ಏನ್ ಹೇಳುತ್ತೆ, ಹಾಗಾದ್ರೆ ಜೊತೆಗೆ ಈ ಇಂಪಾಲ್ ಕ್ಯಾಂಪೇನ್ ಅನ್ನ ಓಕೆ ಮುಂದೆ ಡೆಲ್ಲಿ ಟ್ರಯಲ್ಸ್ಗೆ ಹೆಂಗ್ ಕಾರಣ ಆಗುತ್ತೆ ಅನ್ನೋದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಒಂದು ಎರಡನೇದೇನ್ ಸರ್ ಹಾಗಿದ್ರೆ ಓಕೆ, ಏನು HRM ಅಥವಾ ರೆವಲ್ಯೂಷನರಿ ಟೆರರಿಸ್ಟ್ ಮೂವ್ಮೆಂಟ್ಸ್ ಅಂತ ಹೇಳಿ ಕರಿತೀನಿ. ಇದು 2 ಫೇಸ್ ಅಲ್ಲಿ ಇರುತ್ತೆ. ಫೇಸ್ 1 ರೈಟ್, ಒಂದು ಫೇಸ್ 1 ಅಲ್ಲಿ, ಇನ್ನೊಂದು ಫೇಸ್ 2 ಅಲ್ಲಿ ಅಂತ. ಫೇಸ್ 1 ಅಲ್ಲಿ ಅದಕ್ಕೆ ಓಕೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಕರಿತಾ ಇದ್ರು. ಆಮೇಲೆ ಫೇಸ್ 2 ಅಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳಿ ಕರಿತಾ ಇದ್ರು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಓಕೆ ಇಲ್ಲಿ ಕಂಡು ಬರ್ತಾರೆ. ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಜೋಗೇಶ್ವರ್ ಚಟರ್ಜಿ ಅವರು ಇರ್ಬೋದು, ಸತ್ಯೇಂದ್ರನಾಥ್ ಸನ್ಯಾಲ್ ಇರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ ಇರ್ಬೋದು, ರೈಟ್. ಇವರೆಲ್ಲ ಎಲ್ಲಿ ಬರ್ತಾರೆ ಅಂದ್ರೆ HRA ಅಲ್ಲಿ ಬರ್ತಾರೆ. ಅಷ್ಟೇನ ಅಂದ್ರೆ ಇಲ್ಲ, ಅಗೇನ್ ಯು ಕ್ಯಾನ್ ರೈಟ್ ಹ್ಯಾಸ್ ಮತ್ತೇನಂತ ಕರಿತೀನಿ ನಾನು ಇಲ್ಲಿ ಓಕೆ. ಸೊ ಓಕೆ SC ಆಯ್ತು, TM ಆಯ್ತು, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಹೋಮ್ ರೂಲ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀನಿ. ಈ ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ನೀವು ಹೇಳ್ಬೇಕಾದ್ರೆ ಇಲ್ಲಿ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಅಂದ್ರೆ ಅನಿ ಬೆಸೆಂಟ್ ಅವ್ರದ ಹೋಮ್ ರೂಲ್ ಇರ್ಬೋದು, ಅಥವಾ ಬಾಲ್ ಗಂಗಾಧರ್ ತಿಲಕ್ ಅವರ ಹೋಮ್ ರೂಲ್ ಬಗ್ಗೆ ನೀವು ಇಲ್ಲಿ ನೋಡ್ಬೋದು. ಸ್ಪೆಷಲಿ ಬಾಲ್ ಗಂಗಾಧರ್ ತಿಲಕರ ಹೋಮ್ ರೂಲ್ ಸಮ್ವಾಟ್ ಓಕೆ ಈ ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ಸ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಸಮ್ವಾಟ್ ಇದು ಕಾರಣ ಆಗಿದೆ ಅನ್ನೋದು ಕೂಡ ಗೊತ್ತಿರ್ಬೇಕು. ಯಾವ್ದಪ್ಪ ಆಗಿದ್ರೆ ನಮ್ಮ ಈ ಹೋಮ್ ರೂಲ್ ಮೂವ್ಮೆಂಟ್ ಆಫ್ ಸೌತ್. ಓಕೆ ಇಷ್ಟೇನಂದ್ರೆ ಇಲ್ಲ. ಆಮೇಲೆ ಇನ್ನೊಂದು ಹಾಗಿದ್ರೆ ಫಾರಿನ್ ಔಟ್ಫಿಟ್ಸ್ ಅಂತ ಇದೆ ಕೆಲವೊಂದು ಫಾರಿನ್ ಅಲ್ಲಿ, ಲೈಕ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ನಮ್ಮ ಯಾರು ಮೋಸ್ಟ್ ಇಂಪಾರ್ಟೆಂಟ್ ಕೃಷ್ಣ ವರ್ಮನ್ ಅಂತ ಹೇಳಿ ಬರ್ತಾರೆ. ಲಂಡನ್ ಹೌಸ್ ಅಥವಾ ಇಂಡಿಯಾ ಹೌಸ್ ಅನ್ನ ಮಾಡಿದವರು, ಅಥವಾ ಇಂಡಿಯಾ ಹೋಮ್ ರೂಲ್ ಲೀಗ್ ಸೊಸೈಟಿಯನ್ನ ಮಾಡಿದವರು ಇರ್ಬೋದು, ಅಥವಾ ನಮ್ಗೆ ಲಾಲಾ ಹರ್ದಯಾಲ್ ಅವರು ಇರ್ಬೋದು, ಅಥವಾ ನಮ್ಗೆ ಈ ಭಕ್ನಾ ಅಂತ ಹೇಳಿ ಕರಿತೀನಲ್ವಾ ರೈಟ್ ಅವರು ಇರ್ಬೋದು, ಅಥವಾ ಇನ್ನೊಬ್ರು ಮತ್ತೆ ಯಾರು ಓಕೆ ಇವರೆಲ್ಲ ಸೇರಿಕೊಂಡು ಗಧಾರ್ ಪಾರ್ಟಿಯನ್ನ ರೈಟ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇಲ್ಲಿ ನಿಮ್ಗೆ ಕುಮಗತ್ಮರು ಇನ್ಸಿಡೆಂಟ್ ಕೂಡ ಗೊತ್ತಿರಬೇಕಾಗ್ತದ ರೈಟ್. ಆಮೇಲೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಬರ್ಟ್ ಬಿಲ್ ಇಶ್ಯೂ ಕೂಡ ಗೊತ್ತಿರಬೇಕಾಗುತ್ತೆ. ಆಮೇಲೆ ಲೇಬರ್ ರಿಫಾರ್ಮ್ಸ್ ಹೇಳ್ಬೇಕಾದ್ರೆ ಅದೇ ನಾನು ಹೇಳಿದ್ರೆ ಕೆಲವೊಂದು ಐ ಆಮ್ ನಾಟ್ ಗೋಯಿಂಗ್ ಇನ್ ಡೆಪ್ತ್, ಬಟ್ ಕೆಲವೊಂದು ಇದಾವಲ್ಲ ಲೈಕ್ ಯಾವ್ದು ಹೇಳಿದೆ ನಾನು ಇಲ್ಲಿ ಲೇಬರ್ ಅಲ್ಲಿ ಫ್ಯಾಕ್ಟ್ರಿ ಆಕ್ಟ್, ಫಸ್ಟ್ ಫ್ಯಾಕ್ಟ್ರಿ ಆಕ್ಟ್ ಅವೆಲ್ಲ ಬರ್ತಾವಪ್ಪ, ಅವನ್ನ ನಾವು ನೋಡ್ಕೋಬೇಕು. ಆಮೇಲೆ ಅದಾದ ನಂತರ ಮತ್ತೆ ಇಲ್ಲಿ ನಾವೇನ್ ಹೇಳ್ತಾ ಇದ್ದೆ ಇಲ್ಲಿ ಫಾರಿನ್ ಅಲ್ಲಿ ಜಿಮ್ಮರ್ ಮ್ಯಾನ್ ಪ್ಲಾನ್ ಬರುತ್ತೆ. ಓಕೆ ಜಿಮ್ಮರ್ ಮ್ಯಾನ್ ಪ್ಲಾನ್ ಏನ್ ಹೇಳುತ್ತದೆ, ಇಂಡಿಯಾ ಇಂಡಿಪೆಂಡೆನ್ಸ್ ಕಮಿಟಿ ಆಫ್ ಬರ್ಲಿನ್ ಅವ್ರು ಏನ್ ಹೇಳಿದ್ದಾರೆ ರೈಟ್. ಸೊ ಇವೆಲ್ಲವೂ ಕೂಡ somewhat ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ INC ಪ್ಲಾಟ್ಫಾರ್ಮ್ ಇರ್ಬೋದು, ನಾನ್ INC ಪ್ಲಾಟ್ಫಾರ್ಮ್ ಇರ್ಬೋದು, ಸೊ ಇವೆಲ್ಲವೂ ಸೇರಿ ಮುಂದೆ ನಮಗೆ ಫೈನಲಿ ಏನನ್ನ ತಂದು ಕೊಟ್ಟಿದೆ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಅನ್ನ ತಂದು ಕೊಟ್ಟಿದೆ ಅನ್ನೋದು ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಸೊ ಇಷ್ಟು ನೋಡ್ಕೊಂಡ್ರೆ ನಿಮ್ಮ ಇಂಡಿಯನ್ ಹಿಸ್ಟ್ರಿ ಓಕೆ ಎಲ್ಲವೂ ಕೂಡ ಕವರ್ ಆಗುತ್ತೆ. ಅಗೇನ್ ಹಿಯರ್ ಅಂಡ್ ದೇರೋ ಓಕೆ ಮೇ ಬಿ ಲ್ಯಾಕ್ ಆಫ್ ಟೈಮ್ ಇರೋದ್ರಿಂದ ನಾವು ಅದನ್ನ ಟಚ್ ಮಾಡಿಲ್ಲ. ಬಟ್ ಐ ಥಿಂಕ್ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಆಫ್ ಇಂಡಿಯನ್ ಹಿಸ್ಟ್ರಿ ಓಕೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ ದಿಸ್ ಇಸ್ ವಾಟ್ ಆಕ್ಚುಲಿ ವಿ ಹ್ಯಾವ್ ಟು ಸೇ. ಆಮೇಲೆ ಸರ್ ಜೊತೆಗೆ ಓಕೆ ಇದೆಲ್ಲ ಓದೋದ್ರ ಜೊತೆಗೆ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಪ್ಲಸ್ ಅಂತ ಆಡ್ ಮಾಡಿ ಓಕೆ ನೀವು ಇನ್ನು ಏನ್ ತಿಳ್ಕೊಬಹುದು ಅಥವಾ ಏನ್ ಆಡ್ ಮಾಡ್ಬೋದಪ್ಪ ಅಂತ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ರೋಲ್ ಆಫ್ ಗವರ್ನರ್ ಜನರಲ್ಸ್ ಅಂತ ನೋಡ್ಬೋದು. ಹಾಗಾದ್ರೆ ಏನಿಲ್ಲಿ ರೋಲ್ ಆಫ್ ಗವರ್ನರ್
ಜನರಲ್ಸ್ ಬಗ್ಗೆ ನೋಡ್ಬೋದು. ಲೈಕ್ ಬೇರೆ ಬೇರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲಯನ್ಸ್ ಯಾರು ತಂದಿದ್ದಾರೆ, ಡಾಕ್ಟ್ರಿನ್ ಆಫ್ ಮಿಸ್ ಗವರ್ನೆನ್ಸ್ ಯಾರು ತಂದಿದ್ದಾರೆ, ರೈಟ್, ಇವೆಲ್ಲವನ್ನು ಕೂಡ ನೀವು ನೋಡ್ಬೋದು. ಅಗೇನ್ ರಿವೋಲ್ಟ್ ಅಲ್ಲಿ ನಾನು ನಿನ್ನೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬೇರೆ ಕರ್ನಾಟಕದ ಹೇಳಿದ್ದೀನಿ, ಇವತ್ತಷ್ಟೇ ಇಂಡಿಯಾದಲ್ಲಿ ಹೇಳಿದ್ದು. ಕ್ಲಿಯರ್ ಅಲ್ವಾ? ಸೊ ಇಷ್ಟು ನೀವು ಹಿಸ್ಟ್ರಿಯನ್ನ ನೋಡ್ಕೊಂಡ್ರೆ ರೈಟ್, ನಿಮ್ಮ ಎಕ್ಸಾಮಿಗೆ ರೈಟ್ ಇಷ್ಟು ಸಾಕು ಅಂತ ಅನ್ಕೊಂತೀನಿ. ಬಟ್ ಹಾ, ಒಂದು ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ಬೋದಾಗಿದ್ರೆ ಯು ಕ್ಯಾನ್ ನಿಮ್ಮ ಹಿಸ್ಟ್ರಿಯನ್ನ ಯು ಕ್ಯಾನ್ ರೀಡ್. ಐ ಹೋಪ್ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀವಿ. ರೈಟ್, ಓಕೆ. ಮತ್ತೆ ನಿಮಗೆ ಯಾವ್ದು ಸಬ್ಜೆಕ್ಟ್ ಬೇಕು ಅಂತ ಹೇಳಿ ನಾವು ಮುಂದಿನ ತರಗತಿಗಳಲ್ಲಿ ಆ ಸಬ್ಜೆಕ್ಟ್ನ ಫ್ಲೋ ಚಾರ್ಟ್ ಅನ್ನ ತರುವ ಮೂಲಕ ಓಕೆ ನಮ್ಮ ಚಿಕ್ಕ ಅಳ್ಳು ಸೇವೆಯನ್ನು KS ಗುರೂಜಿ ತಂಡದಿಂದ ಚಿಕ್ಕ ಅಳ್ಳು ಸೇವೆಯನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.